ಫಸ್ಟ್ಲಿ ಕ್ಯಾಲಿಸ್ಥೆನಿಕ್ಸು ಎಲ್ಲ ಜನಸಾಮಾನ್ಯರಿಗೂ ಇದು ಮೈ ಮೇಲೆ ಎಳ್ಕೊಳ್ಳೋ ಒಂದು ಇದೆಯಾ ಇದು? ಬಿಲ್ಡಿಂಗ್ ಕಮ್ಸ್ ಲೇಟರ್. ನಾವು ಸ್ವಲ್ಪ ಬಿಲ್ಡಿಂಗ್ ಮಾಡಿದೆ, ಬಟ್ ನಾವು ಡೈರೆಕ್ಟ್ಲಿ ಬಿಲ್ಡಿಂಗ್ ಹೋಗಿಲ್ಲ, ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಈಸ್ ಗುಡ್ ಫಾರ್ ಎನಿಬಡಿ. ಯೂಶ್ವಲಿ ನಮ್ಗೆ ಕಾಲ್ ಬರುತ್ತೆ, ನಾನು 34 ನನಗೆ ಮಾಡೋಕ್ಕಾಗತ್ತಾ, ಇವತ್ತೊಂದು ಮೆಸೇಜ್ ಅಂತ 42 ಮಾಡೋಕ್ಕಾಗತ್ತಾ ಅಂತ. ಎಕ್ಸಸೈಸ್ ಊಟ ಯಾವ ಏಜಲ್ಲೂ ಮಾಡ್ತೇವೆ, ಎಕ್ಸಸೈಸು ಯಾವ ಏಜಲ್ಲೂ ಮಾಡ್ಬೋದು. ತುಂಬ ಮಕ್ಕಳಿದ್ದಾರೆ, ಅವ್ರ ಪೇರೆಂಟ್ಸು ಬಂದು ಹೇಳಿದ್ದಾರೆ, ಮುಂಚೆ ತುಂಬ ಇಂಟ್ರೋವರ್ಟ್ ಆಗಿದ್ದರು, ಇದು ಮಾಡಿ ಒಂದು ಸ್ವಲ್ಪ ಅವ್ರದ್ದು ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಎಕ್ಸ್ಟ್ರೋವರ್ಟ್ ಆಗಿದೆ. ಸೊ ಬೇಸಿಕ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತೇವೆ. ನಾವು ಡೈರೆಕ್ಟ್ ಅಪ್ಪುಸರ್ ಆಗೋಕ್ಕಾಗಲ್ಲ, ಒಂದೇ ದಿನಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದು ಅವರ ಲೆವೆಲೇ ಬೇರೆ. ಈಗ ಅವರೊಂದು ಒಂಥರ ಬೆಂಚ್ ಮಾರ್ಕ್. ಬಟ್ ಆಜ್ ತಕ್ಕಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ಪ್ರೀವಿಯಸ್ ಎಪಿಸೋಡು ಟ್ರೈನಲ್ಲಿ ರೆಕ್ಲೆಸ್ ಸ್ಟಂಟ್ ಮಾಡ್ತಾರಲ್ಲ, ಜಂಪ್ ಮಾಡೋದು, ಅದನ್ನು ತೋರಿಸಿ ಅದರ ನಂತರ ನಮ್ಮ ಆ್ಯಕ್ಟಿವಿಟಿ ತೋರಿಸಿದ್ರು. ಸೊ ನಮ್ದು ಆ್ಯಕ್ಟಿವಿಟಿ ಒಂದು ಸ್ವಲ್ಪ ಡೇಂಜರಸ್ ಆ್ಯಕ್ಟಿವಿಟಿ ಥರ ಫೀಲ್ ಆಗುತ್ತೆ. ಆ್ಯಂಡ್ ವಾಟ್ ಇಸ್ ದ ಎಂಡ್ ಗೋಲ್ ಯೂಶಲಿ ಪಾರ್ಕೋರು ಮತ್ತು ನಿಂಜಾ ಟ್ರೈನಿಂಗ್ ಅಂತೆಲ್ಲ ಬರೋರು? ಜಸ್ಟ್ ಟು ಗೆಟ್ ಬೆಟರ್. ಕೆಲವರು ಜನ ಕಮೆಂಟ್ ಮಾಡಿದ್ದಾರೆ, ಇವನು ಏನು ಬರ್ತಾ ಇಲ್ಲ ಅಂತ. ಈಸ್ ಅನ್ ಆ್ಯಕ್ಟರ್. ಆ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಫಸ್ಟ್ ನಾವು ಥಿಂಕ್ ಮಾಡಬೇಕು. ಅದು ಆಗಲ್ಲ, ನಮ್ಮ ಕೈಲಿ 1% ಮಾಡೋಕ್ಕಾಗಲ್ಲ, ಬಟ್ ಕಮೆಂಟ್ ಮಾಡೋಕ್ಕೆ ಜನ ಇದ್ದಾರೆ ಅಲ್ಲಿ. ಈಗ ಮಾರ್ಷಲ್ ಆರ್ಟ್ಸ್ ಈಸ್ ಡಿಫ್ರೆಂಟ್ ಇನ್ ರಿಯಲ್ ವರ್ಸಸ್ ಇನ್ ಮೂವಿ. Today on Just Curious, it is going to be a very fit episode. Yakendre in the studio we have Delson Aru, who is a co-founder of Kiosk Factory. Matte nimma calisthenics agirli, parkour, ninja coach agi, plus of course obstacle training. There's so much that we should discuss. ಮೊದಲನೇದಾಗಿ ಈ ತರದ ಒಂದು ವ್ಯಕ್ತಿನ ನಾನು ಚೇರ್ ಮೇಲೆ ಕೂರಿಸಿದ್ದೀನಿ. ತುಂಬಾ ಧನ್ಯವಾದ ನಿಮಗೆ ಕರೆತಂದು ಕೂತ್ಕೊಳ್ಳಿಸೋದಕ್ಕೆ. ಅಂದ್ರೆ ನಿಮ್ದು ಯೂಶಲಿ ಕೆಲಸ ಇಸ್ ಆಲ್ ಅಬೌಟ್ ಒಂದ್ ಕಡೆ ಕೂರ್ದೆ ಅಲ್ಲ, ಎಲ್ಲ ಕಡೆ ಪಟ ಓಡಾಡ್ತಾ ಇರ್ತೀರಾ, ಫ್ಲೆಕ್ಸಿಬಲ್ ಆಗಿರ್ತೀರಾ. ತುಂಬಾ ಟೈಮ್ ನಂತರ ಒಂದು ಕೂತ್ಕೊಂಡು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾತಾಡ್ಲಿಕ್ಕೆ ಇವತ್ತೆಲ್ಲ ಬಾಯಿ ಮೂಲಕನೇ ಈ ನಿಂಜಾ ಇರ್ಲಿ, ಪಾರ್ಕೋರ್ ಎಲ್ಲ ಆಚೆಗೆ ಬರುತ್ತೆ. ಸೊ ಫಸ್ಟ್ಲಿ ಡೆಲ್ಸನ್ ಅವರೇ, ಹೇಗಿದ್ದೀರಾ? ಆರಾಮ, ನಾವು ಫುಲ್ ಆರಾಮ್. ಅಂದ್ರೆ ಆಸ್ ಅ ನಿಂಜಾ ಕೋಚ್ ಮತ್ತೆ ಕ್ಯಾಲಿಸ್ಥೆನಿಕ್ಸು, ಪಾರ್ಕೋರ್ ಇದೆಲ್ಲ ಡೀಪಾಗಿ ಇಳಿಯೋಕ್ಕೂ ಮುಂಚೆ ಒಬ್ಬ ಫಿಟ್ನೆಸ್ ಕೋಚ್ ಆಗಿ ಯೂಶಲಿ ನಿಮ್ಮ ರೂಟೀನ್ ಹೆಂಗಿರುತ್ತೆ? ಬೆಳಗ್ಗೆ ಹೆಂಗೆ ಶುರು ಮಾಡ್ತೀರಾ? ಯೂಶಲಿ ಈಗ ನಾನು ಜಿಮ್ ನಡೆಸ್ತಾ ಇದ್ದೆ, ನನ್ನ ಮೇಲೆ ನಂದು ಗ್ರೂಪ್ ಕ್ಲಾಸಸ್ ಇರುತ್ತೆ. ಸೊ ಬೆಳಿಗ್ಗೆ ಹೋಗಿ ನಾವು ಗ್ರೂಪ್ ಕ್ಲಾಸ್ ಅಟೆಂಡ್ ಮಾಡ್ತೇವೆ, ಅಸಿಸ್ಟ್ ಮಾಡ್ತೇವೆ. ಮತ್ತೆ ಅದರ ನಂತರ ಒಂದು ಸ್ವಲ್ಪ ರೆಸ್ಟ್ ಟೈಮ್ ಇರುತ್ತೆ. ಒಂದು ಪರ್ಸನಲ್ ಟ್ರೈನಿಂಗ್ ಇದ್ರೆ ಪರ್ಸನಲ್ ಟ್ರೈನಿಂಗ್ ಮಾಡ್ತೇವೆ, ಇಲ್ಲಾಂದ್ರೆ ಅದು ಯೂಶಲಿ ಆಫ್ಟರ್ನೂನ್ ರೆಸ್ಟ್ ಟೈಮ್ ಆಗಿರುತ್ತೆ. ಮತ್ತೆ ಈವ್ನಿಂಗ್ ವಾಪಸ್ ಗ್ರೂಪ್ ಕ್ಲಾಸ್ ಇರುತ್ತೆ. ಸೊ ಹಂಗೆ ನಮ್ದು ಆ ಟೈಮ್ ಕ್ಲಾಸಲ್ಲಿ ಹೋಗ್ಬಿಡುತ್ತೆ. ಸೊ ಇದು ಪ್ರೊಫೆಷನ್ ರಿಲೇಟೆಡ್ ರೂಟೀನು. ಆದರೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಯಾಕಂದರೆ ಎಲ್ಲ ವೃತ್ತಿಯವ್ರಿಗೂ ಎಸ್ಪೆಷಲಿ ಇನ್ 2024 ಪೀಪಲ್ ಟಾಕ್ ಅಬೌಟ್ ಸೆಲ್ಫ್ ಕೇರ್. ನಾವೇನು ಹೆಂಗೆ ನೋಡ್ಕೋಬೇಕು, ಮೆಡಿಟೇಷನ್, ಒಬ್ಬೊಬ್ರಿಗೆ ಒಂದೊಂದಿರುತ್ತೆ. ಜರ್ನಲಿಂಗು, ಇನ್ಯಾರಿಗೋ ಏನೋ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳೋದಿರ್ಬೋದು. ನಿಮ್ದು ಯೂಶಲಿ ಹೇಗಿರುತ್ತೆ ಪರ್ಸ್ನಲ್ ಕೇರ್ಗೆ ಅಂತ ಮಾಡೋದು? ಸೆಲ್ಫ್ ಕೇರ್ಗೆ ಅಂದರೆ ಈ ಫೀಲ್ಡಿಗೆ ಬರಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಇದು ಆಲ್ರೆಡಿ ಒಂದು ಕಂಫರ್ಟ್ ಲೆವೆಲಲ್ಲಿ ಇದ್ದೇನೆ, ನಾನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಇದ್ದೇನೆ. ಸೊ ಅದಕ್ಕೆ ಒಂದು ನನಗೆ ಎಕ್ಸ್ಟ್ರಾ ಏನಾದರೂ ಎಂಟರ್ಟೈನ್ಮೆಂಟ್ ಏನಾದರೂ ಬೇಕು, ಇಲ್ಲಾಂದರೆ ಸಮಥಿಂಗ್ ಅಬೌಟ್ ಎನಿ ಎಕ್ಸ್ಟ್ರಾ ಆಕ್ಟಿವಿಟೀಸ್ ನನಗೆ ಏನು ಅಷ್ಟು. ಸೊ ಬೇಸಿಕಲಿ ವಾಟ್ ಯು ಆರ್ ಸೇಯಿಂಗ್ ಇಸ್, ಇದು ನನ್ನ ಪ್ಯಾಷನ್ನೇ ನನ್ನ ಪ್ರೊಫೆಷನ್ ಆಗಿರೋದ್ರಿಂದ ಅದಕ್ಕೆ ಅಂತ ಸೆಪರೇಟ್ ಆಗಿ ಸೊ ನನಗೆ ಇಟ್ಸ್ ಮೋರ್ ಲೈಕ್ ಹಾಲಿಡೇ ಎವ್ರಿ ಡೇ. ಸೊ ಅದಕ್ಕೆ ಮತ್ತು ಡೈಲಿ ಕ್ಲಾಸಸ್ ಬಿಟ್ಟರೆ ಒಂದು ಸ್ವಲ್ಪ ವರ್ಕೌಟ್ ಮಾಡೋದು, ಇಲ್ಲ ಜನ ಬರ್ತಾರೆ ಅವರಿಗೆ ಸ್ವಲ್ಪ ಕಲಿಸೋದು, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದು, ಅದರೇ ಒಂದು ಸ್ವಲ್ಪ ಅದರಲ್ಲೇ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅಮೇಝಿಂಗ್. ಐ ಥಿಂಕ್ ದೇರ್ಸ್ ಅ ವೆರಿ ಫೇಮಸ್ ಸೇಯಿಂಗ್, ನೀವು ಯಾವುದೇ ಕೆಲಸನ ಮಾಡ್ತಾ ಇರ್ತೀರಾ ಅದು ಕೆಲಸ ಅನ್ನೋದೇ ಮೈ ಮರ್ತಿರ್ತೀರಾ ಅಂದಾಗ ದಟ್ಸ್ ದ ಬೆಸ್ಟ್ ಇದು ಟು ಹ್ಯಾವ್ ಅಂತ. ಹೌದು, ಕೆಲಸ ಅಂತ ಫೀಲ್ ಆಗಲ್ಲ. ಐ ನೋ. ಆಲ್ಸೋ ನಿಮ್ಮ ಸುತ್ತ ಬರೀ ಕಾಮನ್ ಮ್ಯಾನಿಂದ ಹಿಡಿದು ಯು ಹ್ಯಾವ್ ಬಿಗ್ ಸ್ಟಾರ್ಸ್. ರೀಸೆಂಟಾಗಿ ಆವೇಶಂ, ಫಹಾದ್ ಫಾಸಿಲ್ ಅವ್ರು ಆಗಿರಲಿ, ನಮ್ಮ ಕನ್ನಡದ ಸಾಕಷ್ಟು ಸ್ಟಾರ್ಸು ಇನ್ಕ್ಲೂಡಿಂಗ್ ಯುವಾ ಅವರು, ಸಾನ್ವಿ, ರಾಧಿಕಾ, ಚೇತನ್ ಆ್ಯಂಡ್ ಅಪ್ಪು ಅವ್ರನ್ನು ಟ್ರೈನ್ ಮಾಡಿದ್ದು. ಅಪ್ಪು ಅವರು ಟ್ರೈನ್ ಮಾಡಿಲ್ಲ, ಅವರು ಒಂದು ಈವೆಂಟಿಗೆ ಆಸ್ ಎ ಗೆಸ್ಟ್ ಬಂದಿದ್ರು. ಸೊ ಅದನ್ನು ನೋಡಿ ತುಂಬ ಫುಲ್ಲು ಇಂಟ್ರೆಸ್ಟಲ್ಲಿ ನಾವೊಂದು ಆ್ಯಕ್ಚುಲಿ ಒಂದು ಒಟ್ಟಿಗೆ ಒಂದು ಫ್ಯಾಕ್ಟ್ರಿ ಬಿಲ್ಡ್ ಮಾಡಲಿಕ್ಕಿತ್ತು ಹೆಬ್ಬಾಲ್ದಲ್ಲಿ. ಸೊ ಅದು ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಆಗಿತ್ತು, ಬಟ್ ಆ ಟೈಮಲ್ಲಿ ಇದು ನ್ಯೂಸ್ ಬಂತು. ಸೊ ಅದಕ್ಕೆ ಮತ್ತೊಂದು ಸ್ವಲ್ಪ ಸ್ಟಾಪ್ ಮಾಡಿದೆವು. ಸೊ ವಿ ಮೈಟ್ ಕಂಟಿನ್ಯೂ ಇನ್ ದ ಫ್ಯೂಚರ್. So now that we have rock solid personality here representing so many ಇದು, ಈಗ ಲೆಟ್ಸ್ ಸ್ಟಾರ್ಟ್ ಡಿಗಿಂಗ್ ಡೀಪ್. ತುಂಬ ಜನ ಯೂಟ್ಯೂಬ್ ಶೋನ ಮೂಲಕ ಏನು ನೋಡ್ತಾ ಇರ್ತಾರೆ. ಫಸ್ಟ್ಲಿ ಕ್ಯಾಲಿಸ್ಥೆನಿಕ್ಸ್ ಅಂದ್ರೇ ಐ ನೋ ಇಟ್ಸ್ ಅ ಗ್ರೀಕ್ ವರ್ಡ್. ಕ್ಯಾಲೋಸ್ ಅಂದರೆ ಬ್ಯೂಟಿ, ಸ್ಟೆನೋಸ್ ಅಂದರೆ ಸ್ಟ್ರೆಂಗ್ತ್ ಅಂತ. ಅಂದರೆ ನಮ್ಮದೇ ದೇಹನ ಉಪಯೋಗಿಸ್ಕೊಂಡು ಮಸಲ್ ಬಿಲ್ಡ್ ಮಾಡುವಂಥ ಒಂದು ಇದು ಕ್ಯಾಲಿಸ್ಥೆನಿಕ್ಸು. ಬಟ್ ಯೂಶಲಿ ಜನಸಾಮಾನ್ಯರಿಗೆ ಅರ್ಥ ಆಗೋದು ಬರೀ ಜಿಮ್ಗೆ ಹೋಗ್ಬಿಡ್ತೀನಿ, ಇಲ್ಲ ವಾಕಿಂಗ್ ಹೋಗ್ಬಿಡ್ತೀನಿ, ಈ ಲೆವೆಲಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಐ ವಾಂಟ್ ಟು ಹಿಯರ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್. ಫಸ್ಟ್ಲಿ ಕ್ಯಾಲಿಸ್ಥೆನಿಕ್ಸು ಎಲ್ಲ ಜನಸಾಮಾನ್ಯರಿಗೂ ಇದು ಮೈ ಮೇಲೆ ಎಳ್ಕೊಳ್ಳೋ ಅಂಥ ಒಂದು ಇದೆಯಾ ಇದು? ಕರೆಕ್ಟ್, ನೀವು ಹೇಳಿದಾಗೆ ಅದು ಗ್ರೀಕ್, ಆನ್ಷಿಯಂಟ್ ಗ್ರೀಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು.
ಕ್ಯಾಲಸ್ ಮತ್ತು ಸಸ್ಟೈನ್ಸ್ ಬ್ಯೂಟಿ ಆ್ಯಂಡ್ ಸ್ಟ್ರೆಂತ್ ನೀವು ಹೇಳಿದ್ರ. ಇದು ಕ್ಯಾಲಿಸ್ಥೆನಿಕ್ಸ್ ಅಂತ ಹೇಳಿದ ಮೇಲೆ ಏನೋ ಒಂದು ಫ್ಲ್ಯಾಶಿ ಟರ್ಮ್ ಥರ ಕಾಣುತ್ತೆ, ಏನೋ ಒಂದು ವಿಚಿತ್ರ ಅಂತ ಕಾಣುತ್ತೆ ಅಂತ ಜನ ಥಿಂಕ್ ಮಾಡ್ತಾರೆ. ಬಟ್ ಡೆಫಿನಿಷನ್ಗೆ ಹೋದರೆ ಬಾಡಿ ವೆಯ್ಟನ್ನು ಯೂಸ್ ಮಾಡಿಕೊಂಡು ಆ್ಯಸ್ ಎ ರೆಸಿಸ್ಟೆನ್ಸ್ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಬಿಲ್ಡ್ ಮಾಡ್ತೇವೆ. ಈಗ ವೆಯ್ಟ್ ಜಿಮ್ಮಿಗೆ ಹೋದರೆ ನಾವು ಏನು ಮಾಡ್ತೇವೆ, ವೆಯ್ಟ್ಸ್ ತೊಗೊಂಡು ನಾವು ರೆಸಿಸ್ಟೆನ್ಸ್ ತೊಗೊಂಡು ಬಾಡಿ ಸ್ಟ್ರೆಂತ್ ಇಲ್ಲಾದರೆ ಮಸಲ್ ಸೈಜ್ ನಾವು ಡೆವಲಪ್ ಮಾಡೋಕ್ಕೆ ನೋಡ್ತೇವೆ, ಎಂಡ್ಯೂರೆನ್ಸ್ ಡೆವಲಪ್ ಮಾಡೋಕ್ಕೆ ನೋಡ್ತೇವೆ. ಇದರಲ್ಲಿ ನಾವು ಬಾಡಿ ವೆಯ್ಟನ್ನು ಯೂಸ್ ಮಾಡ್ತೇವೆ. ಸೊ ಇನ್ನು ಡೀಪ್ ಹೋದರೆ ಇದರಲ್ಲಿ ಇರೋದು ಪುಷಪ್ಸ್, ಪುಲ್ಅಪ್ಸು, ಡಿಪ್ಸ್ ಇರ್ಬೋದು, ಪ್ಲ್ಯಾಂಕ್ಸ್ ಇರ್ಬೋದು, ಎಲ್ ಸಿಟ್ಸ್ ಇರ್ಬೋದು, ಇದು ತುಂಬ ಬೇಸಿಕ್ಸ್. ಬಟ್ ಜನರಿಗೆ ಯಾಕೆ ಒಂದು 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 ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನೋ ಒಂದು ವಿಚಿತ್ರ ಅಂತ ಫೀಲ್ ಬರುತ್ತೆ, ಯಾಕೆಂದರೆ ಅವರು ಬೇರೆ ಎಲಿಮೆಂಟ್ಸ್ ನೋಡಿದ್ದಾರೆ. ಅಂದರೆ ಹ್ಯೂಮನ್ ಫ್ಲಾಗ್ ಇರ್ಬೋದು, ಒಂದು ಪೋಲ್ ಇಟ್ಕೊಂಡು ಬಾಡಿ ಪ್ಯಾರಲಲ್ ಆಗಿರುತ್ತೆ, ಫ್ರಂಟ್ ಲಿವರ್ ಇರ್ಬೋದು, ಅಂದರೆ ಹೀಗೆ ರಾಡ್ ಇಟ್ಕೊಂಡು ಬಾಡಿ ಹೀಗೆ ಪ್ಯಾರಲಲ್ ಆಗಿರುತ್ತೆ. ಬೇಸಿಕ್ಲಿ ಅಗೇನ್ಸ್ಟ್ ಗ್ರಾವಿಟಿ ನಾವು ಹೋಲ್ಡ್ ಮಾಡ್ತಿದ್ದೇವೆ. ಫ್ರಂಟ್ ಲಿವರ್, ಬ್ಯಾಕ್ ಲಿವರ್, ಹ್ಯೂಮನ್ ಫ್ಲಾಗ್, ಪೋಲ್ ಫ್ಲಾಗ್, ಹ್ಯಾಂಡ್ ಸ್ಟ್ಯಾಂಡ್ ಇರ್ಬೋದು, ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ಸ್ ಇರ್ಬೋದು, ತುಂಬ ಈ ವೆರೈಟೀಸ್ ಇರುತ್ತೆ. ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ಆಬ್ವಿಯಸ್ಲಿ ಇನ್ ಕಪಲ್ ಆಫ್ ಲಾಸ್ಟ್ ಅಟ್ಲೀಸ್ಟ್ 5-6 ಇಯರ್ಸಿಂದ, ಅಟ್ಲೀಸ್ಟ್ ಸಿನ್ಸ್ ದ ಟೈಮ್ ನಾವು 2016-17 ಸ್ಟಾರ್ಟ್ ಮಾಡಿದ್ದು ಕ್ಯಾಸ್ ಫ್ಯಾಕ್ಟ್ರಿ, ಆಗ ಅಷ್ಟು ಇರಲಿಲ್ಲ. ಸೊ ಹೂಎವರ್ ಕೇಮ್ ಇನ್, ನಾವು ಕ್ಯಾಲಿಸ್ಥೆನಿಕ್ಸ್ ಅಂದರೆ ಏನು, ಪಾರ್ಕೋರ್ ಅಂದರೆ ಏನು, ನಮ್ಮದು ಇಡೀ ದಿನ ಅದರಲ್ಲೇ ಹೋಗೋದು, ಮಾತಾಡಿ ನಾವು ಸುಸ್ತಾಗಿರೋದು. ಬಟ್ ಇನ್ 5 ಇಯರ್ಸ್ ಏನಾಯ್ತು ಅಂದರೆ, ಈಗ ತುಂಬ ಕ್ಯಾಲಿಸ್ಥೆನಿಕ್ಸ್ ಜನ ಅವೇರ್ನೆಸ್ ಬಂತು, ತುಂಬ ಜನ ಮಾಡಿದ್ರು. ಪ್ಲಸ್ ಇಟ್ಸ್ ಇನ್ಸ್ಟಾಗ್ರಾಮ್ ಕೈಂಡ್ ಆಫ್ ಕಂಟೆಂಟ್. ಸೊ ನೋಡಿದ ತಕ್ಷಣ ಸೋ ಕೂಲ್ ಅಂತ, ಸೊ ಕೂಲ್ ಆ ಫ್ಯಾಕ್ಟ್ರಿ ಇದಲ್ಲ. ಸೊ ಅದು ನೋಡ್ಕೊಂಡು ಜನರಿಗೆ ಒಂದು ಐಡಿಯಾ ಬಂದಿದೆ ಕ್ಯಾಲಿಸ್ಥೆನಿಕ್ಸು. ಸೊ ಆ ಫ್ಲ್ಯಾಶಿ ಎಲಿಮೆಂಟ್ಸ್ ಕಲೀಲಿಕ್ಕೆ ಎಲ್ಲರಿಗೆ ಇಂಟ್ರೆಸ್ಟ್ ಇದೆ. ಎಲ್ರಿಗೊಂದು ಹ್ಯಾಂಡ್ ಸ್ಟ್ಯಾಂಡ್ ಮಾಡಬೇಕು, ಹೆಡ್ ಸ್ಟ್ಯಾಂಡ್ ಮಾಡಬೇಕು, ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್, ಹ್ಯೂಮನ್ ಫ್ಲಾಗ್ ಮಾಡಬೇಕು. ಸೊ ಅಂಥದ್ದೊಂದು ಇಂಟ್ರೆಸ್ಟ್ ಇದೆ. ಸೊ ಇಟ್ ಈಸ್ ಗುಡ್. ಬಟ್ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಇದು ನಂಗೆ ಆಗುತ್ತಾ, ನಂಗೆ ಆಗಲ್ವ ಅಂತ. ಸೊ ಇದು ಎಲ್ಲರಿಗೆ ಮಾಡ್ಬೋದು. ಪುಷಪ್ಸ್, ಪುಲ್ಅಪ್ಸ್ ಜಿಮ್ಸಲ್ಲೂ ಮಾಡ್ತಾರೆ. ವೇಟ್ಸ್ ಬಿಟ್ಟು ಬೇಸಿಕ್ಸ್ ಎಲ್ಲಿಂದ ಶುರು ಮಾಡಬೇಕು? ಲೈಕ್ ಕ್ಯಾಲಿಸ್ಥೆನಿಕ್ಸ್ ಬೇಸಿಕ್ಸ್ ಅಂದರೆ ಬಾಡಿ ಅವೇರ್ನೆಸ್, ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ನಾವು ವಾರ್ಮ್ ಅಪ್ ಮಾಡೋದು ಯಾಕೆ, ಬಾಡಿನ ಪ್ರಿಪೇರ್ ಮಾಡೋಕ್ಕೆ ಫಾರ್ ಆ್ಯನ್ ಆ್ಯಕ್ಚುಯಲ್ ವರ್ಕೌಟ್, ಫಾರ್ ಟೇಕಿಂಗ್ ದ ಲೋಡ್ ಆನ್ ದ ಬಾಡಿ. ಸೊ ವಾರ್ಮ್ ಅಪ್ಪಲ್ಲಿ ಏನಿರುತ್ತೆ, ಬಾಡಿನ ಹೀಟ್ ಮಾಡೋದು, ಬಾಡಿನ ಮಸಲ್ ಟೋನ್ ಸ್ವಲ್ಪ ಇನ್ಕ್ರೀಸ್ ಮಾಡೋದು. ಸೊ ಇಲಾಸ್ಟಿಸಿಟಿ ಸ್ವಲ್ಪ ಇಲಾಸ್ಟಿಕ್ ಬರುತ್ತೆ, ಮತ್ತು ಇಂಜುರಿಯಿಂದ ಸ್ವಲ್ಪ ಸೇವ್ ಆಗಿರುತ್ತೆ. ಸೊ ಈ ಬೇಸಿಕ್ ಮೂಮೆಂಟ್ಸಿಂದ ಸ್ಟಾರ್ಟ್ ಮಾಡಬೇಕು. ಸೊ ಒಬ್ಬ ತುಂಬ ಬಿಗಿನರ್ ಇದ್ದರೆ ಸ್ಕ್ವಾಟ್ ಹೆಂಗೆ ಮಾಡೋದು, ಪುಷಪ್ ಹೆಂಗೆ ಮಾಡೋದು, ಪ್ಲ್ಯಾಂಕ್ ಹೆಂಗೆ ಮಾಡೋದು, ಸೊ ಬೇಸಿಕ್ ಜಂಪಿಂಗ್ ಜಾಕ್ಸ್, ಬೇಸಿಕ್ ಪ್ಯಾಟರ್ನ್ಸ್, ರೈಟ್ ಪಾಸ್ಚರ್ 7 ಫಂಡಮೆಂಟಲ್ ಮೂಮೆಂಟ್ಸ್ ಪ್ಯಾಟರ್ನ್ಸ್ ಇದೆ. ಮೂಮೆಂಟ್ ಪ್ಯಾಟರ್ನ್ಸ್: ಪುಷ್, ಪುಲ್, ಹಿಂಜ್, ಸ್ಕ್ವಾಟ್, ಲಂಜ್, ಟ್ವಿಸ್ಟ್ ಮತ್ತು ಗೇಟ್. ಬೇಸಿಕ್ಲಿ ಈ ಪ್ಯಾಟರ್ನ್ಸ್ ನಾವು ಕಲಿಬೇಕು. ಎಲ್ಲ ಕಾಂಬಿನೇಷನ್ ಮೂಮೆಂಟ್ಸ್ ಇರೋದು ಇದರದ್ದು ಕಾಂಬಿನೇಷನಲ್ಲೇ ಬರೋದು. ಕೆಲವು ಪ್ಯಾಟರ್ನ್ ನಾವು ಆಲ್ರೆಡಿ ಮಾಡ್ತೇವೆ ಲೈಫಲ್ಲಿ. ನಾವು ವಾಕ್ ಮಾಡ್ತೇವೆ, ಟ್ವಿಸ್ಟಿಂಗ್, ಅಲ್ಲಿ ಏನೋ ಐಟಮ್ ತೆಗಿಬೇಕಾದ್ರೆ ಟ್ವಿಸ್ಟ್ ಮಾಡ್ತೇವೆ, ಬೆಂಡ್ ಮಾಡ್ತೇವೆ ತೆಗಿಲಿಕ್ಕೆ. ಸ್ವಲ್ಪ ಒಂದು ಸೈಂಟಿಫಿಕ್ ಆಗಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬಾಡಿ ಹೆಂಗೆ ವರ್ಕ್ ಆಗುತ್ತೆ, ಯಾವ ಮಸಲ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆವಿ ಲೋಡ್ಸ್ ಮನೇಲಿ ಲಿಫ್ಟ್ ಮಾಡಬೇಕಾದ್ರೆ ಬ್ಯಾಕ್ ಬೆಂಡ್ ಮಾಡ್ಕೊಂಡು ಲಿಫ್ಟ್ ಮಾಡ್ತಾರೆ. ಬಟ್ ಡೆಡ್ ಲಿಫ್ಟ್ ನೀವು ನೋಡಿದರೆ ಬ್ಯಾಕ್ ನಾವು ಆದಷ್ಟು ಕಮ್ಮಿ ಯೂಸ್ ಮಾಡೋಕ್ಕೆ ನೋಡ್ತೇವೆ, ಲೋಡು ಹಿಪ್ಸ್ ಯೂಸ್ ಮಾಡ್ತೇವೆ. ಸೊ ಬ್ಯಾಕನ್ನು ಒಂದು ಸ್ವಲ್ಪ ಸ್ಟೇಬಲ್ ಆಗಿರ್ತೇವೆ. ಸೊ ಇಂಥರ ಒಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಕಲಿತರೆ ಸೊ ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ ರಿಯಲ್ ಲೈಫಲ್ಲಿ ಕೂಡ. ಸೊ ಇಟ್ಸ್ ಬೇಸಿಕ್ಲಿ ನೀವು ಜಿಮ್ಮಿಗೆ ಹೋದರೂ ಕೂಡ ಯು ಆರ್ ಪ್ರಿಪೇರಿಂಗ್ ಫಾರ್ ರಿಯಲ್ ಲೈಫ್. ಅದರ ಪ್ರಕಾರ ನಾವು ಥಿಂಕ್ ಮಾಡಬೇಕು. ಸೊ ದಟ್ ಈಸ್ ಕ್ಯಾಲಿಸ್ಥೆನಿಕ್ಸ್. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನನಗೂ ಗೊತ್ತಾಗಿದ್ದು ನನ್ನ ಹಸ್ಬೆಂಡ್ ಡೇವಿಸ್. ಅವನು ಇದೆಲ್ಲ ನೋಡ್ಬಿಟ್ಟು ಮನೆಯಲ್ಲೆಲ್ಲ ಒಂದು ದೊಡ್ಡ ಪುಲ್ಲಪ್ ಬಾರು ಮತ್ತು ಅದು ರಿಂಗ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಇಟ್ಕೊಂಡು, ಬಿಕಾಸ್ ಅವ್ನು ಬೇಸಿಕ್ ಲೆವೆಲ್ ಫಿಟ್ನೆಸ್ನ ದಾಟಿರೋ ಅಂತ ಒಂದು ಇದು. ಸೊ ನನಗೆ ಯಾವಾಗಲೂ ಅನ್ಸೋದು ಇದೆಲ್ಲ ಅಪ್ಪರ್ ಬಾಡಿ ತುಂಬ ಸ್ಟ್ರೆಂತ್ ಬೇಕನೋ ಏನೋ ಅಂತ. ಸೊ ಯು ಆರ್ ಸೇಯಿಂಗ್ ಇಟ್ಸ್ ಬೇಸಿಕ್ಸ್ ದಟ್ ಇದೆಲ್ಲ ದಾಟ್ಕೊಂಡು ಒಂದು 3 to 6 months. ಎಸ್. ಈಗ ನಾನು ಹ್ಯೂಮನ್ ಫ್ಲಾಗ್ ಮಾಡಬೇಕಾದ್ರೂ ಕೂಡ ನನಗೆ ಪುಷಪ್ ಗೊತ್ತಿಲ್ಲ, ನನಗೆ ಪುಲ್ಅಪ್ ಗೊತ್ತಿಲ್ಲ ಅಂದರೆ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಲ್ಲ, ಅಡ್ವಾನ್ಸ್ಡ್. ಈಗ ನಾನು ಹ್ಯೂಮನ್ ಫ್ಲಾಗ್ ಮಾಡ್ತೇನೆ ಅಂದರೆ ಆಬ್ವಿಯಸ್ಲಿ ನೀವು ಥಿಂಕ್ ಮಾಡ್ತೀರಾ ನನಗೆ ಪುಲ್ಅಪ್ಸ್ ಗೊತ್ತಿರುತ್ತೆ, ಅಟ್ಲೀಸ್ಟ್ 10 ಪುಲ್ಅಪ್ಸ್. ಸೊ ಜನರಿಗೆ ಏನು ಟೆನ್ಷನ್ ಏನಂದರೆ ನನಗೆ ಇದು ಮಾಡಬೇಕು ಬಟ್ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡೋದು, ಹೇಗೆ ಮಾಡೋದು ಆಗ್ತಾ ಇಲ್ಲ. ಪುಷಪ್ಸ್ ಕಲಿಬೇಕು ನಾವು, ಫಸ್ಟ್ ಪುಲ್ಅಪ್ಸ್ ಕಟ್ಟಬೇಕು, ಫೌಂಡೇಶನ್ ನಾವು ಬಿಲ್ಡ್ ಮಾಡಬೇಕು. ಫೌಂಡೇಶನ್ ಇಲ್ಲದೆ ನಾವು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಅದಕ್ಕೆ ಅದು ಒಂದು ಬೇಸಿಕ್ಸ್ ನಮ್ಮ ಮೇಲೆ ನಾವು ಫೋಕಸ್ ಮಾಡಬೇಕು. ಇಂಟ್ರೆಸ್ಟಿಂಗ್. ಮುಂದಿಂದು ಇಸ್ ಪಾರ್ಕೋರ್. ಇದೆಲ್ಲ ಸಿನಿಮಾದಲ್ಲಿ ಭಾಷೆನಲ್ಲಿ ಹೇಳಬೇಕಂದ್ರೆ ಯಾವುದೋ ಒಂದು ಚೇಸಿಂಗ್ ಸೈನಲ್ಲಿ ಯಾವುದೋ ಟೆರೇಸಲ್ಲಿ ಬಿಲ್ಡಿಂಗಿಂದ ಬಿಲ್ಡಿಂಗ್ ಎಗರ್ಕೊಂಡು ಅವ್ರು ನಟ್ಟಿಸ್ಕೊಂಡು ಹೋಗೋದು. ದಟ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಪಾರ್ಕೋರ್. ಬಿಕಾಸ್ ಅದರಲ್ಲೂ ಡಿವೈಡ್ ಮಾಡ್ತಾ ಹೋದರೆ ದೆರ್ ಇಸ್ ಸೋ ಮಚ್ ಅಲ್ವಾ. ಅಂದರೆ ಅದರಲ್ಲಿ ಲೇಝಿ ವಾಲ್ಟು, ಮಂಕಿ ವಾಲ್ಟು, ಬಾರ್ ಸ್ಕಿಲ್ಸು, ಬ್ಯಾಕ್ ಫ್ಲಿಪ್ಪು, ಸ್ವಿಂಗು ಎಲ್ಲ ನೋಡಿ ಫುಲ್ ಪಟ್ಟಿನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಫಸ್ಟ್ಲಿ ಆ್ಯಕ್ಚುಲಿ ನಾನು ಪಾರ್ಕೋರ್ ಟ್ರೈ ಮಾಡ್ಬೋದಾ ಅಂದರೆ ಇವೆಲ್ಲ ಏನೊಂದು ಮಿಸ್ಕನ್ಸೆಪ್ಷನ್ ಅಂದರೆ ಇವೆಲ್ಲ ಫಾರಿನಲ್ಲಿರೋರಿಗೆ ಸರಿ, ಇಂಡಿಯಾದಲ್ಲಿ ಪಾರ್ಕೋರು ಒಂದು ಕಲಿಯೋದು, ಎರಡನೇದು ಎಲ್ಲಿ ಇದನ್ನ ಅಪ್ಲೈ ಮಾಡೋದು, ಇದೇನು ಜಯನಗರ ರೋಡಲ್ಲ ಬಿಲ್ಡಿಂಗ್ ಹತ್ಕೊಂಡು ಹೋಗೋದ ಅನ್ನೋದೆಲ್ಲ. ಸೊ ವಾಟ್ ಇಸ್ ಯುವರ್ ಥಾಟ್ ಆನ್ ದಿಸ್? ಪಾರ್ಕೋರ್ ಅಗೇನ್ ಕ್ಯಾಲಿಸ್ಥೆನಿಕ್ ಥರಾನೇ ಯಾರೂ ಮಾಡ್ಬೋದು. ಸೊ ಆ್ಯಕ್ಚುಲಿ ಏಜ್ ಫ್ಯಾಕ್ಟರ್, ಏಜ್ ಥಿಂಕ್ ಮಾಡ್ತಾರೆ,
ಯೂಶ್ವಲಿ ನಮ್ಗೆ ಕಾಲ್ ಬರುತ್ತೆ, ನಾನು 34 ನನಗೆ ಮಾಡೋಕ್ಕಾಗತ್ತಾ, ಇವತ್ತೊಂದು ಮೆಸೇಜ್ ಅಂತ 42 ಮಾಡೋಕ್ಕಾಗತ್ತಾ ಅಂತ. ಎಕ್ಸಸೈಸ್ ಊಟ ಯಾವ ಏಜಲ್ಲೂ ಮಾಡ್ತೇವೆ ನಾವು, ಎಕ್ಸಸೈಸು ಯಾವ ಏಜಲ್ಲೂ ಮಾಡ್ಬೋದು. ಸೊ ಡಿಫ್ರೆಂಟ್ ನಾನು ಏನು ಮಾಡ್ತೇವೆ ನೀವೇನು ಮಾಡ್ತೀವಿ ಡಿಫರ್ ಆಗುತ್ತೆ. ನೀವು ಬಿಗಿನರ ನಿಮಗೆ ಒಂದು ಸ್ವಲ್ಪ ಬೇಸಿಕ್ಸ್ ಬೇರೆ ಇರುತ್ತೆ. ಸೊ ಆ್ಯಸ್ ಯು ಗೆಟ್ ಬೆಟರ್ ನೀವು ಸ್ವಲ್ಪ ಇಂಟರ್ಮೀಡಿಯೇಟ್ ಬರ್ತೀರಾ, ನೀವು ಸ್ವಲ್ಪ ಬೆಟರ್ ಮಾಡ್ತೀರಾ, ನಿಮ್ಮದು ಸ್ಟ್ರೆಂತ್ ಇರುತ್ತೆ, ಸ್ವಲ್ಪ ಅವೇರ್ನೆಸ್ ಇರುತ್ತೆ, ಮತ್ತೆ ಸ್ವಲ್ಪ ಬೇರೆ ಲೆವೆಲಿಗೆ ಬರ್ತೀರಾ. ಸೊ ನನ್ನ ಲೆವೆಲಿಗೆ ಬರ್ತೀರಾ ಯಾರಾದರೂ. ನಮ್ಮ ಜಿಮ್ಮಲ್ಲಿ ಎಲ್ಲ ವೆರೈಟಿ ಜನ ಇದ್ದಾರೆ, ವರ್ಕೌಟ್ ಸೇಮ್, ಎಲ್ಲರೂ ಮಾಡೋದು ಸೇಮ್ ಎಕ್ಸಸೈಸ್ ಬಟ್ ಡಿಫ್ರೆಂಟ್ ಲೆವೆಲ್ಸಲ್ಲಿ ಮಾಡ್ತಾರೆ. ಸೊ ಈಗ ನಾವು ಪಾರ್ಕೋರಿಗೆ ಬಂದರೆ, ಈಗ ಪಾರ್ಕೋರು ಜಾರ್ಜಸ್ ಹೆಬರ್ಟ್ ಅಂತ ಒಬ್ಬರು ಫ್ರೆಂಚ್ ನೇವಲ್ ಆಫೀಸರ್, ಅವರು ಆಬ್ಸ್ಟಿಕಲ್ ಕೋರ್ಸ್ ರಿಲೇಟೆಡ್ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದರು. ಅದು ಆಫ್ರಿಕನ್ ಅವರದ್ದು ಮೂವ್ಮೆಂಟ್ಸ್ ನೋಡಿಕೊಂಡು, ಅವ್ರು ತುಂಬ ಎಜೈಲ್ ಆಗಿದ್ದರು, ಅವ್ರದ್ದು ಬಾಡಿ ಮೂವ್ಮೆಂಟ್ಸ್ ತುಂಬ ಚೆನ್ನಾಗಿತ್ತು, ಅದನ್ನು ನೋಡಿಕೊಂಡು ಆಬ್ಸ್ಟಿಕಲ್ ಕೋರ್ಸ್ ಥರ ಒಂದು ಪ್ರೋಗ್ರಾಮ್ ಪ್ರಿಪೇರ್ ಮಾಡಿದರು. ಅದರ ನಂತರ ರೇಮಂಡ್ ಬೆಲ್ಲೆ ಬರ್ತಾರೆ, ಅವರು ಆರ್ಮಿ ಆಫೀಸರ್ ಆಗಿದ್ದರು ಫ್ರೆಂಚಲ್ಲಿ. ಅವರ ಎಕ್ಸ್ಪೀರಿಯನ್ಸನ್ನು ತೊಗೊಂಡು ಇದರ ಮೇಲೆ ಒಂದು ಸ್ವಲ್ಪ ಇದನ್ನು ಪಾರ್ಕೋರ್ ಅಂತ ಮಾಡಿಬಿಟ್ರು. ಸೊ ಪಾರ್ಕೋರ್ ಅಂದರೆ ಏನು, ಬೇಸಿಕ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಫಾಸ್ಟೆಸ್ಟ್ ಆ್ಯಂಡ್ ಎಫಿಷಿಯೆಂಟ್ ವೇ ಅಲ್ಲಿ ಹೋಗೋದು. ಓಕೆ, ಫ್ರಮ್ ಎ ಟು ಬಿ ಇನ್ ದ ಫಾಸ್ಟೆಸ್ಟ್ ಆ್ಯಂಡ್ ಎಫಿಷಿಯೆಂಟ್ ವೇ. ಸೊ ಬೇಸಿಕ್ಲಿ ಈಗ ನನಗೆ ಒಂದು ಇಲ್ಲಿಂದ ಅಲ್ಲಿ ಹೋಗಬೇಕು, ಒಂದು ಮಧ್ಯದಲ್ಲಿ ಒಂದು ಕಲ್ಲಿದೆ, ಇಲ್ಲಾಂದರೆ ಗೋಡೆ ಇದೆ, ನಾನು ಸೈಡಿಂದ ವಾಕ್ ಮಾಡಿ ಹೋಗ್ಬೋದು, ಇಲ್ಲಾಂದರೆ ಮೇಲಿಂದ ಕ್ಲೈಂಬ್ ಮಾಡಿ ಹೋಗ್ಬೋದು. ಸೊ ವಾಟ್ ಈಸ್ ಎಫಿಷಿಯೆಂಟ್ ಅಂತ, ಟೈಮ್ ಸೇವಿಂಗ್ ಇಸ್ ಎಗುರ್ಕೊಂಡು ಹೋಗೋದು, ಅದನ್ನ ದಾಟ್ಕೊಂಡು ಹೋಗೋದು. ಸೊ ಸಿಂಪಲ್ ಬೇಸಿಕಲಿ ಪಾರ್ಕೋರ್ ಅಂದರೆ ಎಗುರುದು ಅಂತ ಆಗುತ್ತೆ. ಈಗ ಬಿಲ್ಡಿಂಗ್ ಅಂತ ಯಾಕೆ ಅಂತ ಹೇಳ್ತಾರೆ ಜನ, ಮೂವೀಸಲ್ಲಿ ನೋಡಿದ್ದಾರೆ, ಈಗ ಟೈಗರ್ ಶ್ರಾಫ್ ಮೂವೀಸಲ್ಲಿ ನೋಡಿರ್ಬೋದು, ಇಲ್ಲ ಆದಷ್ಟು ಮೂವೀಸಲ್ಲಿ ಈಗ ಅಟ್ಲೀಸ್ಟ್ ಲಾಸ್ಟ್ 5 to 8 ಇಯರ್ಸಿಂದ ತುಂಬ ಜಂಪಿಂಗ್ ರನ್ನಿಂಗ್ ಎಲ್ಲ ಬರ್ತಾ ಇದೆ. ಸೊ ಎಲ್ಲ ಆ್ಯಕ್ಟರ್ ಇದು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಜನ ಥಿಂಕ್ ಮಾಡ್ತಿದ್ದಾರೆ ಪಾರ್ಕೋರ್ ಅಂದರೆ ಜಂಪ್ ಮಾಡೋದು, ಬಿಲ್ಡಿಂಗ್. ಬಟ್ ಬಿಲ್ಡಿಂಗ್ ಹೋಗಬೇಕಾದ್ರೆ ಗ್ರೌಂಡಲ್ಲಿ ಫಸ್ಟ್ ಅರ್ಥ ಮಾಡ್ಬೇಕು ಏನಂತ. ಸೊ ಗ್ರೌಂಡಲ್ಲಿ ಕ್ವಾಡ್ರುಪೆಡಲ್ ಮೂವ್ಮೆಂಟ್ಸ್, ಇಲ್ಲಾಂದರೆ ಜಂಪಿಂಗ್, ಕ್ಲೈಂಬಿಂಗ್, ಲ್ಯಾಂಡಿಂಗ್, ರೋಲಿಂಗ್, ವಾಲ್ಸ್ ಇರ್ಬೋದು. ವಾಲ್ಸ್ ಅಂದರೆ ಈಗ ಒಂದು ಹಿಪ್ ಹೈಟ್ ಆಬ್ಸ್ಟಿಕಲ್ ಇದ್ದರೆ ಅದನ್ನು ಹೇಗೆ ಕವರ್ ಮಾಡ್ಬೋದು, ಅದು ವಾಲ್ಟಿಂಗ್ ಇರುತ್ತೆ. ಸೊ ಇದೆಲ್ಲ ಡಿಫ್ರೆಂಟ್ ಮೆಕ್ಯಾನಿಸಮ್, ಡಿಫ್ರೆಂಟ್ ಮೂವ್ಮೆಂಟ್ಸ್ ನಾವು ಕಲಿತ್ರೆ ವಿ ಆರ್ ಬೇಸಿಕ್ಲಿ ಗೆಟಿಂಗ್ ಬೆಟರ್ ಇಟ್ ಪಾರ್ಕೋರ್. ನಾನು ನೋಡಿದೆ ನಿಮ್ಮ ಕೆವಾಸ್ ಫ್ಯಾಕ್ಟ್ರಿನಲ್ಲೇ ದೇರ್ ಆರ್ ಡಿಫ್ರೆಂಟ್ ಇದು, ಫಾರ್ ಎಕ್ಸಾಂಪಲ್ ಈ ಕ್ಯಾಟ್ ಲೀಪ್ ಒಂದು ಗೋಡೆ ಥರ ಇದೆ, ದೂರದಿಂದ ಹಿಂಗೆ ಬಂದು ಹಿಂಗೆ ಇಟ್ಕೊಳ್ಳೋದು. ದೆನ್ ಪಾಮ್ ಸ್ಪಿನ್, ಐ ವಾಸ್ ವೆರಿ ಇದು ಕಿಕ್ಡ್ ಅಬೌಟ್, ಸಕ್ಕತ್ತಾಗಿದೆ, ಕೂಲ್ ಆಗಿದೆ ಇದು ಅಂತ. ಮತ್ತು ಬೇಸಿಕ್ಸ್ ಇಸ್ ಕಿಕ್ ಅಪ್. ಈಗೆಲ್ಲ ನಾವು ಸಿನಿಮಾದಲ್ಲಿ ವಿಲನ್ ಅಥವಾ ಹೀರೋ ಮಧ್ಯ ಆದಾಗ ಅವ್ರು ಯಾರೋ ಹಿಂಗೆ ಕೆಳಗೆ ಬಿದ್ದು ಹಿಂಗೆ ಮೇಲೆ ಎದ್ದಾಗ ಕಿಕ್ಅಪ್ಸು, ಅಂದರೆ ಇದೆಲ್ಲ ಸಿನಿಮಾದವರು ಪಾಪ್ಯುಲರೈಸ್ ಮಾಡಿರೋ ಒಂದಷ್ಟು ಮೂಮೆಂಟ್ಸು. ಬಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಈ ಬೇಸಿಕ್ಸ್ ಶುರು ಮಾಡೋರಿಗೆ ಪಾರ್ಕೋರ್ ಅಂತ, ವಾಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಫಸ್ಟ್ 3 months ಹೆಂಗಿರುತ್ತೆ ಪಾರ್ಕೋರಲ್ಲಿ ನಾನೇನಾದರೂ ಕಲಿಬೇಕಂತಂದರೆ? ಈಗ ಫಾರ್ ಎಕ್ಸಾಂಪಲ್ ನಾವು ಥರ್ಸ್ಡೇಸ್ ಖಾಲಿ ಪಾರ್ಕೋರ್ ಮೇಲೆ ಫೋಕಸ್ ಮಾಡ್ತೇವೆ. ಅಲ್ಲಿ ಬಿಗಿನರು ಇರ್ತಾನೆ. ಫಾರ್ ಎಕ್ಸಾಂಪಲ್ ನೀವು ಅಂತ ಎನಿಸ್ಕೊಳ್ಳೋಣ, ನೀವು ಬಿಗಿನರ್, ನಿಮಗೆ ಪಾರ್ಕೋರ್ ಗೊತ್ತಿಲ್ಲ. ಸೊ ಒಬ್ಬ ಇಂಟರ್ಮೀಡಿಯೇಟ್, ಒಬ್ಬ ಅಡ್ವಾನ್ಸ್ ಇದ್ದಾನೆ. ನಾವು ಬಾಕ್ಸಸ್ ನೀವು ರೆಫರ್ ಮಾಡಿದಾಗ ನಾವು ಬಾಕ್ಸಸ್ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ಮೂವ್ಮೆಂಟ್ಸಿಗೆ. ಒಂದು ವಾಲ್ ಇದೆ ಕ್ಲೈಂಬ್ ಮಾಡೋಕ್ಕೆ, ಇಲ್ಲಾಂದರೆ ಕ್ಯಾಟ್ಲಿಪ್ ಮಾಡಿ ಹೋಲ್ಡ್ ಮಾಡೋಕ್ಕೆ. ಬಾಕ್ಸ್ ಇದೆ ವಾಲ್ಟ್ ಮಾಡೋಕ್ಕೆ. ಟೈರ್ಸ್ ಇದೆ ಸ್ವಲ್ಪ ಇಂಪ್ಯಾಕ್ಟ್ ಎಲ್ಲ ಅಬ್ಸಾರ್ಬ್ ಮಾಡೋಕ್ಕೆ. ಎಲ್ಲ ಮೂಮೆಂಟ್ಸಿಗೆ ಬ್ರೇಕ್ ಡೌನ್ ಇದೆ. ನಾವು ಪಾರ್ಕೋರು ನಾವು ಸುಮ್ಮನೆ ಎಗ್ರು ಕಾನ್ಸೆಪ್ಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಲ್ಲ. ಪಾರ್ಕೋರಲ್ಲಿ ನಾವು 2-3 ವಿಷಯ ನಾವು ಥಿಂಕ್ ಮಾಡ್ತೇವೆ. ಸೇಫ್ಟಿ ಫಸ್ಟ್. ಸೊ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ನಾವು ಮುಂಚೆನೇ ಥಿಂಕ್ ಮಾಡಬೇಕು. ನಾವು ಎಗರಿದ ಮೇಲೆ ಮತ್ತೆ ಮಾಡಬಾರ್ದಿತ್ತಂತ ನಾವು ಥಿಂಕ್ ಮಾಡಿ ತುಂಬ ಲೇಟ್ ಆಗಿರುತ್ತೆ. ಸೊ ಸೇಫ್ಟಿ ಮ್ಯಾಟ್ಸ್ ಎಲ್ಲ ಯೂಸ್ ಇರುತ್ತೆ. ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಅಂತ ನಾವು ಸ್ಟಾರ್ಟಿಂಗಲ್ಲಿ ಥಿಂಕ್ ಮಾಡಿ ಹೋಗ್ತೇವೆ. ಸೊ ಇದರಲ್ಲಿ ತುಂಬ ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ತುಂಬ ಮಕ್ಕಳಿದ್ದಾರೆ, ಅವ್ರ ಪೇರೆಂಟ್ಸು ಬಂದು ಹೇಳಿದ್ದಾರೆ, ಮುಂಚೆ ತುಂಬ ಇಂಟ್ರೋವರ್ಟ್ ಆಗಿದ್ದರು, ಇದು ಮಾಡಿ ಒಂದು ಸ್ವಲ್ಪ ಅವ್ರದ್ದು ಥಿಂಕಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬ ಎಕ್ಸ್ಟ್ರೋವರ್ಟ್ ಆಗಿದೆ. ಸೊ ಬೇಸಿಕ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತೇವೆ. ಸೊ ನೀವು ಇಲ್ಲಿದ್ದೀರಾ ಅಂದರೆ ಯು ಆರ್ ಅವೇರ್. ಸೊ ಆಚೀಚೆ ನೋಡಿಕೊಂಡು ಏನಾದರೂ ಲಿಫ್ಟಿಂಗ್ ಮಾಡಿದಾಗ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಇನ್ ದ ಮೂಮೆಂಟ್. ಹಂಗೆ ಮಾಡಬೇಕು. ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಕಾನ್ಸ್ಟೆಂಟ್ಲಿ ಟೇಕಿಂಗ್ ಡಿಸಿಷನ್ಸ್ ಅನ್ಸುತ್ತೆ. ಯಾಕಂದರೆ ಮುಂದೆ ಅದೊಂದು ಆಬ್ಸ್ಟಕಲ್ ಬರುತ್ತೆ, ದಾಟಿದ್ರೆ ನೆಕ್ಸ್ಟ್ ಏನು. ಕರೆಕ್ಟ್. ಸೊ ಮೈಂಡ್ ಆ್ಯಂಡ್ ಬಾಡಿ. ಸೊ ಹಾಗೆ ಫ್ಲೋ ಎಲ್ಲ ಕನೆಕ್ಟ್ ಮಾಡ್ತೀವಿ, ಇಂಡಿವಿಜುವಲ್ ಮೂಮೆಂಟ್ಸ್ ಕಲಿತೇವೆ. ಈಗ ನಾವು ಒಂದು ಪರ್ಟಿಕ್ಯುಲರ್ ಮೂಮೆಂಟಿಗೆ ಹೋಗೋಣ, ಅದರಲ್ಲಿ ತುಂಬ ಬೇಸ್ ಇದೆ. ಗ್ರೌಂಡಲ್ಲಿ ಫಸ್ಟ್ ಬೇಸಿಕ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೀವು ಮಂಕಿ ವಾಲ್ಟ್ ಮೆನ್ಷನ್ ಮಾಡಿದ್ರೆ, ಮಂಕಿ ವಾಲ್ಟ್ ಬಾಕ್ಸಲ್ಲಿ ಮಾಡಿದರೆ ಒಂಥರ ಕಾಣುತ್ತೆ. ಇಲ್ಲಿ ಬಾಕ್ಸ್ ಮೇಲೆ ಕೈ ಇಟ್ಕೊಂಡು ಇಲ್ಲಿಂದ ಆ ಸೈಡಿಗೆ ನಾವು ಲ್ಯಾಂಡ್ ಆಗಿಬಿಡ್ತೇವೆ. ಬಟ್ ಡೈರೆಕ್ಟ್ಲಿ ನಾವು ಮಾಡೋಕ್ಕಾಗಲ್ಲ. ಸೊ ನಿಮಗೆ ನಾವೇನು ಮಾಡ್ತೇವೆ, ಫ್ಲೋರಲ್ಲಿ ಮಂಕಿ ವಾಲ್ಟ್ ಕಲಿಸ್ತೇವೆ. ಆ ಮೂಮೆಂಟ್ ಹೆಂಗೆ ಫೀಲ್ ಆಗುತ್ತೆ, ಲೆಗ್ಸಲ್ಲಿ ಹೆಂಗಿರಬೇಕು, ಕೈಯಲ್ಲಿ ಹೆಂಗಿರಬೇಕು, ಹೇಗೆ ಎಬ್ಸಾರ್ಪ್ಷನ್ ಮಾಡಬೇಕು, ಎಲ್ಲಿ ನೋಡಬೇಕು, ಏನು ಥಿಂಕ್ ಮಾಡಬೇಕು. ಸೊ ಅದರ ಪ್ರಕಾರ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಒಂದು ಮ್ಯಾಟ್ ಮೇಲೆ, 2 ಮ್ಯಾಟ್ ಮೇಲೆ, ಸೊ ಬಾಡಿ ವೆಯ್ಟ್ ಹೆಂಗೆ ಶಿಫ್ಟ್ ಆಗ್ತಿದೆ ಕೈಯಿಂದ ಕಾಲಿಗೆ, ಅದೆಲ್ಲ ಅರ್ಥ ಹಾಕ್ಕೊಂಡು ಬಾಕ್ಸ್ ಮೇಲೆ ನೀವು ಕೈ ಇಟ್ಟು ನಾವು ಕಾಲಿಡ್ತೀರ, ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಸ್ವಲ್ಪ ಮೊಮೆಂಟಮ್ ಎಲ್ಲ ಬಂದ ಮೇಲೆ ಬಾಡಿ ಆ ಥರ ಕ್ರಾಸ್ ಆಗುತ್ತೆ. ಕೆಲವರಿಗೆ ಒಂದು ಕ್ಲಾಸಲ್ಲಿ ಆಗ್ಬೋದು, ಕೆಲವರಿಗೆ ಒಂದು ತಿಂಗಳು ಸಿಗ್ಬೋದು. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಾಕ್ಟೀಸ್. ಒಂದು ಕ್ಲಾಸಲ್ಲಿ ಮಾಡಿದರೆ ಆಗಲ್ಲ, ಒಂದು ರೆಗ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿದರೆ ಒಂದು ಡೆವಲಪ್ ಆಗುತ್ತೆ.
ಸೊ ಈ ಥರ ಬೇರೆ ಬೇರೆ ಮೂಮೆಂಟ್ಸ್ ಬಗ್ಗೆ ಏನು ಮಾತಾಡ್ತಾ ಇದ್ದೀರಾ ಅದನ್ನು ಫ್ಲೋರಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಅದ್ರ ಮೂಲಕ ದೆನ್ ಇವೆಂಚುಲಿ ಆ್ಯಕ್ಚುಯಲ್ ಆಬ್ಸ್ಟಿಕಲ್ಸ್ ಮೇಲೆ ಅದನ್ನು ಪ್ರಾಕ್ಟೀಸ್ಗೆ ಅಂತ. ಸೊ ಯುನೋ ಆ್ಯಸ್ ಫ್ಯಾನ್ಸಿ ಆ್ಯಸ್ ಇಟ್ ಲುಕ್, ಅಂದರೆ ತುಂಬ ನೋಡೋಕೆ ಅದು ಕೂಲಾಗಿ ಕಾಣುತ್ತೆ. ಹೌ ಸೇಫ್ ಇಸ್ ಇಟ್? ಅಂದರೆ ಯೂಶಲಿ ಕ್ಯಾಲಿಸ್ಥೆನಿಕ್ಸ್ ಇಸ್ ಡಿಫ್ರೆಂಟ್. ಪಾರ್ಕೋರ್, ನಿಂಜಾ, ಆಬ್ಸ್ಟಿಕಲ್ ಟ್ರೈನಿಂಗ್ ಅಂತೆಲ್ಲ ಬಂದಾಗ ಇಂಜುರೀಸಿಗೆ ಹೆದರಿ ವಿಡಿಯೋಸು ತುಂಬ ನೋಡ್ತಾ ಇದ್ದೆ, ಹೆಣ್ಮಕ್ಳೇ ಭಾಳ ಕಮ್ಮಿ ಇದ್ದಿದ್ದಲ್ಲಿ. ಸೊ ಹೌ ಡು ವಿ ಬ್ರೇಕ್ ಈ ಟ್ಯಾಬು? ಆ್ಯಕ್ಚುಲಿ ಇದೇನಿದು ಜಾಸ್ತಿ ಹೆಣ್ಮಕ್ಳು ಯಾಕೆ ಬರಲ್ಲ, ಮತ್ತು ಇಂಜುರಿ ಸಂಬಂಧಪಟ್ಟಂತೆ ಏನಿದೆ ಇಲ್ಲಿ? ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಹೆಣ್ಮಕ್ಳು ತುಂಬ ಕಮ್ಮಿ ಇದ್ದರು. ನಮಗೊಂದು ಅಟ್ಲೀಸ್ಟ್ ಸ್ಟಾರ್ಟಿಂಗಲ್ಲಿ ಅಟ್ಲೀಸ್ಟ್ ಒಂದೊಂದು ಬ್ಯಾಚಲ್ಲಿ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಅವೇರ್ನೆಸ್. ಸೊ ಒಂದೊಂದು ಬ್ಯಾಚಲ್ಲಿ ಒಬ್ಬೊಬ್ರು ಇರ್ತು, ಯಾರು ಹೆಣ್ಮಕ್ಳು ಬಂದರೆ ಹುಡುಗಿಯರು ಇದ್ದಾರಾ ಕ್ಲಾಸಲ್ಲಿ ಅಂತ ಕೇಳೋದು. ಈಗ ಆಲ್ಮೋಸ್ಟ್ ಒಂದು ಅರ್ಧ ಬ್ಯಾಚಸ್ ನೋಡಿದರೆ ಲೇಡೀಸೇ ಇದ್ದಂತ ಕಾಣುತ್ತೆ. ಅಂದರೆ ಹುಡುಗರು ಇದ್ದಾರಾ ಅಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಥರ. ಸೊ ಈಗ ಒಂದು ಸ್ವಲ್ಪ ಅವೇರ್ನೆಸ್ ಬಿಲ್ಡ್ ಆಗಿದೆ. ಈಗ ಅದು ಪಾರ್ಕೋರ್ ಮಾಡಿ ಒಂದು ಸ್ವಲ್ಪ ರಿವಾರ್ಡ್ ಬರುತ್ತಲ್ಲ ಮೂಮೆಂಟ್. ಸೊ ಜನರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ, ಅವ್ರ ಫ್ರೆಂಡ್ಸಿಗೆ ಹೇಳ್ತಾರೆ. ಸೊ ಅಟ್ಲೀಸ್ಟ್ 5 years ಥರ ಸಿಚುವೇಶನ್ ಇಲ್ಲ. 5 years ಮುಂಚೆ ಹಂಗಿತ್ತು, ಈಗ ನೀವು ಮೆನ್ಷನ್ ಮಾಡಿದಾಗ. ಬಟ್ ಈಗ ಇಟ್ ಈಸ್ ಮ್ಯಾಟ್ರ್ ಆಫ್ ಅವೇರ್ನೆಸ್. ಕೆಲವರು ಮೋಸ್ಟ್ಲಿ ನೋಡಿರ್ಲಿಕ್ಕಿಲ್ಲ, ಕೆಲವರು ಫ್ರೆಂಡ್ಸ್ ಮೋಸ್ಟ್ಲಿ ಅವರು ಟ್ರೈ ಮಾಡಿರ್ಲಿಕ್ಕಿಲ್ಲ. ಟ್ರೈ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ. ಯಾರಿಗೆ ಆ್ಯಕ್ಚುಲಿ ಇದು ಅಂದರೆ, ಫಾರ್ ಎಕ್ಸಾಂಪಲ್ ಯೋಗ ಅಂದರೆ ಮೈಂಡಿಗೆ ಅಂತ ದೇ ಟೇಕ್ ಇಟ್, ಕಾರ್ಡಿಯೋ ಅಂದರೆ ಅದಕ್ಕೊಂದು ಬೆನಿಫಿಟ್ ಇದೆ. ಬಟ್ ಈ ಕ್ಯಾಟಗರಿಯಲ್ಲಿ ಕ್ಯಾಲಿಸ್ಥೆನಿಕ್ಸ್ ಆಗಿರಲಿ, ಪಾರ್ಕೋರು, ನಿಂಜಾ ಟ್ರೈನಿಂಗ್ ಅಂತ, ಇದು ಫಿಟ್ನೆಸ್ ಪಿರಮಿಡ್ ಇದೆಯಲ್ಲ, ಇದು ಎಲ್ಲಿ ಬಂದು ನಿಲ್ಲತ್ತೆ? ಅಂದರೆ ಇದು ನೆಸೆಸಿಟಿನಾ, ಅಥವಾ ಇಸ್ ಇಟ್ ಲೈಕ್ ನೆಸೆಸಿಟಿ ಮೇಲೆ ಒಂದು ಎಡ್ಜ್ ಇರುತ್ತಲ್ಲ, ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ದಿಸ್ ಇಸ್ ಲೈಕ್ ಅ ಚಾಲೆಂಜ್ ಟು ಯುವರ್ ಮೈಂಡ್ ಆ್ಯಂಡ್ ದ ಬಾಡಿ, ಆ ಆ್ಯಂಗಲಲ್ಲಿ ನೋಡೋರಿಗೆ ಮಾತ್ರನಾ? ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಓಕೆ, ಸೊ ಈಗ ಪಾರ್ಕೋರು ಮತ್ತು ಕ್ಯಾಲಿಸ್ಥೆನಿಕ್ಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಕ್ಯಾಲಿಸ್ಥೆನಿಕ್ಸ್ ನಾವು ನೋಡೋಕ್ಕಾದ್ರೆ ಯೂಶಲಿ ಅಪ್ಪರ್ ಬಾಡಿ ಮೇಲೆ ಫೋಕಸ್ ಮಾಡುತ್ತೆ, ಕೋರ್ ಮೇಲೆ ಫೋಕಸ್ ಮಾಡುತ್ತೆ. ಲೋವರ್ ಬಾಡಿ ಎಕ್ಸಸೈಸು ಇದೆ, ಸ್ಕ್ವಾಟ್ಸ್, ಪಿಸ್ಟಲ್ ಸ್ಕ್ವಾಟ್ಸ್ ಎಲ್ಲ ಇದೆ. ಬಟ್ ಮೋಸ್ಟ್ಲಿ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಬಿಲ್ಡ್ ಮಾಡೋಕ್ಕೆ ನಾವು ಕ್ಯಾಲಿಸ್ಥೆನಿಕ್ಸ್ ಯೂಸ್ ಮಾಡ್ತೇವೆ. ಪಾರ್ಕೋರ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್, ಇಟ್ಸ್ ಮೋರ್ ಡೈನಮಿಕ್. ಕ್ಯಾಲಿಸ್ಥೆನಿಕ್ಸ್ ನಿಂತಲ್ಲಿ ಮಾಡ್ಬೋದು. ಪಾರ್ಕೋರ್ ಯೂಶಲಿ ಆಫ್ಕೋರ್ಸ್ ದೇರ್ ಕುಡ್ ಬಿ 1 or 2 ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಆನ್ ದ ಸ್ಪಾಟ್, ಬಟ್ ಆದಷ್ಟು ಡೈನಮಿಕ್ ಮೂವ್ಮೆಂಟ್ಸ್, ಎಜಿಲಿಟಿ ವೈಸ್. ಸೊ ಫಾರ್ ಎಕ್ಸಾಂಪಲ್ ನಾವು ರಿಯಲ್ ಲೈಫಿಂದ ಇನ್ಸ್ಪಿರೇಷನ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಒಬ್ಬ ಫುಟ್ಬಾಲ್ ಪ್ಲೇಯರ್ ಅವ್ರದ್ದು ಹೆಂಗೆ ಎಜಿಲಿಟಿ ಬಂದರೆ ಅವ್ರು ಪಾರ್ಕೋರ್ ಮಾಡೋದೇ ತುಂಬ ಚೆನ್ನಾಗಿರ್ತಾರೆ. ಓಕೆ, ಬಟ್ ಒಬ್ಬ ಸ್ಟ್ರೆಂತ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದಾನೆ, ಆ ಪಾರ್ಕೋರ್ ಮಾಡೋಕ್ಕೆ ಸ್ವಲ್ಪ ಎಜಿಲಿಟಿ ಕಮ್ಮಿ ಇರುತ್ತೆ. ಸೊ ಇದು ಲೆಟ್ಸೇ ಯಾರು ಟ್ರೈ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಈಗ ಯಾರು ಬೋರ್ ಆಗಿಬಿಟ್ಟಿದ್ದಾರೆ ಒಂದೇ ಟೈಪ್ ಅದು ವರ್ಕೌಟ್ ಮಾಡಿ, ಇಲ್ಲಾದರೆ ಅದು ಮಾಡಿ ಮೊನೋಟನಸ್ ಆಗಿ ಬೋರ್ ಆಗಿಬಿಡ್ತಾರೆ, ಇಲ್ಲಾದರೆ ಏನಾದರೂ ಟ್ರೈ ಮಾಡಿದ್ರು ಬಟ್ ಡಸಂಟ್ ಫೀಲ್ ಲೈಕ್ ಇಟ್ಸ್ ಮೈ ಥಿಂಗ್, ನನಗೆ ಏನಾದರೂ ಡಿಫ್ರೆಂಟ್ ಬೇಕು. ಸೊ ಡಿಫ್ರೆಂಟ್ ಟ್ರೈ ಮಾಡಬೇಕಾದ್ರೆ ಒಂದು ಪಾರ್ಕೋರು ಟ್ರೈ ಮಾಡಿ, ಒಂದು ಕ್ಯಾಲಿಸ್ಥೆನಿಕ್ ಟ್ರೈ ಮಾಡಿ, ಜಿಮ್ಮಿಗೆ ಹೋಗಿ. ಸೊ ವಾಟ್ ಫೀಲ್ಸ್ ಗುಡ್, ನೀವು ಯಾವ ಪ್ರೋಗ್ರಾಮಿಗೆ ಸ್ಟಿಕ್ ಮಾಡೋಕ್ಕಾಗತ್ತೆ. ವೈ ವಿಲ್ ಯು ಸ್ಟಿಕ್ ಟು ಅ ಪ್ರೋಗ್ರಾಮ್? ಬಿಕಾಸ್ ಇಟ್ ಫೀಲ್ಸ್ ಗುಡ್ and it challenges you and it interests you to an extent. So ಆ ಇಂಟ್ರೆಸ್ಟ್ ಬರುತ್ತೆ. ಸೊ ಪಿರಮಿಡ್ ನೋಡೋಕ್ಕೆ ಹೋದರೆ ಕ್ಯಾಲಿಸ್ಥೆನಿಕ್ಸ್ ಇಸ್ ದ ಫೌಂಡೇಶನ್. ಈಗ ನೀವು ಜಿಮ್ಮಿಗೆ ಹೋದರೆ ನೀವು ಅವರು ವಾರ್ಮಪ್ ಮಾಡಿಸೋದು. ಓಕೆ, ನಾನು ತುಂಬ ಜಿಮ್ಮಿಗೆ ಹೋಗಿದ್ದೇನೆ, ಅಲ್ಲಿ ಕೂಡ ನಮಗೆ ಪುಷಪ್ಸ್ ಬೇಕು, ಅಲ್ಲಿ ಕೂಡ ನಮಗೆ ಪುಲ್ಅಪ್ಸ್ ಬೇಕು. ಸೊ ಜಿಮ್ಮಲ್ಲಿ ಕೂಡ ಇದು ಬೇಸಿಕೇ ಇರೋದು. ಬಟ್ ಹೈ ಲೆವೆಲ್ ಎಲಿಮೆಂಟ್ಸ್ ನೋಡಿ ನಾವು ಒಂದು ಸ್ವಲ್ಪ ಗೆಟ್ ಕ್ಯಾರಿಡ್ ಅವೇ. ಹೌದು, ಪಾರ್ಕೋರು ಎಜಿಲಿಟಿ ಪ್ರಕಾರ ನಾವು ಥಿಂಕ್ ಮಾಡ್ಬೋದು. ಅದರಲ್ಲೂ ಕೂಡ ಅಪ್ಪರ್ ಬಾಡಿ ಮೂವ್ಮೆಂಟ್ಸ್ ಇದೆ, ಲೋವರ್ ಬಾಡಿ ಮೂವ್ಮೆಂಟ್ಸ್ ಇದೆ. ಪ್ಲಸ್ ಇಫ್ ಯು ವಾಂಟ್ ಟು ಗೆಟ್ ಬೆಟರ್ ಎಟ್ ಕ್ಯಾಲಿಸ್ಥೆನಿಕ್ಸ್, ಯು ಹ್ಯಾವ್ ಟು ಡೂ ಕ್ಯಾಲಿಸ್ಥೆನಿಕ್ಸ್. ಯು ವಾಂಟ್ ಟು ಗೆಟ್ ಬೆಟರ್ ಎಟ್ ಪಾರ್ಕೋರ್, ಯು ಹ್ಯಾವ್ ಟು ಡೂ ಪಾರ್ಕೋರ್. ಡೇವಿಡ್ ಬೆಲ್ಲ ಅಂತ ಒಬ್ಬರು ಅವರು ಇದನ್ನು ಪ್ರಮೋಟ್ ಮಾಡಿದರು. ಸೊ ಅವರ ಮೂವೀಸಲ್ಲಿ, ಅವರ ಬುಕ್ಕಲ್ಲೆಲ್ಲ ಪ್ರಮೋಟ್ ಮಾಡಿಸೋರು. ರೇಮಂಡ್ ಬೆಲ್ಲೆ ಅವರ ಸನ್, ಡೇವಿಡ್ ಬೆಲ್ಲೆ ಇಸ್ ದ ಸನ್. ಸೊ ಡಿಸ್ಟ್ರಿಕ್ಟ್ B13 ಅಂತ ಒಂದು ಮೂವಿ ಇದೆ, ಅದರಲ್ಲಿ ಇಸ್ ದ ಲೀಡ್ ಕ್ಯಾರೆಕ್ಟರ್ ಇವರು. ಸೊ ಅವರ ಪಾರ್ಕೋರ್ ಒಂದು ಚೇಸ್ ಇದೆ, ಒಂದು ವರ್ಲ್ಡ್ ಫೇಮಸ್ ಚೇಸ್ ಇದೆ, ಅದು ಸಖತ್ತಾಗಿದೆ. ಕ್ಯಾಸಿನೋ ರಾಯಲ್ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಸೆಬಾಸ್ಟಿಯನ್ ಫೂಕನ್ ಅಂತ ಇದ್ದಾರೆ. ಸೊ ಹಿ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಫ್ರೀ ರನ್ನಿಂಗ್. ಡೇವಿಡ್ ಬೆಲ್ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಪಾರ್ಕೋರ್. ಸೊ ಇವರು ಸ್ವಲ್ಪ ಪ್ರಮೋಟ್ ಮಾಡಿದ್ರು. ಮತ್ತು ಒಂದು ಜಂಪ್ ಲಂಡನ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, 2005 to 2006 ಬಂದಿದ್ದು, ಯೂಟ್ಯೂಬಲ್ಲಿ ಇರಬೇಕು. ಸೊ ಇದರಿಂದ ಒಂದು ಐಡಿಯಾ ಬರುತ್ತೆ ಜನರಿಗೆ. ಬಿಲ್ಡಿಂಗ್ ಕಮ್ಸ್ ಲೇಟರ್. ನಾವು ಸ್ವಲ್ಪ ಬಿಲ್ಡಿಂಗ್ ಮಾಡಿದೆ, ಬಟ್ ನಾವು ಡೈರೆಕ್ಟ್ಲಿ ಬಿಲ್ಡಿಂಗ್ ಹೋಗಿಲ್ಲ, ಗ್ರೌಂಡಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಿಸ್ ಈಸ್ ಗುಡ್ ಫಾರ್ ಎನಿಬಡಿ. ದಿಸ್ ಈಸ್ ಫಾರ್ ಸಂಬಡಿ ಹೂ ವಾಂಟ್ಸ್ ಟು ಜಸ್ಟ್ ಗಿವ್ ಇಟ್ ಅ ಟ್ರೈ. ಓಕೆ, ನಮ್ಗೆ ಯೂಶಲಿ ಬಂದವರು ಏನೋ ಟ್ರೈ ಮಾಡ್ತಾರೆ, ದೆಲ್ ಗೆಟ್ ಸ್ಟಕ್ ಟು ಇಟ್ ಆ್ಯಂಡ್ ದೆಲ್ ಸ್ಟೇ ಫಾರ್ ಅ ವೈಲ್. ಹಾಗೆ ಹೌದು. ಇದ್ರದ್ದು ಪ್ರಾಸೆಸ್, ಫಾರ್ ಎಕ್ಸಾಂಪಲ್ ನಾನು ಜಿಮ್ ಅಂದರೆ ವಾರಕ್ಕೆ 4 ದಿನ ಹೋಗ್ತೀನಿ ಸ್ಟ್ರೆಂತ್ ಟ್ರೈನಿಂಗ್ ಅಂತ. ಬಾಕಿ ದಿನ ಎವ್ರಿ ಡೇ ಐ ಡೂ ಬ್ಯಾಡ್ಮಿಂಟನ್, ಐ ವರ್ಕೌಟ್ ಅಥವಾ ಟ್ರೆಡ್ಮಿಲ್, ಕಾರ್ಡಿಯೋ ಮತ್ತು ಸ್ಟ್ರೆಂತ್ ಟ್ರೈನಿಂಗ್. ಇದು ಪ್ರತಿದಿನ ಮಾಡುವಂಥದ್ದು? ಇದು ಪ್ರತಿದಿನ ಮಾಡ್ಬೋದು.
ಈಗ ನಿಮಗೆ ಕ್ಯಾಲಿಸ್ಥೆನಿಕ್ಸಲ್ಲಿ ಸ್ಟ್ರೆಂತು ಇದೆ, ಎಂಡ್ಯೂರೆನ್ಸ್ ಇದೆ. ನಾನು ಖಾಲಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ನಂದು ಕಾರ್ಡಿಯೋ ಕೆಪಾಸಿಟಿ ಬಿಲ್ಡ್ ಮಾಡೋದು ಒಂದು ಸ್ವಲ್ಪ ಲಿಮಿಟ್ ಇರುತ್ತೆ. ಸ್ಟ್ರೆಂತ್ ಮಾಡಬೇಕಾದ್ರೆ ಇಟ್ ಫೀಲ್ಸ್ ಡಿಫ್ರೆಂಟ್, ಕಾರ್ಡಿಯೋ ಮಾಡಬೇಕಾದ್ರೆ ಇಟ್ ಫೀಲ್ಸ್ ಡಿಫ್ರೆಂಟ್ ಹಾರ್ಟ್ ರೇಟ್ ವೈಸ್. ಹೌದು. ಸೊ ಪಾರ್ಕೋರ್ ಇಸ್ ಮೋರ್ ಡೈನಮಿಕ್. ಅದರಲ್ಲಿ ನಿಮಗೆ ಕಾರ್ಡಿಯೋ ಎನಿವೇ ಇಟ್ಸ್ ಪಾರ್ಟ್ ಆಫ್ ದ ಥಿಂಗ್. ಬಟ್ ನನಗೆ ಪುಷಪ್ಸ್ ಮಾಡಬೇಕಾ, ನಾನು ಪಾರ್ಕೋರ್ ಮಾಡಿ ನಂದು ಪುಷಪ್ ಡೆವಲಪ್ ಮಾಡೋದು ಕಷ್ಟ. ಓಕೆ, ನನಗೆ ಪುಲಪ್ಸ್ ಮಾಡಬೇಕಾ, ನಾನು ಪುಲಪ್ಸೇ ಮಾಡಬೇಕು. ಸೊ ದೀಸ್ ಆರ್ ಆಲ್ ಅಂದರೆ ಅದನ್ನು ಡಿವೈಡ್ ಮಾಡಿ ಅರ್ಥ ಮಾಡ್ಕೋಬೇಕು. ಕ್ಯಾಲಿಸ್ಥೆನಿಕ್ಸ್ ಅಫ್ಕೋರ್ಸ್ ಇಸ್ ಸ್ಟ್ರೆಂತ್ ಮಸಲ್ ಟ್ರೈನಿಂಗ್ ಮೋರ್ ಆಫ್ ಇಟ್. ಪಾರ್ಕೋರ್ ನೀವೇ ಹೇಳ್ದಂಗೆ ಇಟ್ಸ್ ಅಜಿಲಿಟಿ ಆ್ಯಂಡ್ ಯಾವುದೋ ಒಂದು ಹೊಸ ಥರದ ಒಂದು ವರ್ಕೌಟ್, ಸಮಥಿಂಗ್ ವಿಚ್ ಚಾಲೆಂಜಸ್ ಬೋತ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಟುಗೆದರ್, ಕೀಪಿಂಗ್ ದಟ್ ಇಸ್ ಸ್ಕಿಲ್ ಟ್ರೈನಿಂಗ್ ಅಂತ ಕೂಡ ಕರಿಬೋದು. ಸೊ ಬೇಸಿಕ್ಲಿ ಯು ಆರ್ ವರ್ಕಿಂಗ್, ಯು ಆರ್ ಗೋಯಿಂಗ್ ಆಫ್ಟರ್ ಎ ಸ್ಕಿಲ್ ಇನ್ ದ ಪ್ರಾಸೆಸ್ ಸ್ಕಿಲ್ ಇನ್ ಫಿಟ್ನೆಸ್. ಸ್ಕಿಲ್ ಆ್ಯಂಡ್ ಫಿಟ್ನೆಸ್. ವೆನ್ ಯು ಆರ್ ಗೋಯಿಂಗ್ ಆಫ್ಟರ್ ಎ ಸ್ಕಿಲ್, ಆ ಒಂದು ಬೇಸಿಕ್ಸ್ ಎಲ್ಲ ಬಿಲ್ಡ್ ಮಾಡ್ತಾ ಹೋಗಬೇಕು. ನನಗೆ ಗೋಲ್ ಏನೋ, ನನಗೆ ಹ್ಯಾಂಡ್ಸ್ ಆನ್ ಮಾಡಬೇಕು. ಇನ್ 6 months ನನಗೆ ಹ್ಯಾಂಡ್ಸ್ ಆನ್ ಮಾಡಬೇಕು. ಅದಕ್ಕೆ ಬೇಸಿಕ್ ಸ್ಟೆಬಿಲಿಟಿ, ಸ್ಟ್ರೆಂತ್, ಮೊಬಿಲಿಟಿ ಎಲ್ಲ ನಾನು ವರ್ಕ್ ಮಾಡಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಆಗ ನನಗೆ ಆ ಗೋಲ್ ಬರುತ್ತೆ. ಇಲ್ಲಾಂದರೆ ಇನ್ ದ ನೇಮ್ ಆಫ್ ಗೋಲ್ ಐ ಆಮ್ ಸ್ಟಿಲ್ ಇಂಪ್ರೂವಿಂಗ್. ಹೌದು. ಸೊ ಇದಕ್ಕೆ ದಿಸ್ ಇಸ್ ವೆರಿ ಗೋಲ್ ಡ್ರಿವನ್ ಆ್ಯಂಡ್ ವೆರಿ ಸ್ಕಿಲ್ ಡ್ರಿವನ್ ಇದು ಅಂತ ನೋಡ್ಬೋದಾಗಿದ್ರೆ. ಆಲ್ ರೈಟ್. ಸೊ ಅಫ್ಕೋರ್ಸ್ ಪಾರ್ಕೋರ್ ಫಿಟ್ನೆಸ್ 70s ಅಲ್ಲಿ ಜಾಕಿ ಚಾನ್ ತುಂಬ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ದಿಸ್ ಇಸ್ ಬೇಸಿಕ್ಲಿ ಆಫ್ರಿಕಾ ಮತ್ತು ಚೈನಾದಲ್ಲಿ ತುಂಬ ಹೆಚ್ಚು ಫೇಮಸ್ ಆದಂಥ ಒಂದು ಮೂಮೆಂಟು. ಇವತ್ತು 2024ನಲ್ಲಿ ನಾವಿಲ್ಲಿ ಗ್ರೌಂಡ್ ಲೆವೆಲ್ವರೆಗೂ ತಂದಿದ್ದೀರಾ. ಬೆಂಗಳೂರಲ್ಲಿ ನೀವು ಒಬ್ಬರು. ಡು ಹ್ಯಾವ್ ಲಾಟ್ ಆಫ್ ಬ್ರಾಂಚಸ್ ಕೇಯಾಸ್ ಫ್ಯಾಕ್ಟ್ರಿದು? ಒಂದು HSR ಅಲ್ಲಿ ಇರೋದಲ್ಲ ಸದ್ಯಕ್ಕೆ? ಇಲ್ಲ, ಅದೇ ಅಪ್ಪು ಸರ್ ಜೊತೆ ಆಗ್ಲಿಕ್ಕಿತ್ತು. ಅದೊಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಬೇಜಾರಾಯಿತು. ಮತ್ತೆ ಓಕೆ, ಒಂದು ಸ್ವಲ್ಪ ಸ್ಲೋಲಿ ಹೋಗೋಣ ಅಂತ. ಇನ್ಫ್ಯಾಕ್ಟ್ ಪ್ರೊಫೈಲ್ ಅಂತ ನೋಡಿದ್ರೆ ಸಿನ್ಸ್ ತುಂಬ ಸಿನಿಮಾದವರು ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಒಂದೊಂದಾಗೆ ಹೆಸರುಗಳು ತೊಗೋತೀನಿ. ಲೆಟ್ ಸ್ಟಾರ್ಟ್ ವಿತ್ ಅಪ್ಪು ಸರ್. ಅಫ್ಕೋರ್ಸ್ ಹೇಗಿತ್ತು ಅಸೋಸಿಯೇಷನ್? ಅಂದರೆ ಅವರು ಲಾಸ್ಟ್ ಫ್ಯೂ ಕೋವಿಡ್ ಟೈಮಲ್ಲಂತೂ ಕೆಲವುದೆಲ್ಲ ವಿಡಿಯೋಸ್ ಎಲ್ಲ ಹಾಕಿದ್ರಲ್ಲ, ಬ್ಯಾಕ್ ಫ್ಲಿಪ್ಸ್ ಆಗಿರಲಿ. ಅಪ್ಪು ಸರ್ ಅಂದರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಇಸ್ ಸಖತ್ತಾಗಿ ಫೈಟ್ ಮಾಡ್ತಾರೆ, ಸಖತ್ತಾಗಿ ಡಾನ್ಸ್ ಮಾಡ್ತಾರೆ. ಆ್ಯಂಡ್ ಬಾಡಿನಂತ ಹೇಗೆ ನೋಡ್ಕೋಬೇಕು ಸ್ಕಿಲ್ ವೈಸು ಸಖತ್ತಾಗಿ ಗೊತ್ತಂತ. ಸೊ ಕ್ಲೋಸ್ ಆಗಿ ನೀವು ನೋಡಿದಾಗ ನಿಮಗಾದಂಥ ಎಕ್ಸ್ಪೀರಿಯನ್ಸಸ್ಗಳು ಏನು, ಹೆಂಗಿದ್ರು ಅವರು? ತುಂಬ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ನಾವು ಅವ್ರು ಅಟ್ಲೀಸ್ಟ್ ಒಂದು 4 ಸರ್ತಿ ಮೀಟಿಂಗ್ ಮಾಡಿದ್ದೇವೆ ಫ್ಯಾಕ್ಟ್ರಿ ಪ್ರಕಾರ. ಪಾರ್ಕೋರು ಇದು ಎಲ್ಲ ನೋಡೋಕ್ಕೆ ಹೋದರೆ ಅವರೆಲ್ಲ ಮಾಡಿಬಿಟ್ಟಿದ್ದಾರೆ ಮುಂಚೆ. ನಾವೆಲ್ಲ ಚಿಕ್ಕದಿರಬೇಕಾದ್ರೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಬೇಸಿಕ್ಲಿ ಜಿಮ್ಮಿಗೆ ಬರಬೇಕಾದ್ರೂ ಕೂಡ ನಾನು ಅದೇ ಮೆನ್ಷನ್ ಮಾಡಿದೆ ಅವರಿಗೆ. ಬಾಡಿ ಮೂಮೆಂಟ್ಸ್ ಅವರು ತುಂಬ ಚೆನ್ನಾಗಿದೆ. ಅವರು ಡ್ಯಾನ್ಸ್ ಇರ್ಬೋದು, ಅವ್ರ ಫೈಟ್ಸ್ ಇರ್ಬೋದು. ಸೊ ಅವರು ತುಂಬ ಅವೇರ್ನೆಸ್ ಚೆನ್ನಾಗಿದೆ. ಸೊ ಹಾಗೆ ಅವರು ಮುಂಚಿಂದನೇ ಬಿಲ್ಡ್ ಮಾಡಿ ಬಂದಿದ್ದಾರೆ. ಸೊ ನಾವು ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಅಪ್ಪು ಸರ್ ಹೀಗೆಲ್ಲ ಮಾಡ್ತಾರಂದ್ರೆ ಅದು ಬಾಲ್ಯದಿಂದ ಮಾಡಿದ್ದಾರೆ. ಬಟ್ ಅದು ನಾವು ಏನು ಕಲಿಬೇಕಂದ್ರೆ, ಈಗ ಅಪ್ಪು ಸರ್ನ ಬಾಲ್ಯದಿಂದ ಜನರು ನೋಡಿದ್ದಾರೆ. ಅವರು ಚಿಕ್ಕದಿರಬೇಕಾದ್ರೆ, ದೊಡ್ಡದಿರಬೇಕಾದ್ರೆ ಅವ್ರ ಸ್ಕಿಲ್ ಡೆವಲಪ್ ಆಯಿತು. ಅವರು ಡ್ಯಾನ್ಸ್ ನೋಡಿದರು, ಅವರದ್ದು ಫೈಟ್ಸ್ ನೋಡಿದರು. ಆ ಪ್ರಾಸೆಸ್ಸೇ ನಾವು ಒಂದು ಎಕ್ಸಾಂಪಲ್ ತೊಗೋಬೇಕು. ಅವರು ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ, ಮತ್ತೆ ಇಂಪ್ರೂವ್ ಆದರು, ಮತ್ತೆ 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 ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ. ನಮ್ಮದು ಅದನ್ನು ಅಳವಡಿಸಬೇಕು. ನಾವು ಡೈರೆಕ್ಟ್ ಅಪ್ಪು ಸರ್ ಆಗೋಕ್ಕಾಗಲ್ಲ, ಒಂದೇ ದಿನಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು, ಅದು ಅವರ ಲೆವೆಲೇ ಬೇರೆ. ಈಗ ಅವರೊಂದು ಒಂಥರ ಬೆಂಚ್ ಮಾರ್ಕ್ ಅವ್ರೇನೋ ಕೇಳ್ತಾ ಇದ್ರ ಅಂದ್ರೆ ಅವರ ಇನಿಷಿಯಲ್ ಇದು ಎಲ್ಲ ಎಲ್ಲಿಂದ ಕಲಿತಾ ಇದ್ರು, ಹೇಗೆ ಇದೆಲ್ಲ ಮಾಡ್ತಾ ಇದ್ರು? ಅವರಿಗೆ ಒಬ್ರು ಟ್ರೈನರ್ ಇದ್ರು. ಅವರು ಡಾಕ್ಟರ್ ರಾಜ್ಕುಮಾರ್ಗೆ ಒಬ್ರು ಟ್ರೈನರ್ ಇದ್ರು, ಅವರಿಗೆ ಟ್ರೈನರ್ ಇದ್ರು, ಅವರಿಂದ ಕಲಿತಾ ಇದ್ರು. ಸೊ ಯಾರು ಮಾಡಿಲ್ಲ ಟೈಮಲ್ಲಿ ಅವರೆಲ್ಲ ಮಾಡಿಬಿಟ್ಟಿದ್ದಾರೆ ಅಪ್ಪು ಸರ್ ಅವರು. ಸೊ ತುಂಬ ಹೇಗೆ ಅಂತ. ಬಟ್ ಅವ್ರಿಗೆ ತುಂಬ ಇಂಟ್ರೆಸ್ಟ್. ಅವ್ರ ಪಾರ್ಕೋರು, ಜಿಮ್ನಾಸ್ಟಿಕ್ಸ್ ಇದೆಲ್ಲ ತುಂಬ ಇಂಟ್ರೆಸ್ಟ್. ದಟ್ ಈಸ್ ಒನ್ ಮೇನ್ ರೀಸನ್ ಅವರು ನಮಗೆ ಓಕೆ ಒಟ್ಟಿಗೆ ಒಂದು ಸ್ವಲ್ಪ ಮಾಡೋಣ, ಒಂದು ಜಿಮ್ ಮಾಡೋಣ ಅಂತ. ಹೆಬ್ಬಾಳದಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಆಗಿತ್ತು. ಅಯ್ಯೋ ಹೌದು. ಸೊ ಇಟ್ ವಾಸ್ ಗುಡ್. ಅವ್ರ ಜೊತೆ ಒಂದು ಮಾಡೋಕ್ಕೆ ನಮಗೆ ಸಿಗ್ತಾ ಇದ್ದಂಥ ಒಂದು ಅಪರ್ಚುನಿಟಿ ಅಂದರೆ ನಮಗೆ ಒಂದು ಲೈಫ್ ಟೈಮ್ ಅಪರ್ಚುನಿಟಿ ಥರ ಫೀಲ್ ಆಗಿತ್ತು. ಇಟ್ಸ್ ವೆರಿ ನೈಸ್. ಬಿಕಾಸ್ ಅವರು ಒಂದು ಸ್ಟಾರ್ ಆಗಿ ಬೆಳೆದು ಅವ್ರಿಗೆ ಏನೇನು ಬೇಕೋ ಸೌಕರ್ಯಗಳು ಅವ್ರು ಮಾಡ್ಕೊಡೋದು ಬೇರೆ, ಇನ್ನೊಂದು ಪ್ರಪಂಚಕ್ಕೂ ಅದನ್ನ ಕೊಟ್ಟು ಬೇರೆಯವರಿಗೆ ಇದನ್ನು ಎಕ್ಸ್ಪೀರಿಯನ್ಸ್ ಕೊಡ್ಬೇಕಂತ ಅವ್ರು ಮಾಡುವಂತ ಪ್ಲಾನ್ ಮಾಡಿದ್ದು. ಸೊ ಒಂದು ಡ್ರೀಮ್ ಪ್ರಾಜೆಕ್ಟ್ ತರ ಅವರು ಥಿಂಕ್ ಮಾಡಿದ್ದು. ಎಷ್ಟು ದೊಡ್ಡದಿದೆ ಅಂದ್ರೆ ಇವಾಗ ಏನದು ವಾಟ್ ಇಸ್ ದ ಫ್ಯೂಚರ್ ಆಫ್ ದ ಸ್ಟುಡಿಯೋ? ಕಂಪ್ಲೀಟ್ ಆಗುತ್ತಾ? ಅದು ಸದ್ಯ ಗೊತ್ತಿಲ್ಲ, ಇನ್ನು ನೋಡಬೇಕು ಇಂಪ್ರೂವ್ ಏನಾಗುತ್ತೆ ಅಂತ. ಸೊ ಅದೇ ಒಂದು ಸ್ಕಿಲ್ ಅನ್ನೋದು ಎಲ್ಲೆಲ್ಲಿವರೆಗೂ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ. ಬಟ್ ಸಿನಿಮಾ ಇಸ್ ಆಕ್ಚುಲಿ ಅ ಗುಡ್ ಪ್ಲಾಟ್ಫಾರ್ಮ್ ಟು ಶೋ ಕೇಸ್. ಈಗ ತುಂಬ ಜನರಿಗೆ ಕ್ಯಾಲಿಸ್ಥೆನಿಕ್ಸ್, ಈಗ ವಿದ್ಯುತ್ ಜಮಾಲ್ ಹ್ಯಾಂಡ್ಸ್ ಆ್ಯಂಡ್ ಪುಷಪ್ ಮಾಡಿದ್ದು ಒಂದು ಮೂವಿಯಲ್ಲಿ, ಕಮಾಂಡೋ ಮೂವಿಯಲ್ಲಿ, ಅದರಲ್ಲಿ ಗೊತ್ತಾಯಿತು. ಈಗ ಟೈಗರ್ ಶ್ರಾಫಿಂದ ಗೊತ್ತಾಯಿತು. ಅಪ್ಪು ಸರ್ ತುಂಬ ಮಾಡಿಬಿಟ್ಟಿದ್ದಾರೆ, ಜಾಕಿ ಚಾನ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಅದರಲ್ಲೆಲ್ಲ ಒಂದು ಅವೇರ್ನೆಸ್ ಬರುತ್ತೆ. ಬಟ್ ಮೀಡಿಯಾ ಕೂಡ ತುಂಬ ಇಂಪಾರ್ಟೆಂಟ್, ಹೇಗೆ ಅದನ್ನು ತೋರಿಸುತ್ತೆ ಅಂತ. ಈಗ ನಮಗೆ ಒಂದು ಇಂಟರ್ವ್ಯೂ ಇತ್ತು, ನಾವು ತುಂಬ ಇಂಟರ್ವ್ಯೂಸ್ ಮಾಡಿದ್ದೇವೆ ಮುಂಚೆ. TV9 ಮಾಡಿದ್ದೇವೆ, ಇದರಲ್ಲಿ ಆಜ್ ತಕಲ್ಲಿ ಮಾಡಿದ್ದೇವೆ. ಬಟ್ ಆಜ್ ತಕಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಪ್ರೀವಿಯಸ್ ಎಪಿಸೋಡು ಟ್ರೈನಲ್ಲಿ
ರೆಕ್ಲೆಸ್ ಸ್ಟಂಟ್ ಮಾಡ್ತಾರಲ್ಲ, ಜಂಪ್ ಮಾಡೋದು, ಅದನ್ನು ತೋರಿಸಿ ಅದರ ನಂತರ ನಮ್ಮ ಆ್ಯಕ್ಟಿವಿಟಿ ತೋರಿಸಿದ್ರು. ಸೊ ನಮ್ದು ಆ್ಯಕ್ಟಿವಿಟಿ ಒಂದು ಸ್ವಲ್ಪ ಡೇಂಜರಸ್ ಆ್ಯಕ್ಟಿವಿಟಿ ಥರ ಫೀಲ್ ಆಗುತ್ತೆ. ಸೊ ಜನರಿಗೆ ಆ ಪರ್ಸೆಪ್ಷನ್, ಈಗ ನಿಮಗೆ ಗೊತ್ತಿಲ್ಲ ಆದರೆ ನಾನು ಹೇಳಿದ್ದೆ ನಿಜ ಥರ, ಓಕೆ ನಿಮಗೆ ಇದು ಮಾಡಬೇಡಿ, ಇದೆಲ್ಲ ತಾಗತ್ತೆ, ಇದೆಲ್ಲ ರೆಕ್ಲೆಸ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ, ಬೇಸಿಕ್ಲಿ ಇನ್ಫ್ಲುಯೆನ್ಸ್ ಆಗ್ತಿದ್ರೆ. ಹೌದು. ಸೊ ಹಾಗೆ ಸೊ ಮೀಡಿಯಾದಲ್ಲಿ ನಾವು ಆದಷ್ಟು ಟ್ರೈ ಮಾಡ್ತೇವೆ. ಈಗ ನಾನು ಇಲ್ಲಿ ಕೂಡ ನಾವು ಅದೇ ಟ್ರೈ ಮಾಡೋದು, ಯಾರು ಬಂದು ಟ್ರೈ ಮಾಡ್ಬೋದು, ಬಟ್ ಟ್ರೈನರ್ ಮಾತು ಕೇಳಬೇಕು. ನನಗೆ ಎಲ್ಲ ಆಗುತ್ತಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಬಿತ್ಕೊಂಡೆ ನಾನು ಮಾಡಬಾರ್ದು ಅಂತ ಥಿಂಕ್ ಮಾಡ್ತೇವೆ. ಸೊ ಆದಷ್ಟು ಪೇಷನ್ಸ್ ಇಟ್ಕೋಬೇಕು. ಸೊ ಆ್ಯಸ್ ಅ ಟ್ರೈನರ್ಸ್ ಆಲ್ಸೋ ನಮಗೆ ಈ ಪ್ರೋಗ್ರಾಮ್ ನಾವು ಕಲಿಸ್ಬೇಕಾದ್ರೆ ತುಂಬ ಪೇಷನ್ಸ್ ವರ್ಕ್. ಯಾಕಂದರೆ ಒಂದು ಸರ್ತಿ ಹೇಳಿದರೆ ಏನೋ ಬಾಡಿ ತೊಗೊಳುತ್ತೆ ನೋಡೋಣ ಅಂತ ಮಾಡ್ತಾ ಹೋಗ್ತಾರೆ. ಬಟ್ ನಮಗೆ ಗೊತ್ತು ಏನಾದರೂ ಪೊಟೆನ್ಷಿಯಲ್ ಇಂಜುರಿ ಇರ್ಬೋದು, ಆದಷ್ಟು ನಾವು ಸ್ಲೋ ಡೌನ್. ಸೊ ಅದು ಎಕ್ಸ್ಪೀರಿಯನ್ಸಿಂದ ನಮಗೆ ಬರುತ್ತೆ. ನಾವು ಕಲಿಸಿ ಎಕ್ಸ್ಪೀರಿಯನ್ಸ್ ಮಾಡಿ ನಮಗೆ ಹೀಗೆ ಮಾಡಿದರೆ ಹೀಗಾಗುತ್ತೆ, ಹೀಗೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಆ್ಯಂಡ್ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಿಮಗೆ ಬೇಸಿಕ್ ಬೇರೆ, ಬೇರೆಯವ್ರಿಗೆ ಬೇಸಿಕ್ ಬೇರೆ. ಮತ್ತು ಇನ್ನೊಂದು ಜಿಮ್ಮಲ್ಲಿ ಆಗುತ್ತೆ ಕಂಪ್ಯಾರಿಸನ್. ಓಕೆ, ಅವನು ಮೊನ್ನೆ ಬಂದದ್ದು 1 ಮಂತಲ್ಲಿ ಅಷ್ಟೆಲ್ಲ ಮಾಡ್ತಾ ಇದ್ದಾನೆ, ನಾನು 6 ವರ್ಷದಿಂದ ಬರ್ತಾ ಇದ್ದೇನೆ. 6 ವರ್ಷ ಅಲ್ಲ, ತುಂಬ ಹೆಚ್ಚಾಯಿತು, ಬಟ್ ತುಂಬ ಡಿಫ್ರೆನ್ಸಸ್ ಕಂಪೇರ್ ಮಾಡ್ತಾರೆ. ಸೊ ಎಲ್ಲರದ್ದು ಮೆಟಬಾಲಿಸಮ್ ಡಿಫ್ರೆಂಟ್ ಇದೆ. ಅವ್ರು ಹೇಳ್ತಾನೆ ಅಂದರೆ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಒಂದು ಕ್ಲಾಸಲ್ಲಿ ಏನಾದ್ರು ಕಲಿತೇವಂತ 1 ತಿಂಗಳಲ್ಲಿ ಬರೋಕ್ಕಂತ ಹೇಳೋಕ್ಕಾಗಲ್ಲ. ಒಬ್ಬ ಬಂದು ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ, ಅವನದು ಪ್ರೋಗ್ರೆಸ್ ಬೇರೆ ಇರುತ್ತೆ. ಒಬ್ಬ 1 ಕ್ಲಾಸ್ ಮಾಡಿ ಹೋಗ್ತಾನೆ, ಮತ್ತೆ 1 ಮಂತ್ ನಂತರ ಬಂದು ಮಾತಾಡಿದ್ರೆ ಅವ್ರ ಪ್ರೋಗ್ರೆಸ್ ಬೇರೆ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಇಟ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಇಟ್ಸ್ ನಾಟ್ ಅಬೌಟ್ ಹೌ ಯುವರ್ ಬಾಡಿ ಆಲ್ಸೋ. ಕೆಲವರಿಗೆ ನ್ಯಾಚುರಲ್ ಎಬಿಲಿಟಿ ಇರುತ್ತೆ. ಈಗ ನಂದು ಮಾರ್ಷಲ್ ಆರ್ಟ್ ಬ್ಯಾಕ್ಗ್ರೌಂಡ್ ಇದೆ, ಸೊ ನನಗೆ ಒಂದು ಸ್ವಲ್ಪ ಈಸಿಲಿ ಕೆಲವು ಮೂಮೆಂಟ್ಸ್ ಬರ್ಬೋದು. ಕೆಲವನಿಗೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ಬಟ್ ಅವನ ನ್ಯಾಚುರಲ್ ಟೆಂಡೆನ್ಸಿ ಇದೆ, ಬಾಡಿ ಇಟ್ಸ್ ಅಜೈಲ್, ಹಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಕೆಲವರಿಗೆ ಆಗಲ್ಲ. ಈಗ ಬ್ಯಾಕ್ ಫ್ಲಿಪ್ ಈಗ ಒಂದು ಹೈ ಲೆವೆಲ್ ಸ್ಕಿಲ್, ಇದರಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಪಾರ್ಕೋರ್ ಅಂದರೆ ಫ್ಲಿಪ್ಸ್ ಮಾಡ್ತಾರಂತ. ಪಾರ್ಕೋರ್ ಇಸ್ ಬೇಸಿಕ್ಲಿ ಎಫಿಷಿಯಂಟ್ ಮೂಮೆಂಟ್. ಇಫ್ ಬ್ಯಾಕ್ ಫ್ಲಿಪ್ಪಲ್ಲಿ ನೀವು ಅಷ್ಟು ಪ್ರೊಫೆಷನಲ್ ಇದ್ದರೆ ಆ್ಯಂಡ್ ಇಫ್ ಇಸ್ ಎಫಿಷಿಯಂಟ್ ಎಟ್ ದ್ಯಾಟ್ ಮೂಮೆಂಟ್, ದೆನ್ ಇಟ್ ಆಲ್ಸೋ ಇಸ್ ಪಾರ್ಕೋರ್. ಬಟ್ ಪಾರ್ಕೋರನ್ನು ನಾವು ಬ್ಯಾಕ್ ಫ್ಲಿಪ್ಪನ್ನು ನಾವು ಪಾರ್ಕೋರ್ ಅಂತ ಕಲಿಯಲ್ಲ. ಫ್ರೀ ರನ್ನಿಂಗ್ ಅಂತ ಒಂದು ಕ್ಯಾಟಗರಿ, ನೆಲದ ಮೇಲೆ ಉರುಳಾಡೋದು, ಅದು ಎಲ್ಲ ಮಾಡ್ಬೋದು. ಫ್ರೀ ರನ್ನಿಂಗ್ ಅಂದರೆ ಒಂದು ಅಂಬ್ರೆಲಾ ಥರ. ಅದರಲ್ಲಿ ನಾವು ಪಾರ್ಕೋರ್ ಇರ್ಬೋದು, ಜಿಮ್ನಾಸ್ಟಿಕ್ಸ್ ಎಲಿಮೆಂಟ್ಸ್ ಇರ್ಬೋದು, ಮತ್ತು ಮಾರ್ಷಲ್ ಆರ್ಟ್ ಟ್ರಿಕ್ಕಿಂಗ್ ಇರ್ಬೋದು, ಎಲ್ಲ ಮಾಡ್ಬೋದು. ಪಾರ್ಕೋರ್ ಅಂದರೆ ಆರ್ಟ್ ಆಫ್ ಮೂವ್ಮೆಂಟ್. ಅಲ್ಲಿ ನಾವು ಎಫಿಷಿಯನ್ಸಿ ಮೇಲೆ ನೋಡ್ತೇವೆ. ವಿ ಆರ್ ನಾಟ್ ಲುಕಿಂಗ್ ಇಟ್ ಫ್ಲಾಶಿ ಎಲಿಮೆಂಟ್ಸ್. ಬೇಸಿಕ್ಸ್, ಜಂಪಿಂಗ್, ರನ್ನಿಂಗ್, ಕ್ಲೈಂಬಿಂಗ್, ಲ್ಯಾಂಡಿಂಗ್, ರೋಲಿಂಗ್, ಸ್ಟ್ರೈಡಿಂಗ್, ಅದೆಲ್ಲ. ಫ್ರೀ ರನ್ನಿಂಗಲ್ಲಿ ಬೇಸಿಕ್ಲಿ ಇಟ್ಸ್ ಆರ್ಟ್ ಆಫ್ ಎಕ್ಸ್ಪ್ರೆಷನ್. ಏನು ಅದರಲ್ಲಿ ತುಂಬ ಟೈಮ್ ಇದೆ, ಏನು ಬೇಸಿಕ್ಲಿ ಒಂದು ವಿಡಿಯೋಗೆ ಏನು ಪ್ರಿಪೇರ್ ಮಾಡ್ತೇವೆ ಅದರ ಥರ ಥಿಂಕ್ ಮಾಡಿ. ಫ್ರೀ ರನ್ನಿಂಗ್ ಅಂದರೆ ಆ್ಯಕ್ಚುಲಿ ನಾನು ವಿಡಿಯೋ ನೋಡಿರೋ ಪ್ರಕಾರ ಅದೋ ಒಂದು ದೊಡ್ಡ ಒಂದು ಬಾಕ್ಸ್ ಥರ ಇದೆ, ಅಲ್ಲಿಂದ ಹಿಂಗೆ ಓಡ್ ಬಂದು ಅದ್ರ ಮೇಲೆ ಉರುಳ್ಕೊಂಡು ಇಳಿದು ಹೋಗ್ತಾರೆ. ಏನೂ ಮಾಡ್ತಾರೆ. ಫ್ರೀ ರನ್ನಿಂಗ್ ಹೆಸರಲ್ಲಿ ಏನೂ ಮಾಡ್ಬೋದು, ಎನಿಥಿಂಗ್ ಫ್ಲಾಶಿ. ಫ್ರೀ ರನ್ನಿಂಗ್ ಸೊ ಯು ಕ್ಯಾನ್ ಯೂಸ್ ಆಲ್ ದಿ ಸ್ಕಿಲ್ಸ್. ಎಸ್, ಬೇಸಿಕ್ಲಿ ಕಂಬೈನ್ ಒಂದು ಫ್ಲೋ ಅಲ್ಲಿ ಮಾಡಿ, ಇಟ್ಸ್ ದ ವೇ ಯು ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ಹೌದು. ಸೊ ಅದು ಏನೂ ಮಾಡ್ಬೋದು. ಈಗ ನನಗೆ ಖಾಲಿ ಇದೇ ಮಾಡಬೇಕಂದ್ರೆ ನನಗೆ ಅದು ಮಾಡಬೇಕು, ಹಾಗೆ ನಾನು ಮಾಡ್ತೇನೆ. ಸೊ ಫ್ರೀ ರನ್ನಿಂಗ್ ಅಂದರೆ ಅದರ ಹೆಸರಲ್ಲಿ ನಾನು ಏನೂ ಮಾಡ್ಬೋದು. ಬಟ್ ಪಾರ್ಕೋರ್ ಅಂತ ಹೇಳಿದ್ಮೇಲೆ ವಿ ಆರ್ ಟಾಕಿಂಗ್ ಅಬೌಟ್ ಎಫಿಷಿಯಂಟ್ ಮೂಮೆಂಟ್. ಒಂದು ಎಕ್ಸಾಂಪಲಲ್ಲಿ ಒಂದು ಸ್ವಲ್ಪ ಫನಿ ಎಕ್ಸಾಂಪಲ್ ಆಗಿತ್ತು. ಕೋರಮಂಗಲದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ವಾಲ್ ಕ್ಲೈಂಬ್ ಮಾಡ್ತಿದ್ದೆ. ನಮಗೆ ಏನು ಪ್ರಾಕ್ಟೀಸ್ ಮಾಡಬೇಕು, ವಾಲ್ ಕ್ಲೈಂಬ್ ಪ್ರಾಕ್ಟೀಸ್ ಮಾಡಿದೆ. ಸ್ವಲ್ಪ ಪ್ರಾಯದವರು ಬಂದರು, ಅಲ್ಲಿ ಗೇಟ್ ಇದೆ ಅಂತ ಹೇಳಿದರು. ನಮಗೊಂದು ಸ್ವಲ್ಪ ಫನಿ ಆಯಿತು, ಬಟ್ ಅವರಿಗೆ ಮೋಸ್ಟ್ಲಿ ಇದು ಸೀರಿಯಸ್ ಥಿಂಗ್. ಅಲ್ಲಿ ಗೇಟ್ ಇದೆ, ಇಲ್ಲಿ ಯಾಕೆ ಕ್ಲೈಂಬ್ ಮಾಡ್ತಿದ್ದಾರೆ ಅಂತ. ಮತ್ತು ಇನ್ನೊಂದು ಪ್ರಾಬ್ಲಮ್ ಆ ಟೈಮಲ್ಲಿ, ಈಗ ಅಟ್ಲೀಸ್ಟ್ ನಮಗೆ ಒಂದು ಫೆಸಿಲಿಟಿ ಇದೆ, ಬಟ್ ಮುಂಚೆ ಪಾರ್ಕಿಗೆ ಅಲ್ಲಿ ಹೋದರೆ ನಮಗೆಲ್ಲ ಹೊರಗೆ ಹೋಗ್ಲಿ ತೆಗೆದಾಕಿ. ಹೌದು, ಯಾಕಂದರೆ ದೇ ವಿಲ್ ಥಿಂಕ್ ನಾವು ಏನೋ ಪಬ್ಲಿಕ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡ್ತಿದ್ದೇವೆ ಅಂತ. ನಾವೇನು ಡ್ಯಾಮೇಜ್ ಮಾಡಿಲ್ಲ, ಬಟ್ ದೇ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸ್. ಅವ್ರಿಗೆ ಗೊತ್ತಿರಲಿಲ್ಲ ಅದು ಏನಂತ. ಆ್ಯಕ್ಚುಲಿ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ ಚಿಕ್ಕ ಹಳ್ಳಿ ಕಡೆ ಎಲ್ಲ ಈಗ ಮರ ಹತ್ತೋದು, ಒಂದು ಗೋಡೆ ಎಗರೋದು, ಕರೆಕ್ಟ್, ಅದೆಲ್ಲ ಎಲ್ಲೋ ಒಂದು ಕಡೆ ಎಲ್ಲ ಪಾರ್ಕೋರೆ. ಕ್ರಾಸಿಂಗ್ ಎ ಫೆನ್ಸ್, ನಾವು ಬಾಲ್ಯದಲ್ಲಿ ಎಲ್ಲರೂ ಕ್ರಾಸ್ ಮಾಡಿದ್ದಾರೆ ಫೆನ್ಸ್, ಬಟ್ ಅದೊಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಕಲಿತ್ರೆ ಯು ಕ್ಯಾನ್ ಬಿ ಮೋರ್ ಎಫಿಷಿಯಂಟ್. ಅದೆಲ್ಲ ಮೂಮೆಂಟ್ಸ್, ನಥಿಂಗ್ ಈಸ್ ನ್ಯೂ. ಪಾರ್ಕೋರ್ ಈಸ್ ನ್ಯೂ, ನಾಟ್ ನ್ಯೂ. ಪುಷಪ್ಸ್ ಇಲ್ಲ, ಮನೆಯಲ್ಲೆಲ್ಲ ಡೈಲಿ ಮಾಡಿರ್ತೇವೆ. ಏನಾದರೂ ಲಿಫ್ಟ್ ಮಾಡಬೇಕಾದ್ರೆ ಕ್ಯಾಲಿಸ್ಥೆನಿಕ್ಸ್, ದೀಸ್ ಆರ್ ಡಿಫ್ರೆಂಟ್ ನೇಮ್ಸ್. ಅದೇ ಈ ಪಾರ್ಕೋರ್ ಆಗಿರಲಿ, ಆಬ್ಸ್ಟಿಕಲ್ ಟ್ರೈನಿಂಗ್ ಆ್ಯಂಡ್ ದೆನ್ ನಿಂಜಾ, ಇಡೀ ಕ್ಯಾಟಗರಿ ಅಂತ ಮಾತಾಡೋದಾದರೆ ಒಂದಷ್ಟು ಟರ್ಮ್ಸ್ಗಳು ಇವಾಗ ನಾನು ಹೇಳ್ತೀನಿ. ಇದು ಈ ಬೇಸಿಕ್ಸ್ ಯಾರ್ಯಾರು ಟ್ರೈ ಮಾಡ್ಬೋದು. ಆ್ಯಂಡ್ ಲಿಟಲ್ ಅಬೌಟ್ ದೀಸ್ ಮೂಮೆಂಟ್ಸ್. ಫಸ್ಟ್ಲಿ ಇದು ಯಾವುದೂ ಮನೇಲಿ ಟ್ರೈ ಮಾಡೋಂಗಿಲ್ಲ. ಮಾಡ್ಬೋದಾ? ಓಕೆ, ಫಾರ್ ಎಕ್ಸಾಂಪಲ್ ಈಗ ಹ್ಯಾಂಡ್ ಸ್ಟ್ಯಾಂಡ್ ನೋಡಿರ್ತೀವಿ, ಕಾರ್ಟ್ ವೀಲು, ಅದೇ ಇಲ್ಲಿಂದ ಅದು, ಇದೆಲ್ಲ ಏನು ದೊಡ್ಡ ವಯಸ್ಸಲ್ಲೂ ಶುರು ಮಾಡ್ಬೋದು. ಈಗ ನಮ್ಮ ಹತ್ರ ಅಟ್ಲೀಸ್ಟ್ ನಾನು ನೋಡಿದ ಪ್ರಕಾರ, ನಾನು ಒಬ್ಬ ಪರ್ಸನಲಿ ಒಬ್ಬರು ಟ್ರೈನ್ ಮಾಡಿದ್ದಾನೆ, 45 year old ಬ್ಯಾಕ್ ಫ್ಲಿಪ್. ಬೇಸಿಕ್ಸ್ ಹೆಂಗೆ ಸ್ಟಾರ್ಟ್ ಮಾಡಬೇಕು? ಬೇಸಿಕ್ಸ್
ನಾರ್ಮಲ್ ಸ್ಕ್ವಾಟ್ಸ್. ಹ್ಮ್ ಈಗ ಆ ಬ್ಯಾಕ್ ಫ್ಲಿಪ್ ಯಾರು ಮಾಡಿದ್ರು, ಈ ವಾಸ್ ಆಲ್ರೆಡಿ ಗುಡ್ ವಿತ್ ಫಿಟ್ನೆಸ್. ಹ್ಮ್ ಏಜ್ ಇರ್ಬೋದು, ಬಟ್ ಅವ್ರ ಫಿಟ್ನೆಸ್ ಚೆನ್ನಾಗಿದೆ, ಜಂಪ್ಸ್ ಚೆನ್ನಾಗಿದೆ. ಸೊ ನೀವು ಯಾವ ಸ್ಕಿಲ್ ಮಾಡ್ಬೋದು ಡಿಪೆಂಡ್ಸ್ ಆನ್ ಯುವರ್ ಕರೆಂಟ್ ಫಿಟ್ನೆಸ್ ಲೆವೆಲ್. ಈಗ ನಿಮ್ಮನ್ನು ನಾವು ನೋಡಿದರೆ, ಈಗ ನಿಮ್ಮದು ಫಿಟ್ನೆಸ್ ಲೆವೆಲ್ ಹಿಂಗೆ ಅಂದರೆ, ಈ ಫಿಟ್ನೆಸ್ ಲೆವೆಲಲ್ಲಿ ನೀವು ಆಲ್ರೆಡಿ ಕೆಲವು ಸ್ಕಿಲ್ಸ್ ಮಾಡ್ಬೋದು, ಬಟ್ ಟು ವಾಟ್ ಲೆವೆಲ್ ಅದು ಚೇಂಜ್ ಆಗುತ್ತೆ ಪರ್ಸನ್ ಟು ಪರ್ಸನ್. ಅಂಡ್ ಫಿಟ್ನೆಸ್ ಲೆವೆಲ್ ಇಸ್ ನಾಟ್ ಜಸ್ಟ್ ನೀವು ನೋಡಕ್ ದಪ್ಪ ಇದ್ದೀರಾ ಸಣ್ಣ ಇದ್ದೀರಾ ಅಲ್ಲ. ನೋ, ಇಲ್ಲ. ಅಜಿಲಿಟಿ, ಇಟ್ಸ್ ಬಾಡೀಸ್ ಎಬಿಲಿಟಿ ಅಂತ ಹೇಳ್ಬೋದು ನಾವು. ಅದು ನಮ್ಮದು ಫ್ಯಾಟ್ ಪರ್ಸೆಂಟೇಜ್ ಎಷ್ಟು, ಮಸಲ್ ಪರ್ಸೆಂಟೇಜ್ ಅದರಲ್ಲಿ ಮ್ಯಾಟ್ರ್ ಆಗಲ್ಲ. ಈಗ ಒಬ್ಬ ದಪ್ಪ ಇದ್ದವನು ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫ್ಲೋರಲ್ಲಿ ಒಬ್ಬ 120 kg 10 ಸೆಕೆಂಡ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾನೆ. ಅದೇ 60 kg ಫುಲ್ ಲೈಟಾಗಿ ಎಲ್ಲ ಚೆನ್ನಾಗಿ ಕಾಣೋನು ಆ್ಯಪ್ಸ್ ಇದ್ದವನು ಕೂಡ ಮಾಡಿಲ್ಲ. ಅದ್ರ ಮೇಲೆ ಅಲ್ಲೇ ಗೊತ್ತಾಗುತ್ತೆ. ಇಟ್ಸ್ ಬೇಸಿಕ್ಲಿ ಸ್ಕಿಲ್. ಸೊ ನಿಮ್ಮ ಕರೆಂಟ್ ಫಿಟ್ನೆಸ್ ಲೆವೆಲಲ್ಲಿ ನೀವು ಆಲ್ರೆಡಿ ಕೆಲವು ಸ್ಕಿಲ್ಸ್ ಮಾಡೋಕ್ಕಾಗುತ್ತೆ. ಬಟ್ ಈಗ ನಿಮ್ಮದು ಎಕ್ಸ್ಪೆಕ್ಟೇಷನ್ ಇಲ್ಲಿದ್ದರೆ ನೀವು ಏನೂ ಮಾಡಿಲ್ಲ ಅಂತ ಫೀಲ್ ಮಾಡ್ತೀರಾ. ಬಟ್ ಯು ಆರ್ ಥಿಂಕಿಂಗ್, ಓಕೆ ನನಗೆ ಇಲ್ಲಿ ಹೋಗಬೇಕಂತ ಹೇಳಿದ್ರೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಓಕೆ ನಾನು ಏನು ಮಾಡ್ತಿದ್ದೇನೆ ಅಂತ ಫೀಲ್ ಆಗುತ್ತೆ. ಸೊ ದ್ಯಾಟ್ಸ್ ಆಲ್ವೇಸ್ ಗುಡ್ ಇನ್ ಅ ಗ್ರೂಪ್ ಅಟ್ಮಾಸ್ಫಿಯರ್. ಬೇರೆಯವ್ರಿಗೆ ನೋಡಿ ನಾವು ಕಲಿಬೋದು, ಒಂದು ಮೋಟಿವೇಶನ್ ಇರುತ್ತೆ. ಸೊ ಈ ನಿಂಜಾ ಮೂಮೆಂಟ್ ಇದ್ರದ್ದೆಲ್ಲದು ಟ್ರೈನಿಂಗ್ದು ಬೇಸಿಕ್ಸ್ ಏನೇನಿದೆ? ಫಾರ್ ಎಕ್ಸಾಂಪಲ್ ಇದು ಇಷ್ಟೆಲ್ಲ ಇದೆಯಲ್ಲ, ಕ್ಯಾಟ್ ಲೀಪು, ಪಾಮ್ ಸ್ಪಿನ್ನು, ಕಿಕಪ್ಪು, ಕಾರ್ಟ್ ವೀಲ್ಸು, ಲೇಜಿ ವಾಲ್ಟು, ಮಂಕಿ ವಾಲ್ಟು, ಥೀಫ್ ವಾಲ್ಟ್, ಏನೇನೋ ಒಂದಷ್ಟೆಲ್ಲ, ಇದೆಲ್ಲಾನು ಬೇಸಿಕ್ಸ್ ಏನಾ? ಇದು ಎಲ್ಲ ಆ್ಯಕ್ಚುಲಿ ಬೇಸಿಕ್ ಮೂಮೆಂಟ್ಸೇ. ಬಟ್ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಅದರ ಮೇಲೆ ಅದು ಮೂಮೆಂಟ್ ಸ್ವಲ್ಪ ಫ್ಲ್ಯಾಶಿ ಕಾಣ್ಬೋದು, ಸ್ವಲ್ಪ ಅಡ್ವಾನ್ಸ್ ಕಾಣ್ಬೋದು. ಒಬ್ಬ ಬಿಗಿನರು ಮಂಕಿ ವಾಲ್ಟ್ ಮಾಡೋಕ್ಕಾಗುತ್ತೆ, ಬಟ್ ಅವರ್ ಎಕ್ಸಿಕ್ಯೂಷನ್ ವರ್ಸಸ್ ಸಂಬಡಿ ಹೂ ಇಸ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ. ಇದು ಬೇಸಿಕ್ ಅಂದರೆ ನಾನು ಬಾಕ್ಸಿಂದ ಇಲ್ಲಿ ಹೋಗಿ ಅಲ್ಲಿ ಹೋಗೋದು ಬೇಸಿಕ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಸ್ಲೈಟ್ಲಿ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಸೈಸ್. ಬಟ್ ಒಬ್ಬ ಫಿಟ್ನೆಸ್ ಚೆನ್ನಾಗಿದ್ದರೆ ಅವನು ಡೈರೆಕ್ಟ್ ಮಾಡೋಕ್ಕಾಗತ್ತೆ ಒಂದು ಸ್ವಲ್ಪ ಟೈಮಲ್ಲಿ. ಫಿಟ್ನೆಸ್ ಸ್ವಲ್ಪ ಕಮ್ಮಿ ಇದ್ದರೆ, ಏನು ಸ್ವಲ್ಪ ಜಂಪಿಂಗ್ ಕೆಪಾಸಿಟಿ ಸ್ವಲ್ಪ ಕಮ್ಮಿ ಇದೆ, ಅಪ್ಪರ್ ಬಾಡಿ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇದೆ, ಅವೇರ್ನೆಸ್ ಕಮ್ಮಿ ಇದೆ, ಬಾಡಿಗೆ ನಮಗೆ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಟೈಮ್ ತಾಗುತ್ತೆ. ಬಟ್ ಇಟ್ ಕ್ಯಾನ್ ಬಿ ಡನ್ ಬೈ ಎನಿಬಡಿ. ಇದು ಎಷ್ಟು ಲೆವೆಲ್ ಕಾನ್ಫಿಡೆನ್ಸ್ ಮೇಲೂ ಇದು ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನನಗೆಲ್ಲ ಇದೆ, ಅಲ್ಲೆಲ್ಲೋ ಒಂದು ಆಬ್ಸ್ಟಿಕಲ್ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಹೆದರ್ಕೋತಾ ಇದ್ದೀನಿ. ಸೊ ಮೈಂಡ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಇದು ಕಾನ್ಫಿಡೆನ್ಸ್. ಎಸ್ ಪ್ರೋಗ್ರೆಷನ್ ಇಸ್ ಕೀ ಅಂತ ಹೇಳ್ತೇವೆ ನಾವು. ಒಂದು ಸೇಫ್ಟಿ ಫಸ್ಟ್ ಅಂತ ನಾನು ಹೇಳಿದಾಗ ಪ್ರೋಗ್ರೆಷನ್ ಇಸ್ ಕೀ, ರೆಪಿಟೇಷನ್ ಇಸ್ ಕೀ. ನಾವು ರಿಪೀಟ್ ಮಾಡಿ 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 ಕಲಿತೇವೆ. ನನಗೆ ಈಗಲೇ ಒಂದು 2 ನಿಮಿಷದಲ್ಲಿ ನಂಗೆ ಇಲ್ಲಿಂದ ಅಲ್ಲಿ ಎಗರಬೇಕಂದ್ರೆ ಆಗಲ್ಲ. ಕೆಲವರು ಮಾಡ್ತಾರೆ, ಅದರ ನಂತರ ಚೆನ್ನಾಗೂ ಇರ್ಬೋದು, ಏನೋ ತಾಗಿದ್ದು ಇರ್ಬೋದು. ಬಟ್ ರೆಪಿಟೇಷನ್ ಇಸ್ ಕೀ, ಪ್ರೋಗ್ರೆಷನ್ ಇಸ್ ಕೀ ಅಂತ ಹೇಳಿದ ಮೇಲೆ ಜಿಮ್ಮಲ್ಲಿ ನಾವು ಪ್ರೋಗ್ರೆಸಿವ್ ಓವರ್ಲೋಡ್ ಅಂತ ಕಾನ್ಸೆಪ್ಟ್ ಇದೆ. ವೆರಿ ಸಿಮಿಲರ್. ಇಲ್ಲಿ ನಾನು ಒಂದು ಪ್ಯಾಟರ್ನ್ ಕಲೀಲಿಕ್ಕೆ ನೋಡ್ತಾ ಇದ್ದಾನೆ. ಸೊ ನಾನು ಡೈರೆಕ್ಟ್ ಅದು ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಟೆಕ್ನಿಕ್ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ, ಬಟ್ ನಿಮಗೆ ಬಾಡಿ ಅರ್ಥ ಆಗಲ್ಲ. ಮೈಂಡ್ಗೆ ಅರ್ಥ ಆಗುತ್ತೆ. ಇಟ್ ಟೇಕ್ಸ್ ಟೈಮ್ ಫಾರ್ ಯುವರ್ ಬಾಡಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಅದಕ್ಕೆ ಸ್ವಲ್ಪ ಮೆಲ್ಲ ಹೋಗಬೇಕು, ಸ್ವಲ್ಪ ಲೈಟಾಗಿ. ಟೂ ಮಚ್ ಸ್ಟ್ರೆಸ್ ತೊಗೊಂಡ್ರೆ, ನಾನು ಸಡನ್ಲಿ ನಿಮಗೆ ಚಾಲೆಂಜ್ ಕೊಟ್ಟರೆ, ಸಡನ್ಲಿ ನಿಮಗೆ ಲೋಡ್ ಕೊಟ್ಟರೆ, ಮೈಂಡ್ ವೋಂಟ್ ಕೋಆರ್ಡಿನೇಟ್. ನಿಮಗೆ ಮಸಲ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡೋಕ್ಕಾಗಲ್ಲ. ಬೇಸಿಕ್ ಈ ಮೂಮೆಂಟ್ಸ್ ಎಲ್ಲ ಏನು ನೋಡಿದ್ದೀನಿ ನಿಮ್ಮ ಇನ್ಸ್ಟಾದಲ್ಲಿ, ಇದೆಲ್ಲ ಮಾಡೋಕ್ಕೆ ಒಂದು 3 to 6 months ಬೇಕಾ? 3 to 6 months ಇಸ್ ಅ ಗುಡ್ ಟೈಮ್ ಟು ಲರ್ನ್ ಬೇಸಿಕ್ಸ್, ಫೌಂಡೇಶನ್ಸ್. ಒಬ್ಬ ಬಿಗಿನರ್ ಇದ್ದರೂ ಕೂಡ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಬರ್ತಾರೆ. ಒಬ್ಬ ಸೀನಿಯರ್ ಇದ್ದರೆ ಅವನು ಆಲ್ರೆಡಿ ತುಂಬ ಲರ್ನ್ ಮಾಡಿರ್ತಾನೆ 3 to 6 months ಅಲ್ಲಿ. ಆ್ಯಂಡ್ ವಾಟ್ ಇಸ್ ದ ಎಂಡ್ ಗೋಲ್ ಯೂಶಲಿ ಪಾರ್ಕೋರು ಮತ್ತು ನಿಂಜಾ ಟ್ರೈನಿಂಗ್ ಅಂತೆಲ್ಲ ಬರೋರು? ಜಸ್ಟ್ ಟು ಗೆಟ್ ಬೆಟರ್. ಇವತ್ತಿಂದ ನಾಳೆ ಬೆಟರ್ ಆಗಬೇಕು. ಈಗ ದಟ್ಸ್ ವೈ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಂದಮೇಲೆ ಒಂದು ರಿವಾರ್ಡ್ ಸಿಸ್ಟಮ್ ಥರ ಫೀಲ್ ಆಗುತ್ತೆ ನಮಗೆ. ಓಕೆ, ಹ್ಯಾಂಡ್ ಸ್ಟ್ಯಾಂಡ್ ಒಂದು ಗೋಲ್ ಇತ್ತು, ಬೈ 24 ಎಂಡ್ ನನಗೆ ಹ್ಯಾಂಡ್ ಸ್ಟ್ಯಾಂಡ್ ಬಂತು, ಇನ್ನೇನು ಮಾಡ್ಬೋದು? ಹ್ಯಾಂಡ್ ಸ್ಟ್ಯಾಂಡ್ ಪುಷಪ್ ಮಾಡಬೇಕಾ, ಟೈಗರ್ ಬೆಂಡ್ ಹ್ಯಾಂಡ್ ಸ್ಟ್ಯಾಂಡ್ ಮಾಡಬೇಕಾ, ಮಂಕಿ ವಾಲ್ಟ್ ಮಾಡಿದೆ, ನೆಕ್ಸ್ಟ್ ಏನು ಮಂಕಿ ವಾಲ್ಟು ನಾನು ಡಿಸ್ಟೆನ್ಸ್ ಟ್ರೈ ಮಾಡಬೇಕು, ಕಾಂಗ್ ವಾಲ್ಟ್ ಮಾಡ್ಬೋದು. ಕಾಂಗ್ ವಾಲ್ಟ್ ಅಂದರೆ ಸ್ವಲ್ಪ ಮೊಮೆಂಟಮ್ ಹೆಚ್ಚಿರುತ್ತೆ. ಡೈವ್ ಕಾಂಗ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಂಕಿ ವಾಲ್ಟ್ ಇಲ್ಲಿ ನೀವು ಟಚ್ ಮಾಡ್ತಿದ್ರೆ, ಡೈವ್ ಕಾಂಗಲ್ಲಿ ನೀವು ಸ್ವಲ್ಪ ದೂರದಿಂದ ಟಚ್ ಮಾಡ್ತೀರಾ. ಡಬಲ್ ಕಾಂಗ್ ಮಾಡ್ಬೋದು. 2 ಬಾಕ್ಸ್ ಇರುತ್ತೆ, ಒಂದು ಬಾಕ್ಸ್ ಮೇಲೆ ಹೋಗಿ ನೆಕ್ಸ್ಟ್ ಬಾಕ್ಸ್ ಮೇಲೆ ಕೈ ಬರುತ್ತೆ, ನೆಕ್ಸ್ಟ್ ಬಾಕ್ಸಿಗೆ. ಸೊ ಎಲ್ಲ ಸ್ಕೇಲೇಬಲ್ ಇದೆ. ಈಗ ನಾವು ಯೂಟ್ಯೂಬಲ್ಲಿ ನೋಡ್ತೇವೆ, ಅಲ್ಲಿ ಬಿಲ್ಡಿಂಗ್ ಎಗರಿದ್ರು, ಅವರು ಆ ಲೆವೆಲೆಲ್ಲ ಮಾಡಿದ್ರು, ಅವರೆಲ್ಲ ಇದರಲ್ಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ಪರ್ಸನ್ ಟು ಪರ್ಸನ್ ಜರ್ನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬ ಸ್ಟಾರ್ಟ್ ಮಾಡೋನು ಆಲ್ರೆಡಿ ಅಡ್ವಾನ್ಸ್ ಆಗಿದ್ದರೆ, ಅವನಿಗೆ ಹೆದರಿಕೆ ಕಮ್ಮಿ ಇದ್ದರೆ ಅವನು ಬೇಗ ಡೆವಲಪ್ ಆಗ್ತಾನೆ. ಹೌದು, ಇಟ್ ಆಲ್ ಡಿಪೆಂಡ್ಸ್ ಆನ್ ಪ್ರಾಕ್ಟೀಸ್. ಸೊ ನಂತರ ತುಂಬ ಜನ ಬೇಸಿಕ್ಸ್ ಇದ್ರ ಬಗ್ಗೆ ಗಂಧ ಗಾಳಿ ಇಲ್ದಿರೋ ನೋಡ್ತಾ ಇರೋದ್ರಿಂದ ನಮ್ಮಂಥವ್ರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ನೀವು ಹೇಳೋದಾದರೆ, ಈಗ ಪಾರ್ಕೋರ್ ಆಗಿರಲಿ, ಪಾರ್ಕೋರೇ ಮಾತಾಡೋಣ, ಕ್ಯಾಲಿಸ್ಥೆನಿಕ್ಸ್ ಇಸ್ ಸಿಂಪ್ಲರ್. ಇದು ಪಾರ್ಕೋರ್ ಆ್ಯಂಡ್ ನಿಂಜಾ ಮತ್ತು ಈ ಆಬ್ಸ್ಟಿಕಲ್ ಟ್ರೈನಿಂಗ್ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನೋ ಕೈ ಹಾಕಬೇಕು ಅಂತಿರೋರಿಗೆ ಎಲ್ಲಿಂದ ಶುರು ಮಾಡ್ಬೇಕು ನಾವು? ಬೇಸಿಕ್ಸ್ ಏನೇನು ಇಟ್ಕೊಳ್ಳಿ? ಆ್ಯಕ್ಚುಲಿ ಎಲ್ರಿಗೆ ಇದು ಅನ್ವಯ ಆಗುತ್ತೆ. ಹೌದು. ಸೊ ಜಿಮ್ ಇರಲಿ, ಕ್ಯಾಲಿಸ್ಥೆನಿಕ್ಸ್ ಇರಲಿ, ಈವನ್ ಇಫ್ ಇಟ್ ಈಸ್ ಡ್ಯಾನ್ಸ್, ಈವನ್ ಇಫ್ ಇಟ್ ಈಸ್ ಪಾರ್ಕೋರ್, ಎಲ್ರಿಗೆ ಒಂದು ಗೈಡೆಡ್
ಯಾರ ಹತ್ರ ಅಂಡರ್ ಟ್ರೈನಿಂಗ್ ಮಾಡಿದರೆ ಇಟ್ಸ್ ಈಸಿ. ಯಾಕಂದರೆ ಅವ್ರು ಯಾರಿಗೆ ಟೀಚ್ ಮಾಡಿರ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಇದ್ದದ್ದು ಗೊತ್ತಿರುತ್ತೆ. ಬಟ್ ಸೆಲ್ಫ್ ನಮಗೆ ಯೂಟ್ಯೂಬೇ ನೋಡ್ಕೊಂಡು ಮಾಡಬೇಕಾದ್ರೆ ಅಲ್ಲಿ ಫೀಡ್ಬ್ಯಾಕ್ ಯಾರು ಕೊಡೋರಿಲ್ಲ. ಓಕೆ, ಸ್ವಲ್ಪ ನಾವು ರಿಸ್ಕ್ ಇರ್ಬೋದು. ಪ್ಲಸ್ ಇನ್ನೊಂದು ಪಾಯಿಂಟ್ ಹೇಳಿದರೆ ಮನೆಯಲ್ಲಿ ಮಾಡ್ಬೋದಾ ಅಂತ. ಮನೇಲಿ ಹೆಚ್ಚಾಗಿ ಮಾಡೋದು ಗೊತ್ತಿಲ್ಲದವ್ರು ಯೂಟ್ಯೂಬ್ ನೋಡ್ಕೊಂಡೇ ಮಾಡೋರು. ಯೂಟ್ಯೂಬಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 5. ಸ್ಟೆಪ್ 5 ಬ್ಯಾಕ್ ಫ್ಲಿಪ್ ಬಂತು, ಯಾರಿಗೆ ಬರಲ್ಲ. 3-4 ಇಲ್ಲ, 3-4 ಇಲ್ಲ, ಬರಲ್ಲ. ಸೊ ಹಾಗೆ ಸ್ಟೆಪ್ಸಲ್ಲಿ ಬರಲ್ಲ. ಕೆಲವರಿಗೆ ತಿಂಗಳು ತಾಗಟ್ಟೆ, ಕೆಲವರಿಗೆ ವರ್ಷ ತಾಗ್ಬೋದು, ಕೆಲವರಿಗೆ ಒಂದು ದಿನಲ್ಲೂ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಕರೆಂಟ್ ಫಿಟ್ನೆಸ್ ಲೆವೆಲ್. ಸೊ ನಿಮಗೆ ಯಾರಿಗಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಡೂ ಇಟ್ ಸ್ಲೋಲಿ. ಓಕೆ, ಹ್ಯಾವ್ ಪೇಷನ್ಸ್. ಆ್ಯಂಡ್ ಈವನ್ ಇಫ್ ಯು ಆರ್ ಟ್ರೈಂಗ್ ಟು ಅಚೀವ್ ಅ ಗೋಲ್, ಡೈರೆಕ್ಟ್ ನಾವು ಹೋಗೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ 1ಇಂದ ನಾವು ಲೆವೆಲ್ 2 ಹೋಗಬೇಕು. ಲೆವೆಲ್ 1ಇಂದ ನಾನು ಲೆವೆಲ್ 5 ಜಂಪ್ ಮಾಡಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು. ಮೇ ಬಿ ಯು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ಕೆಲವರನ್ನು ನೋಡಿದ್ದೇವೆ, ಫಾಸ್ಟ್ ಕಲಿತಾರೆ. ಯಾಕಂದರೆ ಅವರಿದೇನೋ ಅವೇರ್ನೆಸ್ ಚೆನ್ನಾಗಿದೆ, ಅವ್ರದ್ದು ಬಾಡಿ ಅವ್ರಿಗೆ ಗೊತ್ತು, ಏನೋ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಪ್ಲೇ ಮಾಡಿ ಗೇಮ್ಸ್ ಮಾಡಿ ಅನ್ನೋ ಬ್ಯಾಕ್ಗ್ರೌಂಡ್ ಇರುತ್ತೆ. ವರ್ಸಸ್ ಸಂಬಡಿ ಅವರಿಗೆ ಅರ್ಥ ಆಗಲ್ಲ. ಈಗ ಬೇಗ ಕಲಿತವರು ಕಲಿತಾರೆ, ಸ್ವಲ್ಪ ಟೈಮ್ ನಂತರ ವಾಪಸ್ ಬರ್ತಾರೆ. ಸ್ಲೋಲಿ ಕಲಿತವರು ಪ್ರಾಸೆಸ್ ಎಲ್ಲ ಫುಲ್ಲು ಮ್ಯಾರಿನೇಟ್ ಆಗಿರುತ್ತೆ, ಬಾಡಿಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇದು ನಾನು ಯಾವಾಗಲೂ ಹೇಳ್ತೇನೆ ಕ್ಲಾಸಲ್ಲಿ, ಅರ್ಥ ಆಗಿಲ್ಲ ತೊಂದರೆ ಇಲ್ಲ, ಮೆಲ್ಲ ಮೆಲ್ಲ ಮಾಡಿ, ಯು ವಿಲ್ ನೆವರ್ ಫೊಗೆಟ್. ಯಾರು ಬೇಗ ಬೇಗ ಮಾಡ್ತಾರೆ, ಏನೋ ಬಂತು ಅಂತ ಮಾಡಿದ್ದು, ಯು ಹ್ಯಾವ್ ನಾಟ್ ಸ್ಪೆಂಟ್ ಇನಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ, ಅಂಡರ್ಸ್ಟ್ಯಾಂಡ್ ದ ಮೂವ್ಮೆಂಟ್, ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕ್. ಅದು ಸ್ವಲ್ಪ ಕುದಿತಾ ಇರಬೇಕು, ಮೆಲ್ಲ ಹೋಗಬೇಕು. ದೆನ್ ಇಟ್ ಈಸ್ ಗುಡ್. ಈವನ್ ಇಫ್ ಇಟ್ ಇಸ್ ವೆಯ್ಟ್ ಲಾಸ್. ಫಾಸ್ಟ್ ಮಾಡಿದ್ರೆ ವಾಪಸ್ ಬಂದುಬಿಡುತ್ತೆ. ಫಾಸ್ಟ್ ಪ್ರೋಗ್ರೆಸ್ ದರ್ ಕುಡ್ ಬಿ ಎ ಪ್ರಾಬ್ಲಮ್. ಸ್ಲೋ ಪ್ರೋಗ್ರೆಸ್ ವಿಲ್ ಸ್ಟೇ. Slow is here to stay. Slow and steady wins the race is so true to this hangine. ಪ್ಲಸ್ ಒಬ್ಬ ಬಿಗಿನರಿಗೆ ಒಬ್ಬ ಏನಾದರೂ ಗೈಡೆನ್ಸ್ ತೊಗೊಂಡು ಮಾಡಿದರೆ ಇಟ್ಸ್ ಎ ಸೇಫರ್ ಆ್ಯಂಡ್ ಫಾಸ್ಟರ್ ವೇ ಆಫ್ ಲರ್ನಿಂಗ್. ಈಗ ನಾನು ಯೂಟ್ಯೂಬಿಂದ ಕಲಿಯೋದು, ಒಬ್ಬ ಟ್ರೈನರಿಂದ ಕಲಿಯೋದು ತುಂಬ ಡಿಫ್ರೆನ್ಸ್ ಇದೆ. ನಾವು ನನ್ನ ನೆಕ್ಸ್ಟ್ ಡೌಟ್ ಬರೋದು ಹೆಂಗೆ ಅಂದರೆ, ಯೂಶಲಿ ಜನ ನಾನೇ ಮಾಡ್ಬಿಡ್ತೀನಿ ಬಿಡು ಅನ್ನೋದು ಯಾಕೆ? ಕೆಲವು ಸತಿ ಇಲ್ಲ ದುಡ್ಡಿಗೆ ಹೆದರ್ಕೊಂಡು ಅಥವಾ ಕನ್ವೀನಿಯನ್ಸಿಗೆ ಹೆದರ್ಕೊಂಡು, ಗೊತ್ತಿಲ್ಲ. ನಾವು ಹಂಗಿದ್ರೆ ತುಂಬ ಎಕ್ಸ್ಪೆನ್ಸಿವ್ ನಿಂಜಾ ಕೋರ್ಸು ಅದೆಲ್ಲ ಹೇಗೆ? ಕರೆಕ್ಟ್. ಅದು ನಾವು ಏನು ಮಾಡ್ತೇವೆ, ಫಿಟ್ನೆಸ್ ಅಂದರೆ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಥಾಟ್ ಇದೆ. ಅಂದರೆ ಇಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾ. ಈಗ ಅಬ್ರಾಡಿಂದ ಇಲ್ಲಿ ಬರಬೇಕಾದ್ರೆ, ಅಬ್ರಾಡಿಂದ ಇಟ್ಸ್ ಲೈಫ್ ಸ್ಟೈಲ್, ಇಟ್ಸ್ ಪಾರ್ಟ್ ಆಫ್ ದರ್ ಲೈಫ್. ನಿಮ್ಮ ದೇಹಕ್ಕೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೇಬೇಕು. ಹೌದು, ಪಾರ್ಟ್ ಆಫ್ ಲೈಫ್. ನಾನು ನೋಡಿದ್ದೇನೆ, ಇಟ್ಸ್ ಎ ರೆಗ್ಯುಲರ್ ಥಿಂಗ್, ಇಟ್ಸ್ ಎ ಡೈಲಿ ಥಿಂಗ್, ಇಟ್ಸ್ ಪಾರ್ಟ್ ಆಫ್ ಯುವರ್ ಡೇ. ಬಟ್ ಇಂಡಿಯಾದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಇಟ್ಸ್ ಗಾಟನ್ ಬೆಟರ್ ಓವರ್ ಟೈಮ್. ಬಟ್ ಲಾಸ್ಟ್ 2014-15 ಸ್ವಲ್ಪ ಡೆವಲಪ್ ಆಗಿದೆ. ಬಟ್ ಇದನ್ನು ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಥರ ನಾವು ಥಿಂಕ್ ಮಾಡ್ತೇವೆ. ಏನೋ ದುಡ್ಡು ಖರ್ಚಾಗ್ಬಿಡುತ್ತಲ್ಲ. ಬಟ್ ನಮಗೆ ಏನಾದರೂ ಬೈ ಮಾಡಬೇಕಾದ್ರೆ ನಂತರ ಕಾಸಿರುತ್ತೆ, ಮೂವಿ ನೋಡಬೇಕಾದ್ರೆ ಕಾಸಿರುತ್ತೆ, ಎಲ್ಲದಕ್ಕೆ ಕಾಸಿರುತ್ತೆ. ಬಟ್ ಜಿಮ್ಮಿಗೆ ಬರಬೇಕಾದ್ರೆ ಏನಕ್ಕೆ ಇಷ್ಟು ಕಾಸು ಕೊಡಬೇಕು, ಏನಿದೆ ಅಂತ. ಬಟ್ ನಾವು ಡಿಪೆಂಡಿಂಗ್ ಆನ್ ವಾಟ್ ಈಸ್ ಎಕ್ಸ್ಪೆನ್ಸಿವ್, ವಾಟ್ ಈಸ್ ನಾಟ್, ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಟ್ರೈನಿಂಗ್. ಓಕೆ, ಸ್ಕೇರ್ಸಿಟಿ, ಎಷ್ಟು ಜನ ಕಲಿಸ್ತಾ ಇದ್ದಾರೆ, ತುಂಬ ಇದೆಯಾ. ಪ್ಲಸ್ ವೈ ಇಟ್ ಕುಡ್ ಬಿ slightly expensive is you can't teach too many people together. Basically demand versus supply ನೇ ಇದು. ಡಿಮಾಂಡ್ ವರ್ಸಸ್ ಸಪ್ಲೈ. ತುಂಬ ಜನರಿಗೆ ನಾವು ಕಲಿಸಕ್ಕೆ ಹೋದರೆ ಒಂದು ನಂಬರ್ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ತುಂಬ ಜನರಿಗೆ ಕಲಿಸಕ್ಕೆ ಹೋದರೆ ಇಟ್ಸ್ ನಾಟ್ ಎಫೆಕ್ಟಿವ್, ಯಾರು ಏನು ಕಲಿಯಲ್ಲ. ಓಕೆ, ಸೊ ಸಮ್ ಥಿಂಗ್ಸ್, ಕೆಲವು ವಿಷಯ ನಾವು ಸ್ಮಾಲರ್ ಗ್ರೂಪ್ಸಲ್ಲೇ ಕಲಿಯೋದು ಒಳ್ಳೆಯದು, ಕೆಲವು ವಿಷಯ ಸ್ವಲ್ಪ ಲಾರ್ಜ್ ಗ್ರೂಪಲ್ಲಿ ಕಲಿಬೋದು. So anything that requires personal attention requires money. So ಹಂಗಾಗಿ it has to ಹೌದು ಅಂತ ಏನಾದರೂ ಸ್ಕಿಲ್ ಕಲಿಬೇಕು. ಸೊ ಸಮಥಿಂಗ್ ದಟ್ ನಿಮ್ಮದು ಗೋಲ್ ಇದೆ, ನಿಮಗೆ ಕಲಿಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ಅದಕ್ಕೆ ಏನೋ ಕಾಸ್ಟ್ ಇರುತ್ತೆ. ಹೌದು, ಫ್ರೀಗೆ ಏನು ವ್ಯಾಲ್ಯೂ ಇಲ್ಲ. ಅನ್ಸುತ್ತೆ ಕೆಲವು ಸತಿ 4 ಗ್ರಾಮ್ ಚಿನ್ನ ತೊಗೊಳಕ್ಕೆ ಯೋಚನೆ ಮಾಡಲ್ಲ. ಅದೇ ದೇಹಕ್ಕೆ ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊತೀವಿ ಅಂದ ತಕ್ಷಣ ಯಾಕದು ಬೆಲೆ ಅನ್ನೋದು. ಕರೆಕ್ಟ್. ಆ್ಯಕ್ಚುಲಿ ತುಂಬ ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಜಿಮ್ಮಿಂದ ಏನು ಸಿಗುತ್ತಾ ಅಂತ. ಟ್ರೈನಿಂಗ್ ಎನಿ ಟೈಪ್ ಇರ್ಬೋದು, ಕ್ಯಾಲಿಸ್ಥೆನಿಕ್ಸ್, ಡ್ಯಾನ್ಸ್, ಪಾರ್ಕೂರು, ಜಿಮ್, ರೆಗ್ಯುಲರ್ ಬಾಡಿ ಬಿಲ್ಡಿಂಗ್ ಏನೂ ಇರ್ಬೋದು. ಜಿಮ್ಮಿಂದ ಎಷ್ಟು ರಿವಾರ್ಡ್ಸ್ ಇದೆ ಅದು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಒಂದು ಜಿಮ್ಮಿಂದ ಓಕೆ ಒಂದು ಸಬ್ಸ್ಕ್ರಿಪ್ಷನ್ ಬಂತು, ಅದರ ಜೊತೆ ಒಂದು ಆ್ಯಕ್ಸೆಸ್ ಬರುತ್ತೆ ಎಟ್ ಎನಿ ಪಾಯಿಂಟ್ ಆಫ್. ಒಬ್ಬ ಡಿಪ್ರೆಷನಲ್ಲಿ ಬ್ರೇಕಪ್ ಮಾಡಿದರೆ ಅವ್ನು ಜಿಮ್ಮಿಗೆ ಹೋಗ್ತಾನೆ, ಸರಿದ್ರೆ ಎಲ್ಲ ಜಿಮ್ಮಿಗೆ ಹೋಗೋದು, ಅಲ್ಲೇ ಒಂದು ಪಂಚ್ ಮಾಡೋದು, ಅಲ್ಲೇ ಒಂದು ಲಿಫ್ಟ್ ಮಾಡೋದು, ಎಲ್ಲ ಬ್ರೇಕಪ್ ಆದಮೇಲೆ ಒಂದು ಸ್ವಲ್ಪ ಬಾಡಿ ಮಾಡಿಬಿಡ್ತಾರೆ. ಓಕೆ, ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ. ನಾನು ಜಿಮ್ಮಿಗೆ ಹೋಗೋದು ಅಟ್ಮಾಸ್ಫಿಯರಿಗೆ. ಟ್ರೈನಿಂಗ್ ನಾನು ಯಾರಿಗೂ ಕೇಳಿಲ್ಲ, ಆಲ್ರೆಡಿ ಮಾಡ್ತಿದ್ದೆ. ಫ್ರೆಂಡ್ಸ್ ಸಿಗ್ತಾರೆ, ಲೈಫ್ ಟೈಮ್ ಫ್ರೆಂಡ್ಸ್ ಸಿಗ್ತಾರೆ, ಕೆಲವರಿಗೆ ಲೈಫ್ ಪಾರ್ಟ್ನರ್ ಸಿಗ್ಬಿಡ್ತಾರೆ. ಹೌದು. ಮತ್ತು ಏನಿದೆ, ಸ್ಕಿಲ್ಸ್ ಕಲೀಲಿಕ್ಕೆ ಸಿಗುತ್ತೆ, ವರ್ಕೌಟ್ಸ್ ಕಲೀಲಿಕ್ಕೆ ಸಿಗುತ್ತೆ ಲೈಫ್ ಟೈಮಿಗೆ. ಈಗ ನಾಳೆ ಲಾಕ್ಡೌನ್ ಆದರೂ ಕೂಡ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಲಾಕ್ಡೌನಲ್ಲಿ 2020 ಬಾಡಿ weight ಟ್ರೈನಿಂಗ್ ಅಷ್ಟು
ಜನರಿಗೆ ಗೊತ್ತಿರಲಿಲ್ಲ. ಅಂದರೆ ಜಿಮ್ ಇಲ್ಲ ಅಂದರೆ ವರ್ಕೌಟೇ ಇಲ್ಲ ಅಂತ ಫೀಲ್ ಆಗಿತ್ತು. ನಂತರ ಡಂಬೆಲ್ ಇಲ್ಲ, ನಾನು ಏನು ಮಾಡಲಿ ಮನೇಲಿ ಅಂತ. ಬಾಡಿ ವೇಟ್ ಟ್ರೈನಿಂಗ್ ಸ್ವಲ್ಪ ಅಲ್ಲಿಂದ ಒಂದು ಸ್ವಲ್ಪ ಪ್ರಮೋಷನ್ ಸಿಕ್ತು. ಜನರಿಗೆ ಗೊತ್ತಾಯ್ತು, ಓ ಇದು ಮಾಡ್ಬೋದು. ಪ್ಲಸ್ ವೆನ್ ದರ್ ಇಸ್ ಎ ಸ್ಕಿಲ್ ಅಟ್ಯಾಚ್ಡ್, ಜನರಿಗೆ ಒಂದು ಗೋಲ್ ಬರುತ್ತೆ, ಮಾಡೋಣ ಅಂತ. ಸೊ ಅದು ಎಲ್ಲ ನಿಮಗೆ ನಾಲೆಜ್ ಸಿಗುತ್ತೆ. ಈಗ ನನಗೆ ನನ್ನ ತಂದೆ ತಾಯಿ ಕಲಿಸಬೇಕಾದ್ರೆ ಒಂದು ಸ್ವಲ್ಪ ಬೇಸಿಕ್, ನಾನು ಯಾರಿಗೆ ಕೇಳಬೇಕಂತಿಲ್ಲ. ಓಕೆ, ನನಗೆ ಒಂದು ಸ್ವಲ್ಪ ಬೇಸಿಕ್ ಗೊತ್ತಾ, ನಾನೇನೋ ಯಾರಿಂದ ಕಲಿತಿದ್ದ, ನಾನು ನನ್ನ ಬ್ರದರಿಗೆ ಕಲಿಸ್ಬೋದು, ನನ್ನ ತಂದೆ ತಾಯಿಗೆ ಸ್ವಲ್ಪ ಬೇಸಿಕ್ ಕಲಿಸ್ಬೋದು. ಅವ್ರಿಗೇನು ಸ್ಕಿಲ್ ಮಾಡೋಂಗಿಲ್ಲ, ಬಟ್ ಒಂದು ಬೇಸಿಕ್ ಆ್ಯಕ್ಟಿವಿಟಿಗೆ ನಾನು ಎಲ್ಲರಿಗೆ ಕಲಿಸೋಕ್ಕಾಗತ್ತೆ ನನ್ನ ಮನೆಯವರಿಗೆ. ಸೊ ತುಂಬ ಸಿಗುತ್ತೆ ಜಿಮ್ಮಿಂದ, ನಾವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ರೈಟ್. ಆ್ಯಂಡ್ ಐ ಥಿಂಕ್ ನೆಲ್ಸನ್ ಅವರೇ, ನಾವೆಲ್ಲ ಹೆಂಗೆ ಅಂದರೆ ಕೆಲವುದೆಲ್ಲ ಲೈಫ್ನ ಥಿಯರೀಸ್ಗಳನ್ನ ಹೆಂಗೆಂಗೋ ತೊಗೊಂಡ್ಬಿಡ್ತೀವಿ. ಎಲ್ಲ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಲೈಫ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬಟ್ ದೇಹಕ್ಕೆ ಅಂತಲೇ ಬಂದಾಗ there are 4 ಆಸ್ಪೆಕ್ಟ್ಸ್ ಅಂತೆ. ಒಂದು ಮೈಂಡ್ ಸೆಟ್ಟು, ಅಂದರೆ ಮೈಂಡ್ಗೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಥ್ರೂ ಸೈಕಾಲಜಿ, ಬುಕ್ಸ್ ಓದ್ಬೋದು, ಮೆಂಟಲ್ ಹೆಲ್ತು ಅಂತ. ಎರಡನೇದು ಹಾರ್ಟ್ ಸೆಟ್ ವಿಚ್ ಇಸ್ ದಿ ಎಮೋಷ್ನಲಿ ನಾವು ಎಷ್ಟು ಬ್ಯಾಲೆನ್ಸ್ ಆಗಿದ್ದೀವಿ. ಮೂರನೇದು ಇಸ್ ಫಿಸಿಕಲ್ ಸೆಟ್, ದಟ್ ಈಸ್ ನೀವು ಮಾತಾಡ್ತಿರೋ ಕ್ಯಾಟಗರಿ ಬೇರೆ, ಹೌ ಫಿಸಿಕಲಿ ಫಿಟ್ ಆಗಿರೋದು ವಿಚ್ ವಿಲ್ ಆಲ್ಸೋ ಹೆಲ್ಪ್ ದೇಹ ಅಂತ. ಆ್ಯಂಡ್ ದ ಲಾಸ್ಟ್ ಒನ್ ನಾಲ್ಕನೇದು ಇಸ್ ಸೋಲ್ ಸೆಟ್. ಸೋಲ್ ಅಂದರೆ ನಮ್ಮ ಆತ್ಮಕ್ಕೆ. ಅದಕ್ಕೆ ಆತ್ಮಕ್ಕೆ ಸ್ಪಿರಿಚುಯಾಲಿಟಿ, ಮೈಂಡಿಗೆ ಸೈಕಾಲಜಿ, ಹಾರ್ಟಿಗೆ ಎಮೋಷನ್ಸ್, ಫ್ಯಾಮಿಲಿ ಬಾಂಡಿಂಗು, ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ಗೆ ಜಿಮ್ಮು, ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಆ್ಯಕ್ಚುಲಿ ಇದೆಲ್ಲ ನಿಮಗೆ ಜಿಮ್ಮಲ್ಲಿ ಸಿಗುತ್ತೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಡೋಪಮಿನ್ ಇರ್ಬೋದು, ಒಂದು ಹ್ಯಾಪಿ ಫೀಲ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಒಂದು ಟೈಮ್ ಪಾಸ್ ಇರ್ಬೋದು, ಎಲ್ಲ ಒಂದು ದಿನಕ್ಕೆ ನಮಗೆ ಏನು ಬೇಕು ವಿಚ್ ಇಸ್ ಪಾಸಿಟಿವ್ ಜಿಮ್ಮಲ್ಲಿ ಸಿಗುತ್ತೆ. ಟ್ರೂ. ಐ ಥಿಂಕ್ ಅದು ನೋಡೋ ಒಂದು ಕಣ್ಣು, ಆ ಪರ್ಸ್ಪೆಕ್ಟಿವ್ ಅದು ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ದೆನ್ ದೇ ವಿಲ್ ನಾಟ್ ಲುಕ್ ಎಟ್ ದ ಪ್ರೈಸ್ ಆಸ್ ಎ ಪ್ರೈಸ್. ದೇ ವಿಲ್ ಲುಕ್ ಎಟ್ ಇಟ್, ಓಕೆ ದಿಸ್ ಇಸ್ ಇನ್ವೆಸ್ಟ್ಮೆಂಟ್, ದಿಸ್ ಇಸ್ ಪಾರ್ಟ್ ಆಫ್ ಮೈ ಲೈಫ್, ನಾನು ಮಾಡಲೇಬೇಕು. ಅಲ್ಲ, ನಮ್ಮ ದೇಹದಿಂದಲೇ ಇಷ್ಟೆಲ್ಲ ನಮ್ಗೆ ಲೈಫಿಗೆ ಸಿಗುತ್ತೆ, ಅದಕ್ಕೆ ನಾವು ವಾಪಸ್ ಅಷ್ಟು ಮಾಡಿಲ್ಲ ಅಂದರೆ ಹೇಗೆ ಅನ್ನೋದು. ಸೊ ನಾವು ಬ್ರಿಂಗಿಂಗ್ ಬ್ಯಾಕ್ ಟು ದ ನೆಕ್ಸ್ಟ್ ಕ್ವೆಶನ್, ನಾನು ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ನೋಡಿದ್ದೀನಿ. ಹಾಗೆ ನಾ ಫ್ಯಾನ್ಸಿ ಇದು ನೋಡಿದ ತಕ್ಷಣ ಐ ಥಿಂಕ್ ಇಟ್ಸ್ ಏರಿಯಲ್ ಸಿಲ್ಕಿಂಗ್ ಅಂತ, ದೊಡ್ಡ ಸೀರೆ ಥರದ್ದು, ಅದು ಏನೋ ಒಂದು ಬಟ್ಟೆ ಇದು, ಅದ್ರ ಮೇಲೆ ಎಲ್ಲ ಸುತ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ಐ ವಾಸ್ ಲೈಕ್, ಓ ವಾವ್, ಏನು ಗುರು ಇದೆಯಾ, ಅದು ಹೊಸ ಟ್ರೆಂಡ್ ಅಂತಲ್ಲ. ವಾಟ್ ಇಸ್ ಏರಿಯಲ್ ಸಿಲ್ಕಿಂಗ್? ಏರಿಯಲ್ ಸಿಲ್ಕ್ ಬೇಸಿಕ್ಲಿ ಆ ಸಿಲ್ಕ್ಸ್ ಹ್ಯಾಂಗ್ ಆಗಿರುತ್ತಲ್ಲ, ಸೊ ಏರಿಯಲ್ ಯೋಗ, ಏರಿಯಲ್ ಸಿಲ್ಕ್ ಸ್ವಲ್ಪ ಡಿಫ್ರೆನ್ಸಸ್ ಇರ್ಬೋದು. ಡಿಫ್ರೆಂಟ್ ಟೆಕ್ನಿಕ್ಸ್ ನಾವು ಕಲಿತೇವೆ. ಬೇಸಿಕ್ಲಿ ಯು ಕ್ಯಾನ್ ಲುಕ್ ಆ್ಯಟ್ ಆರ್ಟ್ ಫಾರ್ಮ್, ಅದೊಂದು ಆರ್ಟ್ ಫಾರ್ಮ್. ಸೊ ಅದನ್ನು ಪರ್ಫಾರ್ಮೆನ್ಸಲ್ಲಿ ಯೂಸ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ ನಾನು ಹೇಗೆ ಕ್ಲೈಂಬ್ ಮಾಡ್ಬೋದು, ಅಲ್ಲಿಂದ ಹೇಗೆ ರೋಲ್ ಮಾಡ್ಬೋದು, ವಾಟ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ದಟ್ ಐ ಕ್ಯಾನ್ ಲರ್ನ್. ಸ್ವಲ್ಪ ಫಿಟ್ನೆಸ್ಸು ವರ್ಕ್ ಆಗುತ್ತೆ, ಮೇ ನಾಟ್ ವರ್ಕ್ ಆ್ಯಸ್ ಮಚ್ ಆಸ್ ಪಾರ್ಕೋರ್, ಕ್ಯಾಲಿಸ್ಥೆನಿಕ್ಸ್ ಆರ್ ಜಿಮ್, ಬಟ್ ಒಂದು ಸ್ವಲ್ಪ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಸ್ಕಿಲ್ ಥರ ಇದನ್ನು ನಾನು ಲರ್ನ್ ಮಾಡಬೇಕು. ಸೊ ಬೇಸಿಕ್ಲಿ ಸ್ಕಿಲ್ ಅಂತ ಥಿಂಕ್ ಮಾಡ್ಬೋದು. ಸ್ಕಿಲ್ ಆರ್ಟ್ ಫಾರ್ಮ್ ಅಂತ ಕರೆಕ್ಟಾಗಿ ಹೇಳಿದ್ರಿ. ಆ್ಯಕ್ಚುಲಿ ನನಗೂ ಇದೇ ರಿಸರ್ಚ್ ಮಾಡಬೇಕಾದ್ರೆ ಆಶ್ಚರ್ಯ ಆಗಿದೆ. ಈಗ ಪೋಲ್ ಡ್ಯಾನ್ಸು, ಈ ಪೋಲ್ ಅದು ವಾಸ್ ಬೇಸಿಕ್ಲಿ ವರ್ಕೌಟ್ ಅಂತೆ, ಫಾರ್ಮ್ ಆಫ್ ವರ್ಕೌಟ್ ಅಂತ ಸ್ಟಾರ್ಟ್ ಆಗಿದ್ದು. ದೆನ್ ಇವೆಂಚುಲಿ ಅದನ್ನು ಗ್ಲೋರಿಫೈ ಮಾಡಿ ಆರ್ಟ್ ಆಗಿಂತ ತಂದಿರೋದು. ಸೊ ಈ ಏರಿಯಲ್ ಸಿಲ್ಕಿಂಗ್, ಜಸ್ಟ್ ಇನ್ ಕೇಸ್ ಯಾರೋ ಏನೋ ಟುಡೇಸ್ ಇದು ಎಲ್ಲರಿಗೂ ಏನೋ ಹೊಸದು ಬೇಕಲ್ಲ, ಟ್ರೈ ಮಾಡಬೇಕಂತ ಇದ್ದಾಗ, ಈಗ ಉದಾಹರಣೆಗೆ ನಾನು ಐ ಆಮ್ ಅ ಬ್ಯಾಡ್ಮಿಂಟನ್ ಪ್ಲೇಯರ್ ಆ್ಯಂಡ್ ಐ ಕ್ಯಾನ್ ವರ್ಕೌಟ್, ಮಸಲ್ ಟ್ರೈನಿಂಗ್ ಎಲ್ಲ ಸರಿಯಾಗಿ ಗೊತ್ತಿದೆ, ಕಾರ್ಡಿಯೋ ಗೊತ್ತಿದೆ, ಯೋಗ ಗೊತ್ತಿದೆ, ಅಫ್ಕೋರ್ಸ್ ಏರೋಬಿಕ್ಸ್ ಗೊತ್ತು. ಇದು ನನ್ನ ಲೆವೆಲ್ ಅಂತ ನನ್ನನ್ನು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಸಡನ್ನಾಗಿ ನಾನು ಏರಿಯಲ್ ಸಿಲ್ಕಿಂಗ್ ಅಂತೆಲ್ಲ ಕೈ ಹಾಕ್ಬೋದಾ? ಹೌದು. ಈಗ ನಿಮಗೆ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದೆ. ಫಾರ್ ಎಕ್ಸಾಂಪಲ್, ಓಕೆ, ನೀವು ಏರಿಯಲ್ ಸಿಲ್ಕ್ ಮಾಡಬೇಕಾದ್ರೆ ಇಟ್ಸ್ ನಾಟ್ ಅಬೌಟ್ ವಾಟ್ ಫಿಟ್ನೆಸ್ ಲೆವೆಲ್ ಯು ಆರ್. ಇಟ್ಸ್ ಎ ನ್ಯೂ ಸೆಟ್ ಆಫ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ನ್ಯೂ ಸ್ಕಿಲ್ ದಟ್ ಯು ಆರ್ ಟ್ರೈಂಗ್ ಟು ಲರ್ನ್. ಅದರಿಂದ ನಂಗೆ ಏನು ಬರ್ಬೋದು, ಇಫ್ ಯು ವಾಂಟ್ ಟು ಕಂಟಿನ್ಯೂ ಡೂಯಿಂಗ್, ನಿಮಗೆ ಅರ್ಥ ಆಗಬೇಕು, ಸ್ವಲ್ಪ ಫೀಲ್ ಬಂದಿರಬೇಕು, ಎಕ್ಸ್ಪೀರಿಯನ್ಸ್ ಗೊತ್ತಾಗಿರಬೇಕು, ದೆನ್ ಯು ವಿಲ್ ಕಂಟಿನ್ಯೂ. ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಏನು ಬೇಕು ಅಂದರೆ, ಈಗ ಅಪ್ಪರ್ ಬಾಡಿ ಜಾಸ್ತಿ ಸ್ಟ್ರೆಂತ್ ಬೇಕಾ? ಬಿಕಾಸ್ ವಿ ಸಿ ಅಪ್ಪರ್ ಬಾಡಿ ಸ್ವಲ್ಪ ಸ್ಟ್ರೆಂತ್ ಬೇಕು, ಬಟ್ ಬಿಕಾಸ್ ಆಫ್ ಟೆಕ್ನಿಕ್ಸ್, ಅಂದರೆ ರೋಪನ್ನು ಯೂಸ್ ಮಾಡಿ ಅದನ್ನು ಲಾಕ್ಸ್ ಎಲ್ಲ ಮಾಡಿಕೊಂಡು ನಾವು ಹೋಗಬೇಕಾದ್ರೆ, ಸೊ ಇಟ್ ವಿಲ್ ಬಿ ಸ್ಲೈಟ್ಲಿ ಈಸಿಯರ್. ಆ್ಯಂಡ್ ಈವನ್ ಇಫ್ ಸ್ಟ್ರೆಂತ್ ಕಮ್ಮಿ ಇದ್ದರೆ ಅದನ್ನು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಹೌದು. ಸೊ ಏರಿಯಲ್ ಸಿಲ್ಕಿಂಗ್ ಎಲ್ಲರೂ ಒಂದು ಕೈ ನೋಡುವಂಥ ಒಂದು ಯಾರು ಟ್ರೈ ಮಾಡ್ಬೋದು, ಯಾರು ಟ್ರೈ ಮಾಡ್ಬೋದು, ಇಟ್ಸ್ ಫನ್. ಎಷ್ಟು ಟೈಮ್ ಕೊಡಬೇಕಾಗತ್ತೆ ಯೂಶಲಿ ಬಿಗಿನರ್ಸು? ಕ್ಲಾಸ್ ವೈಸ್ ನೋಡೋಕೆ ಹೋದರೆ ಅದು 2 hours ಕ್ಲಾಸ್ ಇರುತ್ತೆ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಬಟ್ ರೆಸ್ಟ್ ತೊಗೊಂಡು ಅಬ್ಸರ್ವ್ ಮಾಡ್ಕೊಂಡೆಲ್ಲ ಮಾಡೋದು ಎಕ್ಸಸೈಸ್. ಕಂಟಿನ್ಯೂಸ್ ಯು ಕ್ಯಾನ್ ಬಿ ಹ್ಯಾಂಗಿಂಗ್ ಫಾರ್ ಸೋ ಲಾಂಗ್. ಹೌದು. ಸೊ ಸ್ವಲ್ಪ ಸೇಫ್ಟಿ ವೈಸ್ ಟೆಕ್ನಿಕ್ಸ್ ಅರ್ಥ ಮಾಡಿಕೊಂಡು ರೋಪನ್ನು ಹೇಗೆ ಅಡ್ವಾಂಟೇಜ್ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ವರ್ಸಸ್ ಈಗ ನಾನು ಖಾಲಿ ಆಬ್ಸ್ಟಕಲ್ ಕೋರ್ಸ್ ಟೈಪಲ್ಲಿ ನಾನು ರೋಪ್ ಕ್ಲೈಂಬ್ ಮಾಡಬೇಕಾದ್ರೆ ನಾನು ಖಾಲಿ ಅಪ್ಪರ್ ಬಾಡಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇದು ಹಾಗೆ ಅಲ್ಲ. ಸೊ ಆ ಲೆವೆಲ್ ನಾವು ಥಿಂಕ್ ಮಾಡಿದ್ರೆ ನನಗೆ ರೋಪ್ ಕ್ಲೈಂಬ್ ಎಲ್ಲ ಬರಲ್ಲ, ನಾನು ಹೆಂಗೆ ಮಾಡಬೇಕಂತ ಥಿಂಕ್ ಮಾಡಿದ್ರೆ ಇಟ್ ಈಸ್ ಟೆಕ್ನಿಕ್. ಸೊ ಎಕ್ಸ್ಪೀರಿಯನ್ಸ್ ಇದ್ದವರು ಕಲಿಸ್ತಾ ಇದ್ದಾರೆ ಹೇಗೆ ನೀವು ಮಾಡ್ಬೋದು. ಆಬ್ವಿಯಸ್ಲಿ ಈಗ ನಿಮ್ಮ ಲೆವೆಲ್ ಪ್ರಕಾರ
your level of execution will be different for somebody else. It's all individual. ಈಗ ವೆಯ್ಟ್ ಲಾಸ್ ಜರ್ನಿ ಇರ್ಬೋದು, ಮಸಲ್ ಗೇನ್ ಜರ್ನಿ ಇರ್ಬೋದು, ಫಿಟ್ನೆಸ್ ಜರ್ನಿ ಇರ್ಬೋದು, ಎಲ್ಲ ಇಟ್ಸ್ ಆಲ್ ಇಂಡಿವಿಜುವಲ್. ಯಾರಿಗೆ ಆ್ಯಕ್ಚುಲಿ ಕಂಪೇರ್ ಮಾಡಲೇಬಾರ್ದು. ಇಫ್ ಐ ಆಮ್ ಏಬಲ್ ಟು ಪುಟ್ ಇನ್ ದ್ಯಾಟ್ ವರ್ಕ್ ದೆನ್ ವಿ ಕ್ಯಾನ್ ಟಾಕ್ ಅಬೌಟ್ ದಟ್. ಒಂದಿನ ಮಾಡ್ಕೊಂಡು ನಾವು ಕಂಪೇರ್ ಮಾಡಬಾರ್ದು. ಹೌದು. ಸೊ ಹಂಗಾಗಿ ಏರಿಯಲ್ ಸಿಲ್ಕಿಂಗ್ ಎಂಡ್ ಗೇಮ್ ಯೂಶಲಿ ಇದಕ್ಕೆಲ್ಲ ಏನು ಏರಿಯಲ್ ಸಿಲ್ಕಿಂಗ್ ಫೀಲ್ ಗುಡ್ ಅಷ್ಟೇ. ಯಾ. ಸೊ ಫಾರ್ ಎಕ್ಸಾಂಪಲ್ ನಾನು ಫಾರ್ ವಾಟ್ ರೀಸನ್ ಐ ಆಮ್ ಲರ್ನಿಂಗ್, ನನಗೇನೋ ಲರ್ನ್ ಮಾಡಬೇಕು, ಐ ವಾಂಟ್ ಟು ಗೆಟ್ ಬೆಟರ್. ಓಕೆ, ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಆಸ್ ಎ ಪಾರ್ಟ್ ಆಫ್ ಮೈ ಲೈಫ್, ಪಾರ್ಟ್ ಆಫ್ ಮೈ ಡೇ. ಏನೋ ವೀಕೆಂಡ್ ಆ್ಯಕ್ಟಿವಿಟಿ ಏನೋ ಮಾಡಬೇಕು, ದಿಸ್ ಇಸ್ ಫೈನ್. ಕೆಲವರಿಗೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಈಸ್ ಅ ಡ್ಯಾನ್ಸರ್, ಅವರಿಗೆ ಏನೋ ಪರ್ಫಾರ್ಮ್ ಮಾಡಬೇಕು, ಆ ಲೆವೆಲ್ಗೆ ಅವರನ್ನು ತೊಗೊಂಡು ಹೋಗಬೇಕು. ಕ್ಯಾಲಿಸ್ಟೆನಿಕ್ ಆ್ಯಥ್ಲೀಟ್ ಇರ್ಬೋದು, ಜಿಮ್ಮಲ್ಲಿ ಬಾಡಿ ಬಿಲ್ಡಿಂಗ್ ಇರ್ಬೋದು, ಪಾರ್ಕೋರ್ ಆ್ಯಥ್ಲೀಟ್ ಇರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಈಸ್ ಡೂಯಿಂಗ್. ಒಬ್ಬ ಸ್ಟೂಡೆಂಟ್ ಮಾಡ್ತಾ ಇದ್ದಾನೆ ಟೈಮ್ ಪಾಸಿಗೆ, ಒಂದು ಸ್ವಲ್ಪ ಫಿಟ್ನೆಸ್ಗೆ ಅಂತ ಮಾಡ್ಬೋದು. ಒಬ್ಬ ಅಡಲ್ಟ್ ಫಿಟ್ನೆಸ್ಸಿಗೆ ಅಂತ ಮಾಡ್ತಾ ಇದ್ದಾನೆ. ಒಬ್ಬ ಸ್ಲೈಟ್ಲಿ ಬೆಟರ್, ಹೂ ಇಸ್ ಗೆಟಿಂಗ್ ಬೆಟರ್, ಹಿ ಮೈಟ್ ವಾಂಟ್ ಟು ಬಿಕಮ್ ಅನ್ ಅಥ್ಲೀಟ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೂ ಈಸ್ ಡೂಯಿಂಗ್, ವಾಟ್ ಈಸ್ ದ ಗೋಲ್, ವಾಟ್ ಈಸ್ ದ ರೀಸನ್. ಎಸ್, ಇಂಟ್ರೆಸ್ಟಿಂಗ್. ಮುಂದಿಂದು ಅಲ್ಟಿಮೇಟ್ ಬೀಸ್ಟ್ ಮಾಸ್ಟರ್, ಅಲ್ಟಿಮೇಟ್ ಬೀಸ್ಟ್ ಮಾಸ್ಟರ್. ಯಾ. ಸೊ ಆಫ್ಕೋರ್ಸ್ ಫಸ್ಟ್ಲಿ ಹಿಂಗಂದ್ರೆ ಏನು? ಓಕೆ, ಅಮೇರಿಕನ್ ನಿಂಜಾ ವಾರಿಯರ್ ಅಂತ ಎಲ್ಲರೂ ಯೂಶಲಿ ಕೇಳಿರ್ತಾರೆ. ಅಮೇರಿಕನ್ ನಿಂಜಾ ವಾರಿಯರ್ ಇಸ್ ಅ ಕಾಂಪಿಟಿಷನ್. ಆಬ್ಸ್ಟಿಕಲ್ ಕೋರ್ಸ್ ಅಂದರೆ ಮಿಲಿಟ್ರಿ ಟ್ರೈನಿಂಗಲ್ಲಿ ಡೆವಲಪ್ ಆಗಿತ್ತು. ಆಬ್ಸ್ಟಿಕಲ್ ಕೋರ್ಸು ಕ್ಲೈಂಬಿಂಗ್ ಇರ್ಬೋದು. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೆಲವು ವೀಡಿಯೋಸು ಎಲ್ಲ ಇರುತ್ತೆ. ಜನ ರನ್ ಮಾಡ್ತಾರೆ ಬ್ಯಾಲೆನ್ಸಿಂಗ್ ಮೇಲೆ, ಮತ್ತು ಕ್ರಾಲಿಂಗ್ ಮಾಡ್ತಾರೆ, ಮತ್ತು ಕ್ಲೈಂಬ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ರೋಪ್ ಕ್ಲೈಂಬ್ ಮಾಡ್ತಾರೆ. ಇದು ಬೇಸಿಕ್ಲಿ ಇಟ್ಸ್ ಆಬ್ಸ್ಟಿಕಲ್ ಕೋರ್ಸ್. ಇದನ್ನು ಒಂದು ಸ್ವಲ್ಪ ಕಮರ್ಷಿಯಲ್ ಟೈಪ್ ಮಾಡಿದರೆ, ಒಂದು ಕಾಂಪಿಟೇಷನ್ ಟೈಪ್ ಆ್ಯಸ್ ಎ ಸ್ಪೋರ್ಟ್ ಮಾಡಿದರೆ ಅದನ್ನು ನಿಂಜಾ ಟ್ರೈನಿಂಗ್. ಅದರಲ್ಲಿ ಬೇರೆ ಬೇರೆ ಎಲಿಮೆಂಟ್ಸ್ ಇರುತ್ತೆ. ಈ ಫೌಂಡೇಶನ್ ಇಟ್ಕೊಂಡು ಅದರಲ್ಲಿ ಬೇರೆ ಬೇರೆ ಎಕ್ಸಿಕ್ಯೂಷನ್ಸ್ ಎಲ್ಲ ಇರುತ್ತೆ. ಅಮೇರಿಕನ್ ನಿಂಜಾ ವಾರಿಯರ್ ಅಂತ ಒಂದು ಫೇಮಸ್ ಒಂದು ಶೋ ಇದೆ. ಸಿಮಿಲರ್ ಅಲ್ಟಿಮೇಟ್ ಬೀಸ್ಟ್ ಮಾಸ್ಟರ್ ಅಂತ ಒಂದು ನೆಟ್ಫ್ಲಿಕ್ಸ್ ಶೋ ಅದು. ನೀವು ಅದಕ್ಕೆ ಹೌದು. ಸೊ ಮಾಡಿದ್ರಿ. ನಾನು 2016 ಐ ವಾಸ್ ಪಾರ್ಟ್ ಆಫ್ ದ ಶೋ. ಔಟ್ ಆಫ್ 18 ಪೀಪಲ್ ಫ್ರಮ್ ಇಂಡಿಯಾ, ಐ ವಾಸ್ ಒನ್ ಆಫ್ ದೆಮ್. ಹೌದು, ಅದು ಲಾಸ್ ಏಂಜಲೀಸಲ್ಲಿ ನಡೀತಿತ್ತು ಅದು ಕಾಂಪಿಟೇಷನ್. ಸೀಸನ್ 2 ನೆಟ್ಫ್ಲಿಕ್ಸಲ್ಲಿ. ಹೌ ಡಿಡ್ ಯು ಟ್ರೈನ್ ಫಾರ್ ಇಟ್? ಅದು ಏನು ಮಾಡಿದೆ ಅಂದರೆ ಅವರು ವಿಡಿಯೋ ಆಡಿಷನ್ ತೊಗೊಂಡಿದ್ರು. ಸೊ ನಮ್ಮ ಕರೆಂಟ್ ಲೆವೆಲ್, ನಮ್ಮದೊಂದು ಶೋರಿಯಲ್ಲಿ ಕೊಡಬೇಕಿತ್ತು. ನಾವು ಏನೆಲ್ಲ ಮಾಡ್ತೇವೆ, ನಮ್ದು ಏನೆಲ್ಲ ಎಬಿಲಿಟಿ ಇದೆ ಅದರ ಪ್ರಕಾರ ಅವರು ಶೋರಿಯಲ್ಲಿ ತೊಗೊಂಡು ಔಟ್ ಆಫ್ ಅಬೌಟ್ 150 ಪೀಪಲ್ ಆರ್ ಸಮಥಿಂಗ್ ಲೈಕ್ ದಟ್ ಹಾಗೆ ಸೆಲೆಕ್ಷನ್ ಮಾಡಿ ಡಿಫ್ರೆಂಟ್ ಏರಿಯಾ ದಿಂದ ಒಂದು 18 ಜನರಿಗೆ ತೊಗೊಂಡಿದ್ರು. ಅಂದರೆ ಇಂಡಿಯಾದ ಬೇರೆ ಬೇರೆ ಭಾಗಗಳಿಂದ. ಬೇರೆ ಬೇರೆ ಭಾಗ ಅಂತ ಹೇಳ್ಬೋದು, ಬಟ್ ಬೇರೆ ಬೇರೆ ಸ್ಟೈಲ್ ಆಫ್ ಟ್ರೈನಿಂಗ್ ಇಂದ. ಹೌದು, ಅಂದರೆ ಅಟ್ಲೀಸ್ಟ್ ಒಂದು ಪಾರ್ಕೋರ್ನಿಂದ ಒಂದು 4-5 ಜನ ಪಾರ್ಕೋರ್ ಬ್ಯಾಕ್ಗ್ರೌಂಡ್ ಅವರು ಇದ್ದರು. ಒಬ್ಬರು ಮಾರ್ಷಲ್ ಆರ್ಟ್ ಬ್ಯಾಕ್ಗ್ರೌಂಡ್, ಒಬ್ಬರು ಪವರ್ ಲಿಫ್ಟರ್ ಬ್ಯಾಕ್ಗ್ರೌಂಡ್, ಸ್ವಲ್ಪ ಡ್ಯಾನ್ಸ್ ಬ್ಯಾಕ್ಗ್ರೌಂಡ್, ಹಾಗೆ. ಸೊ ಡಿಫ್ರೆಂಟ್ ಬ್ಯಾಕ್ಗ್ರೌಂಡಲ್ಲಿ. ಹಾಗೆ ವರ್ಲ್ಡ್ ಲೆವೆಲಲ್ಲಿ ನೋಡಿದ್ರೆ ಇಟ್ಸ್ ಬೇಸಿಕ್ಲಿ 6 ಕಂಟ್ರೀಸ್ ಇತ್ತು. ಚೈನಾ, ಸ್ಪೇನ್ ಅದೆಲ್ಲ ಇತ್ತು, US ಎಲ್ಲ ಇತ್ತು. ಅದರಲ್ಲಿ ಕ್ರಾಸ್ಫಿಟ್ ಅಥ್ಲೀಟ್ಸು ಇದ್ದರು, ಕ್ಲೈಂಬರ್ಸ್ ಇದ್ದರು. ಯೂಟ್ಯೂಬಲ್ಲಿ ನಾವು ಏನೋ ಸ್ಟಾರ್ ಥರ ನೋಡ್ತೀವಲ್ಲ, ಯಾರಿಗಾದರೂ ಪಾರ್ಕೋರ್ ಎಲ್ಲ ಪ್ರೊಫೆಷನಲ್ಸ್ ಅಂಥವರೆಲ್ಲ ನಮ್ಮ ಜೊತೆ ಇದ್ದರು ಕಂಪೀಟ್ ಮಾಡೋಕ್ಕೆ. ಟೋಟಲ್ 108 ಪಾರ್ಟಿಸಿಪೆಂಟ್ಸ್ ಇದ್ದರು. ಸೊ ಹೆಂಗಿತ್ತು ಅಂದರೆ ಕಂಪೀಟ್ ಎಲ್ಲ? ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಸಿಲ್ವೆಸ್ಟರ್ ಸ್ಟಲ್ಲೋನ್ ವಾಸ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ನಮಗೆ ಕಾಣಿಲ್ಲ, ಬಟ್ ವಿದ್ಯುತ್ ಜಾಮಾಲ್ ವಾಸ್ ಹೋಸ್ಟ್. ಸಾರಾ ಜೇಂಡಯಸ್ ಆಲ್ಸೋ ನಮ್ಮದು ಇಂಡಿಯಾ ಹೋಸ್ಟ್. ಎವ್ರಿ ಕಂಟ್ರಿ ಹ್ಯಾಡ್ 2 ಹೋಸ್ಟ್. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಇಟ್ ವಾಸ್ ಎ 4 ಲೆವೆಲ್ ಕೋರ್ಸ್. ಸೊ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4. ಲೆವೆಲ್ 1ಅಲ್ಲಿ ಎಲ್ಲರೂ ಮಾಡ್ತಾರೆ, ಕೆಲವರು ಮತ್ತು ತೆಗಿತಾರೆ. ಲೆವೆಲ್ 2 ಅಲ್ಲಿಂದ ಕೆಲವರು ಹೊರಗೆ ಬರ್ತಾರೆ, ಲೆವೆಲ್ 3, ಲೆವೆಲ್ 4 ಹಾಗೆ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಕೋರ್ಸ್ ಎವರ್ ಡಿಸೈನ್ಡ್. ಹೌದು, ನೆಟ್ಫ್ಲಿಕ್ಸಲ್ಲಿ 1, 2, 3 ಸೀಸನ್ಸ್ ಆಗಿದೆ. ನಾನು ಸೀಸನ್ 2 ಅಲ್ಲಿದ್ದಾನೆ. ಸೀಸನ್ 3 ನಂತರ ಅದು ಮೋಸ್ಟ್ಲಿ ಆಗಿಲ್ಲ. ನೀವು ಎಲ್ಲಿವರೆಗೂ ಹೋದ್ರಿ? ನಾನು ಲೆವೆಲ್ 2ಗೆ ಹೋಗಿದ್ದಾನೆ, ಬಟ್ ಲೆವೆಲ್ 1ಅಲ್ಲಿ ಒಂದು ಇಂಜುರಿ ಆಗಿತ್ತು. ಇಟ್ ವಾಸ್ ಬಿಕಾಸ್ ಅ ಸೇಫ್ಟಿ ಲೂಪ್ ಹೋಲ್. ನಾನೊಂದು ಜಂಪ್ ಮಾಡಬೇಕಾದ್ರೆ, ಒಂದು ಕಾಯಿಲಿಂದ ಒಂದು ಪ್ಲ್ಯಾಟ್ಫಾರ್ಮಿಗೆ ಜಂಪ್ ಮಾಡಬೇಕಾದ್ರೆ ನಂದು ನೀ ಟಚ್ ಆಯಿತು. ನೀ ಟಚಿಂಗ್ ಇಸ್ ಸ್ಟಿಲ್ ಫೈನ್, ಬಟ್ ಅಲ್ಲಿ ಮ್ಯಾಟ್ ಇರಬೇಕಾದ್ರೆ ಅದು ಮ್ಯಾಟ್ ಮೂವ್ ಆಗಿ ನಂದು ನೀ ರಾಡಿಗೆ ಹೊಡೀತು. ಸೊ ಒಂದು ಸ್ವಲ್ಪ ಇಲ್ಲಿ ಕಟ್ಟಾಗಿತ್ತು. ಇಟ್ ವಾಸ್ ಸ್ಲೈಟ್ಲಿ, ಅಂದರೆ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ಐ ಮೀನ್ ದ ಮಿಡಲ್ ಆಫ್ ದ ಶೋ. ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ಮೂವಿ ಬ್ಯಾಕ್ಗ್ರೌಂಡ್ ಇದೆ, ಸ್ವಲ್ಪ ನಾನೀಗ ಏನಾಯಿತು ನನಗೆ ಟಚ್ ಆಯ್ತು ಅಂತ ಹೇಳಿದರೆ ಅಲ್ಲಿ ನಾನು ಸ್ಕ್ರೀನಲ್ಲೇ ಬರಲ್ಲ. ಸೊ ಐ ಹ್ಯಾಡ್ ಟು ಕಂಟಿನ್ಯೂ. ನೆಕ್ಸ್ಟ್ ಏನೋ ಒಂದು ಐಟಮ್ ಇತ್ತು, ಒಂದು ಇನ್ವರ್ಟೆಡ್ ಸ್ಲ್ಯಾಂಟ್ ಪ್ಲ್ಯಾಂಕ್ ಇತ್ತು. ಇಲ್ಲಿ ಹೋಲ್ಡ್ ಮಾಡಿಕೊಂಡು ನಾನು ಈ ಲೆಗ್ಗಲ್ಲಿ ಎನರ್ಜಿ ಇಲ್ಲ, ಕಣ್ಣು ಆಲ್ರೆಡಿ ಬ್ಲರ್ ಆಗ್ತಿದೆ. ನೆಕ್ಸ್ಟ್ ಆಲ್ರೆಡಿ ಹೈಟ್ ಪ್ರಾಬ್ಲಮ್ ಇದೆ ನನಗೆ, ಸ್ವಿಮ್ಮಿಂಗ್ ಬೇರೆ ಬರಲ್ಲ. ಒಂದು ಆಲ್ರೆಡಿ ಎಷ್ಟೊಂದು 20-30 ಫೀಟ್ ಹೈಟಲ್ಲಿದ್ದಾನೆ. ಒಂದು 10 ಫೀಟ್ ಡಿಸ್ಟೆನ್ಸಲ್ಲಿ ಒಂದು ರೋಪ್ ಇದೆ, ಅದನ್ನು ಕ್ಯಾಚ್ ಮಾಡಬೇಕು. ಅದು ಆಲ್ರೆಡಿ ಬ್ಲರ್ ಕಾಣ್ತಾ ಇದೆ. ದೇವ್ರ ಮೇಲೆ ಇಟ್ಬಿಟ್ಟು ಒಂದು ಜಂಪ್ ಮಾಡಿದೆ, ಸ್ಲೈಡ್ ಮಾತಾಗುತ್ತೆ, ಮತ್ತು somehow ಐ ಹೆಲ್ಡ್ ಇಟ್. ಮೇಲೆ ಬಂದೆ, ಬಟ್ ಐ ಹ್ಯಾಡ್ ಆಲ್ರೆಡಿ ಲಾಸ್ಟ್ ಹಾಫ್ ಮೈ ಎನರ್ಜಿ. ಸೊ ಒಂಥರ
ಎಕ್ಸ್ಕ್ಯೂಸ್ ಥರ ಫೀಲ್ ಆಯಿತು ಮತ್ತೆ, ಬಟ್ ಐ ಕುಡಂಟ್ ಡೂ ಎನಿಥಿಂಗ್. ಬಟ್ ಆ ಹಿಟ್ ಇಲ್ಲಾದರೆ ಐ ಕುಡ್ ಹ್ಯಾವ್ ಸ್ಲೈಟ್ಲಿ ಪರ್ಫಾರ್ಮ್ ಬೆಟರ್. ಅಲ್ಲಿ ಒಂದು ಪಾಯಿಂಟ್ ಸಿಕ್ತಿತ್ತು. ಲೆವೆಲ್ ಸೆಕೆಂಡಿಗೆ ಹೆಂಗೂ ಹೋದೆ, ಲೆವೆಲ್ ಸೆಕೆಂಡಲ್ಲಿ ಮತ್ತೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹೌದು, ಇಟ್ ಈಸ್ ನಾಟ್ ಈಸಿ ಆ್ಯಕ್ಚುಲಿ. ವಾಟ್ ಎವರ್ ಇಟ್ ವಾಸ್ ರೊಟೇಟಿಂಗ್, ಇಟ್ ವಾಸ್ ಆ್ಯಕ್ಚುಲಿ ಫಾಸ್ಟರ್ ದೆನ್ ವಾಟ್ ಈಸ್ ವಿಸಿಬಲ್ ಆನ್ ಸ್ಕ್ರೀನ್. ಯಾ, ಬಟ್ ಇಟ್ ಇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಯಾ, ಟಕೇಶಿ ಕಾಸಲ್ಲು ಅಥವಾ ಅಲ್ಟಿಮೇಟ್ ಬೀಸ್ಟ್ ಮಾಸ್ಟರು, ನಿಂಜಾ ನೋಡೋಕ್ಕೆಷ್ಟು ಸಿಂಪಲ್ ಆಗಿ ಜನಕ್ಕೆ ಅಂತ ಇದೆಯೋ, ನಿಮಗೆ ತುಂಬ ಕಷ್ಟ ಅನ್ಸುತ್ತೆ ಪರ್ಫಾರ್ಮರ್ಸ್ಗೆ ಅಲ್ಲಿ. ಹೌದು, ಅಲ್ಲಿ ನೋಡೋಕ್ಕೆ ತುಂಬ ಈಸಿ ಕಾಣುತ್ತೆ, ಬಟ್ ನಾವು ಅಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಒಂದು ಪರ್ಫಾರ್ಮೆನ್ಸ್ ಪ್ರೆಷರ್ ಇರುತ್ತೆ. ಫಸ್ಟ್ ಆಫ್ ಆಲ್ ಒಂದು ಮಿಸ್ಟೇಕ್ ಆದರೆ ಬ್ಯಾಕ್ ಟು ಇಂಡಿಯಾ ಆ ಥರ ಫೀಲ್. ಅಂದರೆ ಸಿಚುವೇಶನ್ಸ್ ಇರುತ್ತೆ, ಇಲ್ಲಿ ಟಚ್ ಮಾಡೋಂಗಿಲ್ಲ, ಇಲ್ಲಿ ಬೀಳಂಗಿಲ್ಲ. ಸೊ ಆಲ್ರೆಡಿ ಯು ಆರ್ ಅಂಡರ್ ಫಿಯರ್. ನಮಗೆ ಏನು ಮೂಮೆಂಟ್ ಇದ್ದರೂ ಒಂಥರ ನಾನು ಯಾವ ಲೆವೆಲಿಗೆ ಪರ್ಫಾರ್ಮ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಹೆದರಿಕೆಯಿಂದ ಪರ್ಫಾರ್ಮೆನ್ಸ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಹಾಗೆ ಪ್ಲಸ್ ಅದರ ಮೇಲೆ ಇಂಜುರಿ ಬಂದರೆ ತುಂಬ ಜನ ಇಂಜೂರ್ ಆಗಿದ್ದಾರೆ, ಬಟ್ ಸೇಫ್ಟಿ ಲೂಪ್ ಹೋಲಿಂದ ಯಾರು ಆಗಿಲ್ಲ. ಬಿದ್ದು ಏನಾದರೂ ಅಲ್ಲಿ ಆಯಿತು, ಏನೋ ಬ್ಲೀಡ್ ಆದರೂ, ಇಲ್ಲಾಂದರೆ ಒಂದು ಸ್ವಲ್ಪ ಕಟ್ ಆಯಿತು. ಕಾಂಟ್ರಾಕ್ಟ್ಸ್ ಎಲ್ಲ ಹೇಗಿರುತ್ತೆ? ಬಿಕಾಸ್ ಎಸ್ಪೆಷಲಿ ಇಟ್ಸ್ ಸೋ ಇಂಜುರಿ ಪ್ರೋನ್ ಅದು. ನೋ ಐ ಆಮ್ ಕ್ಯೂರಿಯಸ್, ಕಾಂಟ್ರಾಕ್ಟ್ಸ್ ಅಲ್ಲೆಲ್ಲ ಯೂಶಲಿ ಹೇಗಿರುತ್ತೆ? ತುಂಬ ಉದ್ದ ಕಾಂಟ್ರಾಕ್ಟ್ಸ್, ಮಲ್ಟಿಪಲ್ ಪೇಜಸ್ ಎಲ್ಲ ಇರುತ್ತೆ. ಏನಾದರೆ ನಿಮ್ಮದೇ ಪ್ರಾಬ್ಲಮ್ ಥರ ಹಂಗೆ. ಸೊ ಇಫ್ ಐ ವಾಂಟ್ ಟು ಟೇಕ್ ಪಾರ್ಟ್ ಐ ಹ್ಯಾವ್ ಟು. ಹೌದು, ಬಟ್ ನಾವು ಜಂಪ್ ಮಾಡಬೇಕಾದ್ರೆ ನನಗೆ ಆಗುತ್ತಿಲ್ಲ ಅಂತ ನಂಗೆ ಆಲ್ರೆಡಿ ಗೊತ್ತಿರುತ್ತೆ. ಪ್ಲಸ್ ಸೇಫ್ಟಿ ಇರುತ್ತೆ. ಹಾಗೇನು ಇಟ್ ಈಸ್ ನಾಟ್ ಇನ್ ಅ ಝೋನ್ ವೇರ್ ನೀವು ರಿಸ್ಕ್ ತೊಗೊಂಡ್ರೆ ಹೋದ್ರಿ ಅಂತ ಏನಿಲ್ಲ. ಸ್ವಲ್ಪ ಸ್ವಲ್ಪ ತಾಗ್ಬೋದು ಫಿಸಿಕಲ್, ಬಟ್ ನಾವು ಅವರಿಗೆ ಸೂ ಮಾಡಬಾರ್ದಲ್ಲ, ಅದಕ್ಕೆ ಅವರ ಸೇಫ್ಟಿಗೆ ಮಾಡ್ತಾರೆ. ಇದು ಬೇಸಿಕ್ಲಿ ಜಿಮ್ಸಲ್ಲೂ ನಾವು ಮಾಡ್ತೇವೆ. ನಿಮ್ಮದು ಜವಾಬ್ದಾರಿ ಏನಾದರೂ ತಾಗಿದ್ರೆ ಅಂತ. ನಾವು ಏನು ತಾಗಿಸೋಕ್ಕೆ ಹೋಗಲ್ಲ, ಬಟ್ ಬೈ ಮಿಸ್ಟೇಕ್ ಹಾಗೆ. ಸೊ ಇಟ್ ಈಸ್ ಪಾರ್ಟ್ ಆಫ್ ದ ಗೇಮ್. ಬಟ್ ತುಂಬ ಪ್ರೊಸೀಜರ್ಸ್ ಇತ್ತು ಬಿಕಾಸ್ ಇಟ್ಸ್ ಇನ್ ಇಂಟರ್ನ್ಯಾಷನಲ್ ಇವೆಂಟ್. ಹೌದು, ಬಟ್ ಚೆನ್ನಾಗಿತ್ತು. ವಿ ಆರ್ ಆಲ್ ಕ್ಯೂರಿಯಸ್ ಟು ನೋ ಹೌ ಇಂಟ್ರೆಸ್ಟಿಂಗ್ ಇಸ್ ದ ಮನಿ ಪಾರ್ಟ್ ಈ ಥರದ್ರಲ್ಲ, ಈ ಥರ ಶೋಸಲ್ಲೆಲ್ಲ ಭಾಗವಹಿಸಿದಾಗ. ಆರ್ ಯು ಕಂಫರ್ಟಬಲ್ ಶೇರಿಂಗ್? Wake up to fresh ideas. Repose. ಆ ಇವೆಂಟ್ ಅದ, ಆ ಇವೆಂಟಲ್ಲಿ ಪ್ರೈಸ್ ಮನಿ ವಾಸ್ $50,000 ಐ ಥಿಂಕ್ ಸೊ, ಇಫ್ ಐ ಆಮ್ ನಾಟ್ ರಾಂಗ್. ಹೌದು, ಇಂಡಿವಿಜುವಲ್ 4 ಲೆವೆಲ್ಸ್ 4 ವಿನ್ನರ್ಸ್ ಇರ್ತಾರೆ, ಅದರಲ್ಲಿ ಒಬ್ಬ ವಿನ್ನರ್ ಆಗ್ತಾನೆ. 4 ವಿನ್ನರ್ಸಿಗೆ $10,000 ಥರ ಇತ್ತು, ಮತ್ತು 1 ಫೈನಲ್ ವಿನ್ನರಿಗೆ 50. ಹಾಗೆ ಅವ್ರು ಚೈನಾದ ಒಬ್ಬ ಕ್ಲೈಂಬರ್, ವರ್ಲ್ಡ್ ಕ್ಲಾಸ್ ಕ್ಲೈಂಬರ್, ಆಲ್ ವರ್ಲ್ಡ್ ರೆಕಾರ್ಡ್ ಇದ್ದವರೆಲ್ಲ ಅಲ್ಲಿದ್ದರು ನಮ್ಮ ಜೊತೆ. ಅದು ಒಂದು ಡಿಫ್ರೆಂಟ್ ಲೆವೆಲ್ ಆಫ್ ಗೇಮ್ ಅದು. ಆ ಕ್ಲೈಂಬರ್ಸ್ ಅಂದರೆ ಅವರು ಬಿಡೋದಿಲ್ಲ, ಎಲ್ಲ ಅಟ್ಯಾಚ್ ಮಾಡ್ಕೊಂಡು ಅಲ್ಲೇ ಹೋಲ್ಡ್ ಮಾಡ್ಕೊಂಡು ಇರ್ತಾರೆ, ಗಂಟೆಗಟ್ಟಲೆ ಆ ಥರ ಇರ್ತಾರೆ ಅವರು. ಅಷ್ಟು ಟ್ರೈನಿಂಗ್ ಮಾಡಿರ್ತಾರೆ. ಹೌದು, ಹಾಂ, ಬಾಲ್ಯದಿಂದ ಮಾಡಿರ್ತಾರೆ ಅವರು ತುಂಬ. ಪ್ಲಸ್ ಅವರದ್ದು ಬಾಡಿ ಟೈಪ್ ಹಂಗಿರುತ್ತೆ, ಟ್ರೈನಿಂಗ್ ಹಂಗಿರುತ್ತೆ, ಜೆನೆಟಿಕ್ಸ್ ಇರ್ಬೋದು, ವಾಟ್ ಎವರ್. ಇವೆಂಚುಲಿ ಇಟ್ ಈಸ್ ದ ಸ್ಕಿಲ್ ದಟ್ ಯು ಹ್ಯಾವ್, ಅಷ್ಟೇ ಲಿವಿಂಗ್ ಬಿಹೈಂಡ್ ಜೆನೆಟಿಕ್ಸ್ ಆರ್ ವಾಟ್ ಎವರ್. ಯಾ, ಮತ್ತು ಅಮೇರಿಕನ್ ನಿಂಜಾ ವಾರಿಯರ್ ಆದರೆ ಆದಷ್ಟು ನೀವು ನೋಡೋದು ಪಾರ್ಕೋರ್ ಅಥ್ಲೀಟ್ಸ್ ಮತ್ತು ಕ್ಲೈಂಬರ್ಸ್, ಬಿಕಾಸ್ ಮೋಸ್ಟ್ಲಿ ಅಪ್ಪರ್ ಬಾಡಿ ರಿಲೇಟೆಡ್ ಎಕ್ಸಸೈಸ್. ಸೊ ಕ್ಲೈಂಬರ್ಸ್ ತುಂಬ ಸಖತ್ತಾಗಿರ್ತಾರೆ ಅದರಲ್ಲಿ. ಪಾರ್ಕೋರ್ ಅಥ್ಲೀಟ್ಸ್ ತುಂಬ ಎಜಾಲ್ ಆಗಿರ್ತಾರೆ. ಆದಷ್ಟು ಈ ಲೆವೆಲ್ ಅಥ್ಲೀಟ್ಸೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದು ವಿನ್ನಿಂಗ್ ಮನಿ ಆಯಿತು, ಬಟ್ ಎಂಟ್ರಿಗೆ ಅಂತ ನಿಮ್ಮ ಪಾರ್ಟಿಸಿಪೇಷನ್ ಏನು ದುಡ್ಡು ಕೊಡಲ್ಲ? ಇಲ್ಲ, ನಮಗೆ ನಮ್ಮದು ಖರ್ಚು ಎಲ್ಲ ಇಸ್ ಟೇಕನ್ ಕೇರ್. ನಮಗೆ ಅಲ್ಲಿ ಹೋಗಿ ಬರೋದು, ಊಟ, ನಮಗೆ ಐ ಥಿಂಕ್ $50 ಪರ್ ಡೇ ನಮಗೆ ಕೊಡ್ತಿದ್ರು ಖರ್ಚಿಗೆ. ಬಟ್ ಊಟ ಕೂಡ ಅವ್ರು ಕೊಡ್ತಿದ್ರು ಸ್ಪೆಷಲ್. ಅದ್ರ ಐ ಥಿಂಕ್ ಬ್ರೇಕ್ಫಾಸ್ಟ್ ಎಲ್ಲ ನಾವು ಅದರಲ್ಲೇ ಮಾಡಬೇಕಿತ್ತು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನಮಗೇನು ನಮ್ಮ ಸೈಡಿಂದ ಏನು ಖರ್ಚು ಮಾಡಿ ಇಲ್ಲ, ಏನು ಎಂಟ್ರಿ ಮಾಡಬೇಕಾದ್ರೆ ನಾನು ಕಾಸು ಕೊಟ್ಟು ಹೋಗ್ಬೇಕು ಹಂಗೇನಿಲ್ಲ. ಯಾಕಂದರೆ ಅವರಿಗೆ ಪರ್ಫಾರ್ಮ್ ಮಾಡೋರು ಬೇಕು. ಅವ್ರು ನಾನು ನಂತರ ಕಾಸಿದೆ ಅಂತ ನಾನು ಕೊಟ್ಟರೆ ನಾನು ಅಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಬಂದರೆ ಅವ್ರಿಗೆ ಯೂಸ್ ಇಲ್ಲ ಅದು. ಯಾ, ಸೊ ಬೇಸಿಕ್ಲಿ ಇಟ್ ವಾಸ್ ನಾಟ್ ಅ ಶೋ ವೇರ್ ಐ ಕುಡ್ ಗಿವ್ ಮನಿ ಆ್ಯಂಡ್ ಗೆಟ್ ಇನ್. ಯಾ, ಬಟ್ ಐ ರಾದರ್ ಗಾಟ್. ಅಂದರೆ ನಮಗೆ $1 ಎಕ್ಸ್ಪೆನ್ಸ್ ಇರಲಿಲ್ಲ. ಪ್ಲಸ್ ವಾಟ್ ಎವರ್ ಇಫ್ ವಿ ಸೇವ್ಡ್ ಇಟ್ಸ್ ಆರ್ ಮನಿ ಬೇಸಿಕ್ಲಿ. ಯಾ, ನಾನು ಬರಬೇಕಾದ್ರೆ ಕೂಡ ಯಾವಾಗ ನೀವು ಟಿಕೆಟ್ ಬೇಕು, ಎಷ್ಟು ದಿನ ನಿಮಗೆ ಟೈಮ್ ಸ್ಪೆಂಡ್ ಮಾಡಬೇಕಾ, ಅದರ ನಂತರದ್ದು ಟಿಕೆಟು ಕೊಡ್ತಾರೆ ಅವರು. ಹಂಗೆ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಪ್ರೊಫೆಷನಾಗಿ ತೊಗೊಳ್ಳೋರಿಗೆ ಒಂದು ಒಳ್ಳೆ ಫ್ಯೂಚರ್ ಇದೆಯಾ? ಈ ಥರ ಗೇಮ್ಸು, ಈ ಲೆವೆಲಿಗೆ ಗೇಮ್ಸು ಈಗ ಫಾರ್ ಎಕ್ಸಾಂಪಲ್ ಅದು ಸೀಸನ್ 3 ಅದರ ನಂತರ ಆಗಿಲ್ಲ, ಬಟ್ ಅಮೇರಿಕನ್ ನಿಂಜಾ ವಾರಿಯರ್ ಇರುತ್ತೆ. ಬಟ್ ಅದರಲ್ಲೂ ಕೂಡ ಐ ಥಿಂಕ್ ಮೇ ನಾಟ್ ಬಿ ಎವ್ರಿಬಡಿ ಇಸ್ ಪ್ರಾಬ್ಲಿ ನಾಟ್ ಏಬಲ್ ಟು ಗೋ. ಬಿಕಾಸ್ ಯೂಶಲಿ ಈ ಥರ ಕ್ಯಾಟಗರೀಸು ಎಲ್ಲ ಈ ಥರ ಗೇಮ್ಸಲ್ಲಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ದುಡ್ಡು ಮಾಡಬೇಕು, ಅದಕ್ಕೂ ಒಂದು ಲಿಮಿಟೆಡ್ ಟೈಮ್ ಅಂತ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಸ್ ಯು ಸೆಟಲ್ಡ್ ಆನ್ ಆಸ್ ಅ ಕೋಚ್ ಆ್ಯಂಡ್ ಟ್ರೈನರ್. ಬಟ್ ಆಬ್ಸ್ಟಿಕಲ್ ಕೋರ್ಸು ಇಂಡಿಯಾದಲ್ಲಿ ಕೂಡ ಆಗುತ್ತೆ. ಇಲ್ಲ ಹೌದು, ಸ್ಪಾರ್ಟನ್ ರೇಸು ಇರುತ್ತೆ. ಸೊ ಇಂಥದ್ರೆಲ್ಲ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ನಾನು ಪರ್ಸನಲಿ ಟ್ರೈನ್ ಮಾಡಿದ್ದೇನೆ. ಈಗ ಶ್ವೇತಾ ಹೌದು, ಅವರು ಡೆವಿಲ್ ಸರ್ಕಿಟ್ ಮಾಡ್ತಿದ್ರು. ಸಂಜನಾ ಜಾರ್ಜ್ ಅಂತ ಅವರು ಡೆವಿಲ್ ಸರ್ಕಿಟ್ ಮಾಡ್ತಿದ್ರು. ಸೊ ಬೇಸಿಕ್ಲಿ ಶ್ವೇತಾ ಇಸ್ ದ ಫಸ್ಟ್ ವುಮನ್ ಇನ್ ಡೆವಿಲ್ ಸರ್ಕಿಟ್ ಟು ಕ್ಲಿಯರ್ ದ ವಾಪ್ಡ್ ವಾಲ್.
ಅದು 14 15 ಗೊತ್ತಿಲ್ಲ, ಅವ್ರ ನಂಬರ್ ಸರಿ ನಂಗೆ ಗೊತ್ತಿಲ್ಲ. ಪ್ರಾಬ್ಲಿ 14 feet ವಾಪ್ ಟು ಅಲ್ಲದು. ಓ ಮೈ ಹೌದು. ಸೊ ಶ್ವೇತೇಶ್ವರ್ ಇಸ್ ದ ಫಸ್ಟ್ ಒನ್ ಟು ಕ್ಲಿಯರ್ ದಟ್. ಸೊ ಅವರಿಗೆ ಟ್ರೈನಿಂಗ್ ಮಾಡಿದ್ದೆ. ಅದರ ನಂತರ ಸಂಜನಾ ಬಂದಿದ್ದರು, ಸಂಜನಾ ಜಾರ್ಜ್ ಅಂತ. ಅವರು WWE ಅಲ್ಲಿ ಇದ್ದರು ಸ್ವಲ್ಪ ಟೈಮ್, ಮತ್ತು ಈಗ ಬ್ಯಾಕ್ ಇನ್ ಇಂಡಿಯಾ. ಅವರಿಗೂ ಟ್ರೈನ್ ಮಾಡಿದರೆ. ಇವರಿಬ್ಬರು ನೆಕ್ ಟು ನೆಕ್ ಕಾಂಪಿಟೇಟರ್ಸ್ ಇದ್ದರು ಅದರಲ್ಲಿ. ಹೌದು. ಸೊ ಆ ಕಾಂಪಿಟಿಷನ್ ಮಾಡ್ಬೋದು ತುಂಬ ಜನ. ಡೆವಿಲ್ ಸರ್ಕಿಟಿಗೆ ತುಂಬ ಈಗ ಬೇಸಿಕ್ಲಿ ತುಂಬ ಜನ ಇಯರ್ ರೌಂಡ್ ಟ್ರೈನ್ ಮಾಡ್ತಾರೆ, ಅದರಲ್ಲಿ ವಿನ್ ಆಗೋಕ್ಕೆ. ಪ್ರೈಸ್ ಮನಿ ಇರುತ್ತಾ? ಅದರಲ್ಲಿ ಪ್ರೈಸ್ ಮನಿ ಇದೆ, ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಬಟ್ ಲೆಜೆಂಡ್ಸ್ ಕಪ್ ಅಂತೂ ಕೂಡ ಇದೆ, ಒಂದು 7-8 ಸಿಟೀಸಲ್ಲಿ ಆಗಿ ಹೂ ಈಸ್ ದ ಟಾಪ್ ಲೆಜೆಂಡ್ಸ್ ಕಪ್ ಅವರಿಗೆ ಕಾರದ್ದು ಇದೆ. ಪ್ರೈಸ್ ಮನಿ ಅದು ನಂಗೆ ಗೊತ್ತಿಲ್ಲ. ಮಾತಾಡ್ತಾ ಮಧ್ಯ ಬಾಡಿ ಟೈಪ್ ಬಗ್ಗೆ ಮಾತಾಡಿದ್ವಿ. ಇಸ್ ದರ್ ಎ ಪರ್ಟಿಕ್ಯುಲರ್ ಬಾಡಿ ಟೈಪ್ ನೋಡಿ ಈ ಥರ ಇದ್ದರೆ ಯೂಶಲಿ ಈ ಪಾರ್ಕೋರು, ಕ್ಯಾಲಿಸ್ಥೆನಿಕ್ಸು, ಆಬ್ಸ್ಟಿಕಲ್ ರನ್ನಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ಏನಾರು ಇದೆಯಾ? ಹಾಂ, ಈಗ ಕೆಲವ್ರದ್ದು ಲೋವರ್ ಬಾಡಿ ಹೆವಿ ಇರುತ್ತೆ, ಅವರಿಗೆ ಅಪ್ಪರ್ ಬಾಡಿ ಮೂಮೆಂಟ್ಸ್ ಕಮ್ಮಿ ಆಗುತ್ತೆ. ಸೊ ಅವ್ರದ್ದು ಪವರ್ ಇರ್ಬೋದು, ಸ್ಕ್ವಾಟ್ಸಿಗೆಲ್ಲ ಡೆಡ್ ಲಿಫ್ಟ್ಸಿಗೆಲ್ಲ ಸ್ಟ್ರೆಂತೆಲ್ಲ ಇರ್ಬೋದು. ಓಕೆ. ಬಟ್ ಆಬ್ಸ್ಟಿಕಲ್ ಕೋರ್ಸ್ ನಾನು ಅದು ನನ್ನ ಎಕ್ಸ್ಪೀರಿಯನ್ಸನ್ನು ನೋಡಿದ್ದು, ತುಂಬ ಜನ ಲೋವರ್ ಬಾಡಿ ಹೆವಿ ಇದ್ದವರು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಕಷ್ಟ ಆಯಿತು. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹೌ ಗುಡ್ ದೇ ಆರ್ ವಿತ್ ದೇರ್ ಬಾಡಿ. ಅಪ್ಪರ್ ಬಾಡಿ, ಹಾಂ, ಲೋವರ್ ಬಾಡಿ ಹೆವಿ ಇದ್ದರೂ ಕೂಡ ಅಪ್ಪರ್ ಬಾಡಿ ಕೂಡ ಚೆನ್ನಾಗಿದೆ, ಅವ್ರದ್ದು ಎಜಿಲಿಟಿ ಇದೆ, ಅವ್ರ ಪರ್ಟಿಕ್ಯುಲರ್ ಆ ಸ್ಪೋರ್ಟಲ್ಲಿ ಪ್ರಾಕ್ಟೀಸ್ ಇದೆ ಅಂದರೆ ದೇ ವಿಲ್ ಬಿ ಗುಡ್ ವರ್ಸಸ್ somebody who has not practiced. Yes. So it's difficult to be naturally good in certain sports. ಅದಕ್ಕೆ ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಸೇಮ್ ಲೈಕ್ ನನಗೆ ಪುಲಪ್ ಬರಬೇಕಾ, ನಾನು ಪುಲಪ್ ಮಾಡಲೇಬೇಕು. there is nothing called like natural beauty ತರ. there is no natural skill that comes. ಕೆಲವರಿಗೆ ಬರ್ಬೋದು. ಹಾಂ. ಸೊ ಫಾರಿನರ್ಸ್ ಫಾರ್ ಎಕ್ಸಾಂಪಲ್, ನಮಗೆ ಒಬ್ಬರು ಗೆಸ್ಟ್ ಆಗಿ ಬಂದಿದ್ರು. ಅವರು ಹೇಗೆ ಬ್ಯಾಕ್ ಫ್ಲಿಪ್ ಕಲಿದ್ರು ಸ್ಟೋರಿ ಅಂದರೆ, ಕೂತ್ಕೊಂಡಿದ್ರಂತೆ ಟಿ ವಿ ನೋಡ್ತಾ ಇದ್ದಾರೆ, ಏನೋ ಒಂದು ಬ್ಯಾಕ್ ಫ್ಲಿಪ್ ಬಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಕಾಣಿತ್ತು. ಹೊರಗೆ ಗಾರ್ಡನಿಗೆ ಹೋಗಿ ಬ್ಯಾಕ್ ಫ್ಲಿಪ್ ಲ್ಯಾಂಡ್ ಅಷ್ಟೇ ಬಂತು ಬ್ಯಾಕ್ ಫ್ಲಿಪ್. ಹಾಗೆ ಇಂಟರ್ನ್ಯಾಷನಲ್ ಅಥ್ಲೀಟ್ಸ್ ತುಂಬ ಜನ ಹಾಗೆ ಕಲಿತಿದ್ದಾರೆ. ಬಟ್ ಆ ಲೆವೆಲ್ ರಿಸ್ಕ್ ಎಲ್ಲರೂ ತೊಗೊಳಕ್ಕೆ ಹೋಗಲ್ಲ, ಎಲ್ಲರಿಗೆ ಆ ಬರಲ್ಲ. ಸ್ವಲ್ಪ ಪ್ರೊಸೀಜರ್ ಏನಿಲ್ಲ, ಏನು ಆ ಥರ ನೋಡಿಕೊಂಡು ನಿಮ್ಮ ಫಾರ್ಮ್ ಮೇಲೆ ಕೂಡ. ಹೌದು, ಫಾರ್ಮ್ ಹೇಳ್ತಾರೆ, ರೈಟ್ ರಾಂಗ್ ಏನಿಲ್ಲ. ನಮ್ಮ ಬಾಡಿ ಟೈಪಿಗೆ ನಮ್ಮದು ಮೊಬಿಲಿಟಿ ವೈಸ್ ಏನು ಬರುತ್ತೆ ಇಟ್ಸ್. ಬಟ್ ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಫೋಕಸ್. ಓಕೆ, ಒಂದು ಸ್ವಲ್ಪ ಗೈಡ್ಲೈನ್ಸ್ ಪ್ರೋಟೋಕಾಲ್ಸ್ ಇರುತ್ತೆ, ನಾವು ಫಾಲೋ ಮಾಡಬೇಕು. ಮಾಡಿಲ್ಲಾದರೆ ಪ್ರಾಬ್ಲಮ್ ಬರ್ಬೋದು, ಬಂದಿಲ್ಲ ಆದರೆ ಓಕೆ. ಈಗ ಪುಷಪ್ಸಲ್ಲಿ ಹೀಗೆ ಮಾಡಬಾರ್ದು ಅಂತ ಹೇಳ್ತಾರೆ, ಪುಷಪ್ಸ್ ಹೀಗೆ ಮಾಡಬಾರ್ದು. ಇಟ್ಸ್ ಎ ಪ್ರೋಟೋಕಾಲ್ ಟು ಫಾಲೋ. ಲೈಕ್ ಏನೋ ಒಂದು ಸೈನ್ಸ್ ಇದೆ, ಇಲ್ಲಿ ಮಾಡಿದ್ರೆ ಒಂದು ಶೋಲ್ಡರ್ ಇಂಪೀಂಜ್ಮೆಂಟ್ ಎಲ್ಲ ಬರ್ಬೋದು. ಫಾಲೋ ಮಾಡಿದರೆ ಒಳ್ಳೇದು, ಒಂದು ಸ್ವಲ್ಪ ಸೇಫ್ಟಿ ಇರುತ್ತೆ. ಮಾಡಿಲ್ಲ ಆದರೆ ನಿಮಗೆ ಪ್ರಾಬ್ಲಮ್ ಬಂದರೆ ಮತ್ತೆ ಯಾರಿಗೆ ಹೇಳೋದು? ಹೆಂಗಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾರೆ. ಹೌದು, ಆಕ್ಸಿಡೆಂಟ್ ಆಗುತ್ತಂತಲ್ಲ, ಆದರೆ ಸೇಫ್ಟಿ ಪ್ರೋಟೋಕಾಲ್ ಅದು. ಹೌದು. ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀವಿ. ಈಗ ಸ್ವಲ್ಪ ಗೆಟಿಂಗ್ ಬ್ಯಾಕ್ ಟು ಫಿಲ್ಮಿ. ಇದು ರೀಸೆಂಟ್ ಆವೇಶಂ ಆ ಸಿನಿಮಾನೇ ನ್ಯೂಸ್ ಮಾಡಿದ್ದು ಬಿಕಾಸ್ ಆಫ್ ದ ಫೈಟ್ಸು, ಆ ಸ್ಟಂಟ್ಸು, ಆ ಕಾಮಿಡಿನ ಅವರ ಒಂದು ಕ್ಯಾರೆಕ್ಟರ್ ಮೂಲಕ ಜನಕ್ಕೆ ತಂದಿದ್ದ ರೀತಿ ಇದೆಯಲ್ಲ. ಸೊ ಐ ಥಿಂಕ್ ಇವತ್ತು ಸಿನಿಮಾ ಹೇಗೆ ಪ್ರೋಗ್ರೆಷನ್ ಆಗೋಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಫೈಟ್ಸ್ ಅಂದರೆ ಮತ್ತು ಅದೇ ಹೊಡೆಯೋದು ಬಡಿಯೋದು ಯಾರಿಗೂ ಬೇಕಾಗಿಲ್ಲ. ದೇ ವಾಂಟ್ ಸಮಥಿಂಗ್ ಯುನೀಕ್ ಅದರಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅದನ್ನ ಯಾವುದೋ ದೊಡ್ಡ ಸ್ಟಾರ್ ಕ್ಯಾರಿ ಮಾಡಿ ಸಿನಿಮಾ ಕತೆಗೆ ಚೆನ್ನಾಗಿದೆ ಅಂದರೆ ಇಟ್ಸ್ ಅ ಬೆಸ್ಟ್ ಕಾಂಬಿನೇಷನ್ ಟು ಹ್ಯಾವ್. ಬಟ್ ಫಸ್ಟ್ಲಿ ಫಹದ್ ಫಾಸಿಲ್ ಅವರು ಈ ಥರದವರೆಲ್ಲ ನಿಮ್ಮ ಜೊತೆಗೆ ಬಂದಾಗ ಅವ್ರು ಯಾವ ಲೆವೆಲಲ್ಲಿ ಇರ್ತಾರೆ ಅನ್ನೋ ನನ್ನ ಕ್ಯೂರಿಯಾಸಿಟಿ. ಅಂದರೆ ಸಿನಿಮಾದಲ್ಲಿ ನಾವು ನೋಡೋದು ಎಂಡ್ ಪ್ರಾಡಕ್ಟ್ ಅಲ್ಲ, ಸ್ಟಾರ್ಟಿಂಗ್ ಬಂದಾಗ ಅವ್ರು ಹೆಂಗಿರ್ತಾರೆ? ಫಹದ್ ಫಾಸಿಲ್ ಸ್ಪೆಸಿಫಿಕ್ಲಿ ಮಾತಾಡಕ್ಕೆ ಹೋದರೆ ಅವರಿಗೆ ಮಾರ್ಷಲ್ ಆರ್ಟ್ ಬ್ಯಾಕ್ಗ್ರೌಂಡ್ ಇಲ್ಲ. ಅವ್ರಿಗೆ ಏನೋ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಬೇಕು. ಅದರ ಮುಂಚೆ ಅವ್ರು ಆ್ಯಕ್ಷನ್ ಮೂವೀಸು ಮಾಡಿಲ್ಲ. ಹೌದು, ಇದೇ ಫಸ್ಟ್ ಆ್ಯಕ್ಷನ್ ಮೂವಿ. ಫಸ್ಟ್ ನಾನು ನೋಡಿದರೆ ಒಂದು ವಿಡಿಯೋ ನಾವು ಹಾಕಿದ್ದೆವು, ಕೆಲವರು ಜನ ಕಮೆಂಟ್ ಮಾಡಿದ್ದಾರೆ ಇವನು ಏನು ಬರ್ತಾ ಇಲ್ಲ ಅಂತ. ಹೀ ಈಸ್ ಅನ್ ಆ್ಯಕ್ಟರ್. ಆ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಫಸ್ಟ್ ನಾವು ಥಿಂಕ್ ಮಾಡಬೇಕು. ಅದು ಆಗಲ್ಲ, ನಮ್ಮ ಕೈಯಲ್ಲಿ 1% ಮಾಡೋಕ್ಕಾಗಲ್ಲ. ಬಟ್ ಕಮೆಂಟ್ ಮಾಡೋಕ್ಕೆ ಜನ ಇದ್ದಾರೆ ಅಲ್ಲಿ, ಅವರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಬಟ್ ಹೀ ಈಸ್ ಎ ಫಾಸ್ಟ್ ಲರ್ನರ್. ಹಾಂ. ಸೊ ಅಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿ ಕೂಡ ಅವ್ರಿಗೆ ಟ್ರೈನ್ ಮಾಡಿದ್ದೇವೆ. ಅವರ ಹೋಟೆಲಿಗೆ ಹೋಗಿ ಕೂಡ ನಾನು ಸ್ಪೆಸಿಫಿಕ್ಲಿ ಟ್ರೈನ್ ಮಾಡಿದೆ. ಬಟ್ ಕೆಲವು ಟೈಮಲ್ಲಿ ಸ್ವಲ್ಪ ಶೆಡ್ಯೂಲ್ ಟೈಟ್ ಇದರಿಂದ ನನ್ನನ್ನು ಸೆಟ್ಟಲ್ಲಿ ಅವರು ಮಾಡಿಬಿಟ್ಟಿದ್ದಾರೆ. ಬಟ್ ಇವೆಂಚುಲಿ ನಾವು ರಿಸಲ್ಟ್ ನೋಡಿದರೆ ಇಟ್ ಲುಕ್ಸ್ ಲೈಕ್ ಹಿ ನೋಸ್. ಓಕೆ. ಎಷ್ಟು ಟೈಮ್ ಕೊಟ್ಟಿರ್ಬೋದು ಅವರು? ಅವರೊಂದು ಮಂತ್ ಟ್ರೈನಿಂಗ್ ಮಾಡಿರ್ಬೋದು ಅಣ್ಣನ ಪ್ರಕಾರ. ಹೌದು. ಸೊ ಚೇತನ್ ನಿಮ್ಮ ಬ್ರದರ್, ಐ ಥಿಂಕ್ ಹಿ ಈಸ್ ದ ಫೈಟ್ ಮಾಸ್ಟರ್ ಫಾರ್ ಆವೇಶಂ. ಸೊ ಅಂದರೆ ಅದು ಕ್ಯಾಮ್ರಾ ಮುಂದೆ, ಬಟ್ ಮೇನ್ ಕ್ಯಾಮ್ರಾ ಮುಂದೆ ಕಮ್ಸ್ ದಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸು. ಬಟ್ ಪ್ರಾಕ್ಟೀಸ್ ಕಮ್ಸ್ ಇನ್ ಯುವರ್ ಸ್ಟುಡಿಯೋ ಅಲ್ವಾ? ಹೌದೌದು. ಸೊ ಅದಕ್ಕೆ ಹೌದು. ಬಟ್ ಇಟ್ಸ್ ವೆರಿ ಗುಡ್. ನಾವು ಹಿ ಹಸ್ ಅದು ಅವ್ರ ಕ್ಯಾರೆಕ್ಟರ್ ಬಿಡಲ್ಲ. ಅವರು ಫಹದ್ ಫಾಸಿಲ್ ನೋಡಿದರೆ, ನಾನು ಅವ್ರಿಗೆ ಟ್ರೈನಿಂಗ್ ಮಾಡಿದ್ರು ಕೂಡ ಫಸ್ಟ್ ಟೈಮ್ ಮೀಟ್ ಆಗ್ತಿದ್ದಾನೆ, ಅವ್ರದ್ದು ಏನೋ ಹೆಸರು ಕೇಳಿದ್ದೇನೆ, ಒಂದು ಸ್ವಲ್ಪ ಫ್ಯಾನ್ಗಿರಿ ಇದೆ ತಲೆಯಲ್ಲಿ, ಕಲಿಸ್ತಾ ಇದ್ದಾನೆ. ಬೇಸಿಕ್ ಮೂಮೆಂಟ್ಸ್ ಸ್ಟಾರ್ಟಿಂಗಲ್ಲಿ ಬರ್ತಿಲ್ಲ.
ಒಂದು 10-15 ಮಿನಿಟ್ಸಲ್ಲಿ ಇವರೆಲ್ಲ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಪ್ಲಸ್ ಅವರು ಕಣ್ಣು ನೋಡಿದರೆ ಆಲ್ರೆಡಿ ನನಗೆ ಮಾತಾಡಬೇಕಾ ಬೇಡವಾ ಅಂತ ಫೀಲಲ್ಲಿದೆ. ಯಾಕೆಂದರೆ ಅವರು ಸ್ಕ್ರೀನ್ ಪ್ರಕಾರ ನೋಡೋಕೆ ಹೋದರೆ ಒಂದು ಸೀರಿಯಸ್ನೆಸ್ ಇರುತ್ತೆ ಅಲ್ಲಿ, ಅವರೇನೋ ಕ್ಯಾರೆಕ್ಟರ್ ಕ್ಯಾರಿ ಮಾಡಿರ್ತಾರೆ. ಇಲ್ಲಿ ನೋಡಿದರೆ ಒಂಥರ ಏನೋ ಸೀರಿಯಸ್ ಆಗಿಬಿಟ್ಟಿದ್ದಾರೆ ಅಂತ ಫೀಲ್ ಬರುತ್ತೆ. ಬಿಕಾಸ್ ಹೀ ಈಸ್ ಫೀಲಿಂಗ್ ದ್ಯಾಟ್ ಹೀ ಈಸ್ ಬೇಸಿಕ್ಲಿ ರಂಗ. ನನಗೆ ನಾನು ಟೀಚ್ ಮಾಡ್ತೇನೆ ಅಷ್ಟೇ, ನನಗೇನು ಅಷ್ಟೇ ನಾನು ಕ್ಯಾರೆಕ್ಟರ್ ಆಗಿ ಥಿಂಕ್ ಮಾಡಬೇಕಂತಿಲ್ಲ, ಬಟ್ ಅವ್ರು ಥಿಂಕ್ ಮಾಡ್ತಾರೆ. ಸೊ ಅವರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಅಂತ ನಾವು ಥಿಂಕ್ ಮಾಡ್ಬೋದು. ಯಾಕಂದ್ರೆ ಅವರು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಹೌದೌದು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಯಾಕಂದರೆ ಹೆಚ್ಚಾಗಿ ಏನಾಗುತ್ತೆ ಆ್ಯಕ್ಟರಿಗೆ, ಇದು ಹೊಸತ್ತಾದರೆ ಎಲ್ಲ ಫೋಕಸ್ ಇದ್ರ ಮೇಲೆ ಬೀಳುತ್ತೆ. ಸ್ಟಾರ್ಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ ಎಂಡ್ ಆಫ್ ದ ಡೇ ಸೂಪರ್ ಸ್ಟಾರ್ಸ್ಗಳಿಗೆ ಇನ್ನೂ ಸ್ಟಾರ್ಗಿರಿ ಹೆಚ್ಚಾಗೋದು ಆ ಲೆವೆಲ್ ತಕ್ಕಂತ ಅವ್ರು ಪರ್ಫಾರ್ಮ್ ಮಾಡಿದಾಗಲೂ ಕೂಡ. ಬಟ್ ಅಸ್ ಟ್ರೈನರ್ಸ್ ನಿಮಗೆ ಕೆಲವು ಸತಿ ಏನಾದ್ರು ಲಿಮಿಟೇಷನ್ಸ್ ಇರುತ್ತೆ, ಇವ್ರಿಗೆ ಹೆಂಗಪ್ಪ ಹೇಳೋದು ಅಥವಾ ಇವ್ರಿಗೆ ಇದನ್ನ ಹೆಂಗೆ ಇವರಿಂದ ಆಚೆ ಕೆಲಸ ತೆಗೆಯೋದು ಇಸ್ ಅ ರೈಟ್ ವರ್ಡ್. ಹಾಂ, ಸೊ ನಮಗೆ ನಾವು ಏನು ಫೋಕಸ್ ಮಾಡ್ತೇವೆ, ಓಕೆ ಹೀ ಈಸ್ ಅನ್ ಆ್ಯಕ್ಟರ್, ಹೀ ನೋಸ್ ವಾಟ್ ಈಸ್ ಡೂಯಿಂಗ್. ನಮ್ಮ ಸೈಡಿಂದ ನಾವು ಏನು ಬೇಸಿಕ್ಸ್ ಬಿಲ್ಡ್ ಮಾಡಬೇಕು. ಈಗ ನಾವು ಕೊರಿಯೋಗ್ರಫಿ ಪ್ಲಸ್ ಟ್ರೈನಿಂಗ್ ಪ್ರಕಾರ ನಾವು ಡಿಫ್ರೆನ್ಸ್ ಮಾತಾಡಿದರೆ, ಅಣ್ಣ ನಂಗೆ ಏನಾದರೂ ಏನು ಹೇಳಿರ್ತಾನೆ ಇದೆಲ್ಲ ಬೇಸಿಕ್ಸ್ ಮಾಡಬೇಕಂತ. ಸೊ ಕೊರಿಯೋಗ್ರಫಿ ಏನಾಗುತ್ತೆ ಅಂತ ಅಣ್ಣನಿಗೆ ಗೊತ್ತಿರುತ್ತೆ, ಅವರ ಟೀಮಿಗೆ ಗೊತ್ತಿರುತ್ತೆ. ನಾವು ಡೈರೆಕ್ಟ್ಲಿ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ನಾವು ಬೇಸಿಕ್ ಬಿಲ್ಡ್ ಮಾಡ್ತೇವೆ. ಈ ಕಿಕ್ ಹಿಂಗೆ ಬರಬೇಕು, ಇದರಿಂದ ಹಿಂಗೆ ಬಾಡಿ ಮೂಮೆಂಟ್ಸ್ ಬರುತ್ತೆ. ಅವ್ರ ಆ್ಯಕ್ಟರ್ ಏನು ಮಾಡ್ತಾರೆ, ಅವರ ಒಂದು ಮೈಂಡ್ ಸೆಟ್ ಒಂದು ಬಿಲ್ಡ್ ಮಾಡ್ತಾರೆ. ಓಕೆ, ನನ್ನ ಕ್ಯಾರೆಕ್ಟರ್ ಪ್ರಕಾರ ನಾನು ಇದನ್ನು ನಾವು ಇಂಗ್ರೀಡಿಯೆಂಟ್ಸ್ ಬಿಲ್ಡ್ ಮಾಡ್ತೇವೆ. ಮತ್ತು ಆ್ಯಕ್ಷನ್ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿಬಿಡ್ತಾರೆ. ಅವರು ಏನಾದರೂ ಪ್ಲ್ಯಾನ್ ಇದ್ದರೆ ಚೇಂಜ್ ಮಾಡಬೇಕಾ ಎಲ್ಲ ಸೆಟ್ಟಲ್ಲಿ ಅವರು ಅಣ್ಣ ನೋಡ್ಕೊಬಿಡ್ತಾರೆ. ಹೌದು. ಅಪ್ಪು ಸರ್ ಬಗ್ಗೆ ಮಾತಾಡಿದ್ವಿ, ಫಹಾದ್ ಫಾಸಿಲ್ ಅಂದರೆ ಎಲ್ಲ ಥರದ ಪ್ರೊಫೈಲ್ಸನ್ನು ಹ್ಯಾಂಡಲ್ ಮಾಡಿದ್ದೀರಾ. ಈ ಕಡೆ ಸಾನ್ವಿ ಇದು ಬ್ಯಾಂಗ್ ಟೈಮ್ನಲ್ಲಿ ಇದು ಮಾಡಿದ್ದು. ಯೂಶಲಿ ವಿಮೆನ್ ಆ್ಯಂಡ್ ಆ್ಯಕ್ಷನ್, ವಿಮೆನ್ನ ಯೂಶಲಿ ಗ್ಲ್ಯಾಮರ್ ಒಂದು ಇದ್ರಲ್ಲಿ ಕೂಡ್ಸಿರೋದು ಒಂದಾದರೆ, ಇತ್ತೀಚೆಗೆ ವಿ ಸಿ ಲಾಡ್ ಆಫ್ ಸ್ಟೀರಿಯೋಟೈಪ್ಸ್ ಬ್ರೇಕ್ ಆಗಿರೋದು. ಸೊ ಹೆಣ್ಮಕ್ಳು ಅಥವಾ ಈ ಥರ ಲೀಡ್ ಆ್ಯಕ್ಟ್ರೆಸಸ್ ಟ್ರೈನಿಂಗಿಗೆ ಬಂದಾಗ ಅಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ? ಬ್ಯಾಕ್ಗ್ರೌಂಡ್, ಅವರಿಗೆ ಬ್ಯಾಕ್ಗ್ರೌಂಡ್ ಇರಲ್ಲ ಆ್ಯಕ್ಷನದ್ದು, ಅವ್ರು ಸ್ವಲ್ಪ ಇರ್ಬೋದು ಅವ್ರು ಮಾಡಿದ್ದಿದ್ರೆ. ಅಟ್ಲೀಸ್ಟ್ ಗಂಡು ಮಕ್ಳು ಕಂಪೇರ್ ಮಾಡಿದ್ರೆ ಇವ್ರಿಗೆ ಇನ್ನೂ ಕಮ್ಮಿ ಇರುತ್ತೆ. ಹಾಂ, ಇನ್ನೂ ಕಮ್ಮಿ ಇರುತ್ತೆ. ಸಿಮಿಲರ್ ಅಂತ ಹೇಳ್ಬೋದು. ಈಗ ಫಹದ್ ಫಾಸಿಲ್ಗೆ ಬ್ಯಾಕ್ಗ್ರೌಂಡ್ ಅಷ್ಟು ಇರಲಿಲ್ಲ, ಒಂದು ಸ್ವಲ್ಪ ಏನೋ ಬೇಸಿಕ್ ಇತ್ತು. ಎಲ್ಲರೂ ಕಾಲು ಏನೋ ಲಿಫ್ಟ್ ಮಾಡಿರ್ತಾರೆ ಕಿಕ್ ಅಂತ. ಸೊ ದ್ಯಾಟ್ ಈಸ್ ದ ಬ್ಯಾಕ್ಗ್ರೌಂಡ್ ವಿ ಕ್ಯಾನ್ ಸೇ. ಓಕೆ, ಬಟ್ ಮಾರ್ಷಲ್ ಆರ್ಟ್ ಸ್ಪೆಸಿಫಿಕ್ ಆಗಿ ಟ್ರೈನ್ ಮಾಡಿರೋದು ಇರಲ್ಲ. ಕೆಲವರು ಸ್ವಲ್ಪ ಬಾಕ್ಸಿಂಗ್ ಎಲ್ಲ ಮಾಡಿರ್ತಾರೆ. ಸೊ ಎಲ್ಲರದ್ದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಇಲ್ಲದೇ ಇರಲಿ, ಆ ನ್ಯಾಚುರಲಿ ಏನು ಬರುತ್ತೆ ದ್ಯಾಟ್ ವಿಲ್ ಇವೆಂಚುಲಿ ವರ್ಕ್. ಓಕೆ, ಬಟ್ ಅದರ ಮೇಲೆ ತುಂಬ ನಾವು ಬಿಲ್ಡ್ ಮಾಡಬೇಕಾಗುತ್ತೆ. ಈಗ ಶಾನ್ವಿಗಾದರೆ ಒಂದು ಸ್ವಲ್ಪ ಬಾಡಿ ಮೂಮೆಂಟ್ಸ್ ಅವೇರ್ನೆಸ್ ಇದೆ. ಯಾಕೆಂದರೆ ಒಂದು ಸ್ವಲ್ಪ ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಏನು ಮಾಡಬೇಕಂತ. ದೇ ಜಸ್ಟ್ ವಾಂಟ್ ಅ ಟೆಕ್ನಿಕ್ ಆರ್ ಸೆಟ್ ಆಫ್ ಥಿಂಗ್ಸ್. ಆ ರುಟೀನ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ಮೂವಿಗೆ ಅದು ಹೇಗೆ ಕಾಣಬೇಕಂತ ನಮ್ಗೆ ಗೊತ್ತಿರುತ್ತೆ. ದಟ್ ಈಸ್ ವಾಟ್ ವಿ ಆರ್ ಸಪೋಸ್ ಟು ಟೀಚ್. ಮೂವಿಗೆ ಹೇಗೆ ಕಾಣಬೇಕಂತ. ಈಗ ಮಾರ್ಷಲ್ ಆರ್ಟ್ಸ್ ಈಸ್ ಡಿಫ್ರೆಂಟ್ ಇನ್ ರಿಯಲ್ ವರ್ಸಸ್ ಇನ್ ಮೂವಿ. ನಾವು ಬ್ಯಾಕ್ಗ್ರೌಂಡ್ ನಮ್ಮದು ಮಾರ್ಷಲ್ ಆರ್ಟ್ಸ್, ನಾವು ಕರಾಟೆ ಪಂಚ್ ಹೀಗೆ ಮಾಡ್ತೇವೆ. ನಾನು ಮೂವಿಯಲ್ಲಿ ನಿಂತ್ಕೊಂಡು ಹೀಗೆ ಮಾಡಿದ್ರೆ ಇಟ್ ಈಸ್ ನಾಟ್ ಗುಡ್ ಲುಕಿಂಗ್. ಹಾಂ, ಸೊ ಕ್ಯಾಮರಾಗೆ ಒಂದು ಎಸ್ಥೆಟಿಕ್ಸ್ ನಾವು ಬಿಲ್ಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಒಂದು ಪಂಚ್ ಕೊಟ್ಟರೆ, ಈಗ ಒಂದು ಫ್ಲ್ಯಾಶಿ ಫೈಟ್ ಬರುತ್ತೆ. ನಾನು ರೆಗ್ಯುಲರ್ ಕರಾಟೆಯಲ್ಲಿ ನಾನು ಹಿಂಗೆ ಬ್ಲಾಕ್ ಮಾಡಿದರೆ, ನಾನು ಮೂವಿಯಲ್ಲಿ ಹಿಂಗೆ ಮಾಡ್ತೇನೆ ಬ್ಲಾಕ್. ಎಸ್, ಸ್ವಲ್ಪ ಎಸ್ಥೆಟಿಕ್ಸ್ ರೆಗ್ಯುಲರ್ ಆಗಿ ಹೇಗೆ ಮಾಡ್ತೀರಾ ಹೀಗೆ ಬ್ಲಾಕ್ ಡಿಫ್ರೆಂಟ್ ಸ್ಟೈಲಲ್ಲಿ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಫೈಲ್. ಕೆಲವು ಸತಿ ರಾ ಫೈಟ್ ಸೀಕ್ವೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಶೆಟ್ರು ಮೂವಿಯಲ್ಲಿ ಅದು ಗರುಡ ಗಮನ, ಅದೊಂದು ರಾ ಸೀಕ್ವೆನ್ಸ್ ಅದು ಫೈಟ್ಸ್ ಎಲ್ಲ. ಸೊ ಎಲ್ಲ ಏನೋ ಒಡೆದು ಹಾಕೋದು ಅಂತ ಲುಂಗಿ ಎಲ್ಲ ಹಾಕ್ಕೊಂಡೆಲ್ಲ, ಅದರಲ್ಲಿ ಟೆಕ್ನಿಕ್ ಎಲ್ಲ ನೋಡೋಕ್ಕಿಲ್ಲ. ಅದು ಲೋಕಲ್ ಫೈಟ್ ಹೆಂಗಾಗುತ್ತೆ ಆ ಥರ ಅದು. ಬಟ್ ಈಗ ಫಹದ್ ಫಾಸಿಲ್ ಮೂವಿಲಿ ಸ್ವಲ್ಪ ಫೈಟ್ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಆ್ಯಸ್ ಎ ಕೊರಿಯೋಗ್ರಾಫರ್ ಅವ್ರಿಗೆ ಏನಿರುತ್ತೆ ಅಂದರೆ ಡಿಫ್ರೆಂಟ್ ಒಂದು ಫ್ಲೇವರ್ಸ್ ತರಬೇಕು ಅವರು. ಒಂದು ರಾ ಫೈಟ್ ಇರ್ಬೋದು, ಒಂದು ಸ್ವಲ್ಪ ಟೆಕ್ನಿಕಲ್ ಫೈಟ್ ಇರ್ಬೋದು, ಒಂದು ಸ್ವಲ್ಪ ಥ್ರೋ ಮಾಡಿ ಡ್ರಾಪ್ ಮಾಡೋದು, ಜೂಡೋ ಕೈಂಡ್ ಆಫ್ ಫೈಟ್ ಇರ್ಬೋದು. ಸೊ ಡಿಫ್ರೆಂಟ್ ಫೈಟ್ ಇರ್ಬೋದು. ಸೊ ನಮ್ಗೆ ಏನು ಕಲಿಸ್ಬೇಕಂದ್ರೆ ಆ ಬಾಡಿ ಮೂಮೆಂಟ್ ಹೀಗೆ ಮಾಡಿದ್ರೆ ಹೇಗೆ ಬರುತ್ತೆ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇದು ಹೇಗೆ ಕಾಣುತ್ತೆ ಸ್ಕ್ರೀನಲ್ಲಿ, ಅದರ ಎಸ್ಥೆಟಿಕ್ಸ್ ಏನು ಬರಬೇಕು, ಅದನ್ನು ನಾವು ವರ್ಕ್ ಮಾಡ್ತೇವೆ. ಹೌ ಡು ಯು ಬ್ರಿಡ್ಜ್ ಆ ಗ್ಯಾಪ್? ಈಗ ಉದಾಹರಣೆಗೆ ಮುಂದೆ ಕನ್ನಡಿ ಇದ್ದಾಗ ಅದಕ್ಕೆ ಫಸ್ಟು ಡ್ಯಾನ್ಸ್ ಆಗಿರಲಿ ಫೈಟ್ಸ್, ಕನ್ನಡಿ ಮುಂದೆ ಮಾಡಿಸಿದಾಗ ಒಂದು ಸೆನ್ಸ್ ಸಿಗುತ್ತೆ ಹೆಂಗಿರುತ್ತೆ ಅಂತ. ಕನ್ನಡಿ ಹೊಟ್ಟೋದಾಗ, ಕನ್ನಡಿ ಜಾಗದಲ್ಲಿ ಕ್ಯಾಮ್ರಾ ಇದ್ದಾಗ ನಾವು ನಮ್ಮದು ಬಾಡಿ ಲ್ಯಾಂಗ್ವೇಜ್ ಹೇಗೆ, ಅದು ಮೈಗೂಡಿಸ್ಕೊಳ್ಳೋದು ಹೇಗೆ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ವಿಷಯ ಏನಂದರೆ ಇಂಡಿವಿಜುವಲ್ ಎಲಿಮೆಂಟ್ಸ್ ಇದ್ದರೆ ಕಂಬೈನ್ ಮಾಡೋದು ಸ್ವಲ್ಪ ಈಸಿ ಇರುತ್ತೆ. ಸೊ ಸೆಟ್ಟಿಗೆ ಹೋಗಿ ಅಲ್ಲಿ ನಾನು ನೋಡ್ಕೋತೇನೆ ಅಂತ ಥಿಂಕ್ ಮಾಡಿದರೆ, ಅಲ್ಲಿ ನನಗೆ ಪಂಚ್ ಹೇಗಂತ ಗೊತ್ತಿಲ್ಲ. ನಾನು ಒಂದು ಕಿಕ್ ಮಾಡಬೇಕಾದ್ರೆ ನನ್ನ ಲೋವರ್ ಲೆಗ್ ಎಲ್ಲಿರುತ್ತೆ, ಸೈಡ್ ಕಿಕ್ ಮಾಡಬೇಕಾದ್ರೆ ಸ್ವಲ್ಪ ಮೊಬಿಲಿಟಿ ಬೇಕು.
ಸೈಡ್ ಕಿಕ್ ಮಾಡಬೇಕಾದ್ರೆ ಲೋವರ್ ಲೆಗ್ ಹಿಂದ್ಗಡೆ ಪಾಯಿಂಟ್ ಆಗಿರಬೇಕು. ಮೊಬಿಲಿಟಿ ನಾನು ಲೆಗ್ಗೆ ಓಪನ್ ಮಾಡಿಲ್ಲ ಅಂದರೆ ನನ್ನ ಕಿಕ್ ಸ್ವಲ್ಪ ಸ್ಟೈಲ್ ಬೇರೆ ಕಾಣುತ್ತೆ. ಕರೆಕ್ಟ್. ಸೊ ಈ ಎಲ್ಲ ಬೇಸಿಕ್ಸ್ ಆಲ್ರೆಡಿ ಗೊತ್ತಿರಬೇಕು. ಪ್ಲಸ್ ಒಂದು ಸ್ವಲ್ಪ ಕೊರಿಯೋಗ್ರಫಿ ಮಾಡಿದರೆ ಸೆಟ್ಟಲ್ಲಿ ಕಾನ್ಫಿಡೆನ್ಸ್ ಬೆಟರ್ ಇರುತ್ತೆ. ಇಲ್ಲಾದರೆ ಎಲ್ಲ ಫೋಕಸ್ ನಂದು ಎಕ್ಸಿಕ್ಯೂಷನ್ ಮೇಲೆ ಹೋಗುತ್ತೆ, ನನ್ನ ಕ್ಯಾರೆಕ್ಟರ್ ಇಲ್ಲಿದೆ ನಂಗೆ ಗೊತ್ತಿರಲ್ಲ. ಬಟ್ ದೊಡ್ಡ ಆ್ಯಕ್ಟರ್ ಬಗ್ಗೆ ನಾನು ಮಾತಾಡಲ್ಲ, ಅವ್ರದ್ದು ಎಕ್ಸ್ಪೀರಿಯನ್ಸೇ ಬೇರೆ, ಅವರೆಲ್ಲ ಮಾಡ್ಕೋತಾರೆ. ಬಟ್ ಯೂಶ್ವಲಿ ನಾನು 3 ಮೂವೀಸಲ್ಲಿ ಫೈಟ್ ಮಾಡಿದ್ದೇನೆ ಆ್ಯಸ್ ಎ ಕ್ಯಾರೆಕ್ಟರ್. ಯೂಟರ್ನಲ್ಲಿ ಜೈಲಲ್ಲಿ ಇಬ್ಬರು ಇದ್ದು, ನಾನು ಮತ್ತು ನನ್ನ ಅಣ್ಣ ಫೈಟ್ ಡೈರೆಕ್ಟರ್, ಆ್ಯಕ್ಷನ್ ಡೈರೆಕ್ಟರ್ ಚೇತನ್ ಡಿಸೂಜಾ. ಸೊ ಪವನ್ ಕುಮಾರ್ ಅವರು ಚಾನ್ಸ್ ಕೊಟ್ಟಿದ್ದರು. ಅದರ ನಂತರ ತೆಲುಗು ತಮಿಳ್ ಸಮಾಂತ ಜೊತೆ ಸೇಮ್ ಯೂಟರ್ನ್ ನಾನು ರೀಮೇಕಲ್ಲಿ ಮಾಡಿದ್ದೆ. ಮತ್ತು ಇನ್ನೊಂದು ಅರ್ಜುನ್ ಸುರವರಂ ಅಂತ ತೆಲುಗು ಮೂವಿ, ಕಾರ್ತಿಕೇಯ ಹೀರೋ, ನಿಖಿಲ್ ಸಿದ್ಧಾರ್ಥ ಅವ್ರ ಜೊತೆ ಮಾಡಿದ್ದಾನೆ. ಅಲ್ಲಿ ಏನೊಂದು ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇರುತ್ತೆ, ಈ ಥರ ಒಂದು ಫೀಲ್ ಬರಬೇಕು, ಈ ಥರ ಒಂದು ಆ್ಯಕ್ಷನ್ ಮಾಡಬೇಕು. ಆಲ್ರೆಡಿ ನನಗೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಿದೆ ನಂದು, ಪ್ಲಸ್ ಆ ಆ್ಯಕ್ಷನಿಗೆ ಏನು ರಿಕ್ವೈರ್ಮೆಂಟ್ ಅಂತ ಗೊತ್ತಿದೆ. ಕೊರಿಯೋಗ್ರಾಫರ್ ಯಾರು ಇರ್ತಾರೆ, ಯೂಟರ್ನಿಗೆ ನಮ್ಮ ಅಣ್ಣನೇ ಕೊರಿಯೋಗ್ರಾಫ್ ಮಾಡಿದ್ದು. ಮತ್ತು ಅಲ್ಲಿ ವೆಂಕಟ್ ಮಾಸ್ಟರ್ ಅಂತ ಒಬ್ಬರು ಇದ್ದರು, ಫೈಟ್ ಡೈರೆಕ್ಟರ್ ಇದ್ದರು. ಸೊ ಅವರು ಹೇಳ್ತಾರೆ, ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಏನು ಮಾಡ್ಬೋದು ಅದನ್ನು ನಾನು ತೋರಿಸ್ಬೇಕಾಗುತ್ತೆ. ಸೊ ಆ್ಯಸ್ ಅ ಟ್ರೈನರ್, ಆ್ಯಸ್ ಅ ಕೋ-ಫೌಂಡರ್ ಆಫ್ ಕ್ಯಾಸ್ ಫ್ಯಾಕ್ಟ್ರಿ, ಈ ಥರದ್ದೆಲ್ಲ ಸಿನಿಮಾ ಎಲಿಮೆಂಟ್ಸು ಪ್ಲಸ್ ಸ್ಟಾರ್ಸು ಇದೆಲ್ಲ ನಾನು ದೂರದಿಂದ ಆ್ಯಸ್ ಅ ಕೋಚ್ ನೋಡಿದಾಗ ಯಾವ ಒಂದು ವಿಚಾರನ ಯು ಅಬ್ಸರ್ವ್, ಸಮಥಿಂಗ್ ವಿಚ್ ಇಸ್ ಕಾಮನ್ ಇನ್ ಆಲ್ ದೀಸ್ ಗೈಸ್ ಹೂ ಕಮ್? ಸರ್ ಆಗಿರಲಿ, ಸಮರ್ಜಿತ್ ಲಂಕೇಶ್ ಈಗ ಲಾಂಚ್ ಆಗ್ತಾ ಇದ್ದಾರೆ, ದುನಿಯಾ ವಿಜಯ್ ಅವ್ರಿಗೂ ಐ ಥಿಂಕ್ ನೀವು. ಹೌದು, ದುನಿಯಾ ವಿಜಯ್ ಅವ್ರು ಬಂದಿದ್ರು ಪ್ರಾಕ್ಟೀಸ್ ಮಾಡೋಕ್ಕೆ. ಅಂದರೆ ಒಂದು ರೋಪ್ ಸೀನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಬಂದಿದ್ರು. ಅವ್ರಿಗೇನು ಪರ್ಟಿಕ್ಯುಲರ್ ನಾವು ಟೀಚ್ ಮಾಡಿಲ್ಲ, ಬಟ್ ಈ ಏಜಲ್ಲಿ ಕೂಡ ಅವ್ರದ್ದು ಕಿಕ್ಸ್ ಸಕ್ಕದಾಗಿದೆ. ಸ್ಯಾಂಡಲ್ವುಡಲ್ಲಿ ತುಂಬ ಟೈಮ್ ಮುಂಚೆನೇ ಅವರು ಒಂದು ಸ್ವಲ್ಪ ವೆರೈಟಿ ತಂದುಬಿಟ್ಟಿದ್ದಾರೆ ಫೈಟಲ್ಲಿ. ಆ್ಯಕ್ಷನ್ ಅಲ್ಲಿಂದನೇ ಬಂದಿದ್ದು ಸ್ವಲ್ಪ ಚೇಂಜ್. ಅವರು ಅಪ್ಪು ಸರ್ ಎಲ್ಲ ಒಂದು ಲೆವೆಲಿಗೆ ತೊಗೊಂಡೋಗಿದ್ದಾರೆ ಆ್ಯಕ್ಷನನ್ನು. ಈ ಏಜಲ್ಲಿ ಕೂಡ ಅವರು ಸಕ್ಕತ್ತಾಗಿ ಕಿಕ್ ಮಾಡ್ತಾರೆ. ಅದೊಂದು ವಿಡಿಯೋ ಇದೆ ನಂತರ, ಬಟ್ ನಾನು ವೆಯ್ಟ್ ಮಾಡ್ತೇನೆ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ, ಸ್ವಲ್ಪ ಟೈಮ್ ತಾಗುತ್ತೆ. ಮತ್ತು ಸಮರ್ಜಿತ್ ಲಂಕೇಶ್ ಅವ್ರು ಬಂದಿದ್ದರು. ಎಲ್ಲರದ್ದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಡಿಫ್ರೆಂಟ್ ಇರುತ್ತೆ. ಒಬ್ಬ ಆ್ಯಕ್ಟರ್ ಮಲ್ಟಿಪಲ್ ಮೂವೀಸ್ ಮಾಡಿದಾರಾದರೆ ಅವರೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇರುತ್ತೆ. ಒಂದು ಮೂವಿಗೆ ಎಲ್ಲ ಟ್ರೈನ್ ಮಾಡಿರ್ಬೋದು, ಏನೋ ಒಂದು ಟೈಪ್ ಆಫ್ ಟ್ರೈನಿಂಗ್ ಮಾಡಿರ್ಬೋದು. ಸೊ ಒಂದು ಮಲ್ಟಿಪಲ್ ಮೂವೀಸ್ ಮಾಡಿ ಬರಬೇಕಾದ್ರೆ ಅವರಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸ್ಕ್ರೀನ್ ಪ್ರೆಸೆನ್ಸದ್ದು, ಅವರಿಗೆ ಬೇಕಾದದ್ದು, ಅವರ ಆರ್ಟಿಗೆ ಬೇಕಾದದ್ದು ಏನೆಲ್ಲ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಒಬ್ಬ ಹೊಸಬ ಬರಬೇಕಾದ್ರೆ ಅವರದ್ದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಅವರು ಇನ್ನೂ ಸೆಟ್ಟಲ್ಲಿ ಮಾಡಿಲ್ಲ. ಓಕೆ, ಇನ್ನು ಕ್ಯಾಮರಾ ಜೊತೆ ಮಾಡೋದು ಇಲ್ಲಿ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಈಗ ದೊಡ್ಡ ಸ್ಟಾರ್ಸ್ ನೋಡಿದರೆ ಅವರ ಎಕ್ಸಿಕ್ಯೂಷನ್ ಇರ್ಬೋದು, ಏನೋ ಬಿಲ್ಡಪ್ ಸೀನ್ಸ್ ಇರ್ಬೋದು, ಅವರ ಎಕ್ಸಿಕ್ಯೂಷನ್ ಸ್ವಲ್ಪ ಬೇರೆ ಇರುತ್ತೆ. ಅಂದರೆ ಅವರ ಮೂವೀಸಲ್ಲಿ ಎಕ್ಸಿಕ್ಯೂಷನ್ ಸ್ವಲ್ಪ ಡಿಫ್ರೆಂಟ್ ಲೆವೆಲಲ್ಲಿ ಇರುತ್ತೆ. ಬಟ್ ಒಬ್ಬ ಹೊಸಬ ಬಂದರೆ ಅವರಿಗೆ ತುಂಬ ಆಪ್ಷನ್ ಸಿಗಲ್ಲ, ಅವರೇ ಮಾಡಬೇಕಾಗುತ್ತೆ. ಪ್ಲಸ್ ಈಗ ಇತ್ತೀಚೆಗೆ ಎಲ್ಲ ಆ್ಯಕ್ಟ್ರೆಸ್ಗೆ ಅವರೇ ಮಾಡಬೇಕಂತ ಒಂದು ತಲೆಯಲ್ಲಿ ಇದೆ. ಡೂಪ್ ಬೇಡ, ನಾನೇ ಮಾಡಬೇಕು ಅಂದರೆ. ಈಗ ನೋಡಿ, ಈಗ ನನ್ನದೇ ಒಂದು ಎಬಿಲಿಟಿ ಇದ್ದರೆ ನನಗೆ ಒಂದು ಸ್ವಲ್ಪ ವ್ಯಾಲ್ಯೂ ಹೆಚ್ಚು ಬರುತ್ತೆ. ಸೊ ನಾನೇ ಮಾಡಿದರೆ, ಹೌದು, ಈಗ ಆ್ಯಸ್ ಎ ಕ್ಯಾರೆಕ್ಟರ್ ನಾನೇ ಮಾಡಿದರೆ. ಬಟ್ ಒಂದು ಅದರಲ್ಲಿ ರಿಸ್ಕ್ ಇದೆ, ನಾನು ಎಲ್ಲ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಕ್ಯಾರೆಕ್ಟರ್ ನಾನು ಎಲ್ಲ ಮಾಡೋಕ್ಕೋದ್ರೆ ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಮತ್ತು ನನಗೆ ಸೆಟ್ಟಿಗೆ ಅಲ್ಲಿ ಶೂಟಿಗೆ ಪ್ರಾಬ್ಲಮ್ ಆಗುತ್ತೆ. ಇಂಜುರೀಸ್ ರೀಸೆಂಟಾಗಿ ಶ್ರೀ ಮುರಳಿ ಅವ್ರಿಗೆ ಏನೋ ಇಂಜುರಿ ಆಯಿತು ಅಂತ ನ್ಯೂಸ್ ಬರ್ತಾ ಇರುತ್ತೆ. ಸೊ ಇಟ್ಸ್ ಅ ರೈಟ್ ಬ್ಯಾಲೆನ್ಸ್ ದ್ಯಾಟ್ ಯು ನೋ ವಿ ಸ್ಟ್ರೈಕ್ ಅಲ್ವಾ? ಯಾವುದನ್ನ ನನ್ನ ಲೈನ್ ಇದು ಅದನ್ನು ದಾಟಬಾರದು, ದಾಟಬೇಕು ವಿತ್ ವಾಟ್ ಇಸ್ ಅ ರಿವಾರ್ಡ್ ಅಗೇನ್. ಸೊ ಇದರ ಗೊತ್ತಿದ್ರು ಕೂಡ ಅವ್ರು ಕೆಲವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಈವನ್ ಡೈರೆಕ್ಟರ್ ಇರ್ಬೋದು, ಇಲ್ಲ ಆ್ಯಕ್ಷನ್ ಡೈರೆಕ್ಟರ್ ಇರ್ಬೋದು, ಬೇಡ ಇವ್ರು ಯಾರು ಮಾಡ್ತಾರೆ, ಹಾಗೆಲ್ಲ ಮಾಡ್ತಾರೆ. ಯಾಕಂದರೆ ಇಸ್ ಗುಡ್ ಟು ಬಿ ಸೇಫ್. ಯಾಕಂದರೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು, ಹಂಗೆಲ್ಲ ಪ್ರಾಬ್ಲಮ್ ಪ್ರಾಜೆಕ್ಟ್ ಅವ್ರ ಮೇಲೆ ನಿಂತಿರುತ್ತೆ. ಹೌದೌದು. ಹಾಗೆ ಫುಡ್ ಆ್ಯಂಡ್ ಫಿಟ್ನೆಸ್ ಮಿತ್ಸ್ ಬಗ್ಗೆ ಸ್ವಲ್ಪ. ಫಸ್ಟ್ಲಿ ಇವತ್ತು ಇಂಡಿಯಾ ಇಸ್ ವೆರಿ ಅಂದರೆ ಅವೇರ್ ಆಗಿರೋವಂಥ ಒಂದು ಸಮಾಜ. ಅಟ್ಲೀಸ್ಟ್ ಹಿಂದೆ ಲೇಬಲ್ ತೆಗೆದು ಏನಿದೆ ಅಂತೆಲ್ಲ ನಾವು ನೋಡಿ ತಿಂತೀವಿ. ಸೊ ಇವತ್ತಾಗೆಲ್ಲ ಇನ್ಫ್ಲೂಯೆನ್ಸಸ್ಗಳಿದಾರಲ್ಲ, ದೊಡ್ಡ ದೊಡ್ಡ ಕಂಪ್ನೀಸ್ಗಳಿಗೆ ಇದೇನೋ ಹೆಲ್ತ್ ಡ್ರಿಂಕನ್ನು ಇದರಲ್ಲಿ ಇಷ್ಟು % ವೈಟಮಿನ್ ಇದೆ ಅಥವಾ ಇದರಲ್ಲಿ ಇದಿದೆ ಅಂತೆಲ್ಲ ಏನೇನೋ ಕ್ಲೇಮ್ಸ್ಗಳು ಮಾಡಿದ್ರೆ ದ ಲೇಬಲಲ್ಲಿ ಬೇಸಿಕಲಿ ಯಾವುದೋ ಒಂದು ಇರುತ್ತೆ, ಬಟ್ ಅದ್ರ ಪರ್ಸೆಂಟೇಜ್ ಭಾಳ ಕಮ್ಮಿ ಇರುತ್ತೆ. ಉದಾಹರಣೆ ಮತ್ತು ಶುಗರ್ ಪರ್ಸೆಂಟೇಜು. ಸೊ ಇದೆಲ್ಲ ಪ್ರಶ್ನೆ ಮಾಡೋ ಒಂದು ಸಮಾಜದಲ್ಲಿ ಇವತ್ತಿದ್ದೀವಿ. ಹೌ ಡು ಯು ಸಿ ದಿಸ್ ಅವೇರ್ನೆಸ್ ಕ್ರಿಯೇಟೆಡ್ ಆ್ಯಂಡ್ ಎಕ್ಸಿಕ್ಯೂಷನ್ ಲೆವೆಲಲ್ಲಿ? ಹೌದು, ಈಗ ಸ್ವಲ್ಪ ಅವೇರ್ನೆಸ್ ಇದೆ ಜನರಿಗೆ, ಅಂದರೆ ಸ್ವಲ್ಪ ನಾಲೆಜ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ವೀಡಿಯೋಸ್ ಎಲ್ಲ ನೋಡಿರ್ತಾರೆ. ಈಗ ಮಾರ್ಕೆಟಿಂಗ್ ಏನಾಗಿರುತ್ತೆ, ಈಗ ಮಾರ್ಕೆಟಿಂಗ್ ನೋಡಿಕೊಂಡು ನನಗೆ ಬೇಡ ಇದ್ದರೂ ನಾನು ಬೈ ಮಾಡ್ತೇನೆ. ಅದು ಪವರ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಅದೇ ಈಗ ಪ್ಯಾಕಲ್ಲಿ ಒಳ್ಳೆ ಡಿಸೈನ್ ಇದೆ, ಒಳ್ಳೆ ಕಲರ್ ಇದೆ, ನಾವು ಫ್ರಂಟಲ್ಲಿ ನೋಡ್ತೇವೆ. ಬ್ಯಾಕಲ್ಲಿ ನೋಡೋದು ಪ್ರಾಬ್ಲಮ್. ಮೋಸ್ಟ್ಲಿ ನನಗೆ ನಾಲೆಜ್ ಇಲ್ಲ ನನಗೆ ಅಗತ್ಯನೇ ಇಲ್ಲ, ಫ್ರಂಟಲ್ಲಿ ನೋಡ್ತೇನೆ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಒಂದು ಡೈಜೆಸ್ಟಿವ್ ಬಿಸ್ಕಿಟ್ ಬೈ ಮಾಡ್ತಿದ್ದೆ.
ವೀಟ್ ರಿಚ್ ಅಂತ ಇದೆ, ಯಾವುದು ವೀಟ್ ಅಂತ ಬರಿಲ್ಲ, ಅದು ಹಿಂದ್ಗಡೆ ನಾನು ನೋಡಬೇಕು. ರಿಫೈನ್ಡ್ ವೀಟ್ 53-54% ರಿಫೈನ್ಡ್ ವೀಟ್ ಇಸ್ ಮೈದಾ. ಮತ್ತು ಆ್ಯಕ್ಚುಲ್ ಅವರು ವೀಟ್ ಪ್ರಾಬಬ್ಲಿ ಮಾತಾಡೋದು ಅವರು ವೀಟ್ ಆ್ಯಕ್ಚುಲ್ ವೀಟೇ ಮಾತಾಡೋದು, ಅದೊಂದು 15% ಇತ್ತು. ಬಟ್ ಅದು ಮಾತ್ರ ಬೈಯಿಂಗ್ ಪಾಯಿಂಟ್ ಆಗ್ಬಿಡುತ್ತೆ, ಸೆಲ್ಲಿಂಗ್ ಪಾಯಿಂಟ್. ಹೌದು, ಫ್ರಂಟಲ್ಲಿ ನೋಡ್ಕೊಂಡು ನಾವು ಬೈ ಮಾಡ್ತೇವೆ. ಬಟ್ ನಾನು ಅಟ್ಲೀಸ್ಟ್ ಕೆಲವು ವರ್ಷದಿಂದ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇನೆ. ನಾನು ಅಲ್ಲಿ ಹೋದರೆ ಏನು ಒಂದು ಬ್ಯಾಕ್ ಸೈಡಲ್ಲಿ ನೋಡೋಣ, ಒಂದು ABCD ಒಂದು ಸ್ವಲ್ಪ ಬೇಸಿಕ್ ಒಂದು ಚೆನ್ನಾಗಿ ಕಾಣುತ್ತೆ ಬೈ ಮಾಡೋದು ಅಷ್ಟೇ. ಮಲ್ಟಿಪಲ್ ಆಪ್ಷನ್ ಇದೆ, ಯಾರಿಗೂ ಫೋರ್ಸ್ ಮಾಡ್ತಿಲ್ಲ. ಈಗ ಒಂದು ಸೂಪರ್ ಮಾರ್ಕೆಟ್ ಹೋದರೆ ಸೈಡೇ ಒಂದು ಹನಿ ಇರಬೇಕಾದ್ರೆ 2-3 ಬ್ರ್ಯಾಂಡ್ ಅಲ್ಲೇ ಇರುತ್ತೆ. ಯಾವುದು ಒಂದು ಪ್ಲಾಸ್ಟಿಕಲ್ಲಿರುತ್ತೆ, ಯಾವುದೋ ಒಂದು ಗ್ಲಾಸ್ ಕಂಟೈನಲ್ಲಿರುತ್ತೆ, ಯಾವುದರಲ್ಲಿ ಸೋಡಿಯಂ ಹೆಚ್ಚಿರುತ್ತೆ ಕಮ್ಮಿ ಇರುತ್ತೆ, ಬಿಸ್ಕಿಟ್ಸ್ ಎಲ್ಲ ತುಂಬ ಆಪ್ಷನ್ಸ್ ಇದೆ. ಇದೆಲ್ಲ ನಮ್ಮ ಚಾಯ್ಸ್, ನಾವು ಹೇಗೆ ಕಾಣ್ತೇವೆ ಇದೆಲ್ಲ ನಮ್ಮ ಚಾಯ್ಸಿಂದನೇ ಬರೋದು. ಸೊ ಅದು ನಿಜ, ಯು ಆರ್ ವಾಟ್ ಯು ಈಟ್ ಅನ್ನೋದು. ಹೌದು. ಆಲ್ಸೋ ಮೊದಲು ಒಂದು ಫೇಸ್ ಆಫ್ ಇಂಡಿಯಾ ಹಿಂದೆ ಫಸ್ಟು ಪ್ರೈಸ್ ನೋಡ್ತಿದ್ವಿ. ಆ್ಯಂಡ್ ಟುಡೇ ಸ್ಲೋಲಿ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ ನಾವು ಎಲ್ಲರ ಹತ್ರ ದುಡಿಯೋ ಸ್ವಲ್ಪ ಚೆನ್ನಾಗಿ ಓಡಾಡ್ತಾ ಇರೋದ್ರಿಂದ ಪ್ರೈಸ್ ಬದಲು ನೆಕ್ಸ್ಟು ಏನೇನಿದೆ ಲೇಬಲ್ಸ್ ಅಂತ. ಸೊ ಬಿಗ್ಗೆಸ್ಟ್ ಪ್ರಾಡಕ್ಟ್ಸ್ಗಳು ಇಫ್ ಯು ಕ್ಯಾನ್ ನೇಮ್ ಅ ಫ್ಯೂ, ಯಾವುದು ಜನ ತುಂಬ ಮೋಸ ಹೋಗ್ತಾರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ, ನೋಡ್ದೇ ಬ್ಲೈಂಡಾಗಿ ತೊಗೊಂಬಿಡೋದು? ಪರ್ಟಿಕ್ಯುಲರ್ಲಿ ಈಗ ಬ್ಲೈಂಡಾಗಿ ಅಂದರೆ ಎಲ್ಲ ಬಿಸ್ಕಿಟ್ಸಲ್ಲಿ ತುಂಬ ಹೈ ಶುಗರ್ ಇರುತ್ತೆ. ಓಕೆ, ಮೊನ್ನೆ ಒಂದು ಶುಗರ್ ಸಿರಪ್ಸ್, ಈಗ ಹನಿ ಇದಲ್ಲ, ಅದಷ್ಟು ಒಂದು ಸ್ವಲ್ಪ ನ್ಯೂಸ್ ಬಂದಿತ್ತು, ಎಲ್ಲ ಹನೀಸಲ್ಲಿ ಆದಷ್ಟು ಶುಗರ್ ಸಿರಪ್ ಇರುತ್ತಂತ. ಸೊ ಬ್ಯಾಕ್ ಸೈಡಲ್ಲಿ ಏನಾಗುತ್ತೆ, ಕೆಲವು ಪಾಯಿಂಟ್ಸ್ ಇರುತ್ತೆ, ಅದು ಕೆಲವು ಐಟಮ್ಸ್ ಇರ್ಬೋದು, ನನಗೆ ಹೆಚ್ಚು ಈಗ ನೇಮ್ ಮಾಡೋಕ್ಕೆ ಬರ್ತಿಲ್ಲ. ಒಂದು ಶುಗರ್ ಸಿರಪ್ ನಾವು ನ್ಯೂಸಲ್ಲಿ ಕೇಳಿದ್ದೇನೆ. ಮತ್ತು ಬೇಜಾನ್ ಬಿಸ್ಕಿಟ್ಸ್ ಇದೆ, ಅದರಲ್ಲಿ ತುಂಬ ವೀಟ್ ಅಂತ ಹೇಳಿ ಮೈದಾನ ಇರುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕು. ಬೇಸಿಕ್ಲಿ ಒಂದು ಸ್ವಲ್ಪ ನ್ಯೂಟ್ರಿಷನ್ ಲೇಬಲ್ ಹೇಗೆ ರೀಡ್ ಮಾಡೋದು ಅಂತ ಒಂದು ಐಡಿಯಾ ನಾವು ಬಿಲ್ಡ್ ಮಾಡಬೇಕು. ಈಗ ಬ್ಯಾಕ್ ಸೈಡಲ್ಲಿ ನೋಡಿದರೆ ಎಲ್ಲ ನ್ಯೂಟ್ರಿಷನ್ ಲೇಬಲ್ ನೋಡಬೇಕಾದ್ರೆ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಬರೆದಿರ್ತಾರೆ, ಇಂಗ್ರೀಡಿಯೆಂಟ್ಸ್ ಐಟಮ್ಸ್ ಬರೆದಿರ್ತಾರೆ, ಮೈದಾ ಇರ್ಬೋದು, ವೀಟ್ ಇರ್ಬೋದು, ಮತ್ತು ಏನೆಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಎಲ್ಲ ಬರೆದಿರ್ತಾರೆ. ಅದು ಒಂದು ಪರ್ಸೆಂಟೇಜ್ ವೈಸಲ್ಲಿ ಬರೆದಿರ್ತಾರೆ. ಫಸ್ಟ್ ಬರೋದು ಹೈಯೆಸ್ಟ್ ಅಮೌಂಟಲ್ಲಿ ಪ್ರೆಸೆನ್ಸ್, ಸೆಕೆಂಡ್ ಸ್ವಲ್ಪ ಕಮ್ಮಿ ಪ್ರೆಸೆನ್ಸ್ ಇದೆ, ಕೆಲವುದಕ್ಕೆ ಪರ್ಸೆಂಟೇಜು ಹಾಕಲ್ಲ. ಬಟ್ ನೆಕ್ಸ್ಟ್ದಕ್ಕೆ ಪರ್ಸೆಂಟೇಜ್ ಹಾಕಿದರೆ ಪ್ರೀವಿಯಸ್ ಅದು ಹೆಚ್ಚು ಅಂತ ಗೊತ್ತಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಅದರಲ್ಲಿ ರಿಫೈನ್ಡ್ ಮೈದಾ ಒಂದು 53% ಅಂತ ಇತ್ತು, ನೆಕ್ಸ್ಟ್ ಬಂತು ವೀಟ್ 15% ಅಂತ ಇತ್ತು, ನೆಕ್ಸ್ಟ್ ಏನೋ ಬರುತ್ತೆ. ಸೊ ಅದರಲ್ಲಿ ನಮಗೆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅಂತ ಗೊತ್ತಾಗುತ್ತೆ. ಕೆಲವು ಇನ್ನೊಂದು ಯಾವುದೊಂದು ಬಿಸ್ಕಿಟ್ ಇತ್ತು, ಅದರಲ್ಲಿ ಆಲ್ಮಂಡ್ಸ್ ಅಂತ ಇದೆ, ಏನೋ ಒಂದು 0.3% ಆಲ್ಮಂಡ್ ಇದೆ, ಪಿಸ್ತಾಶಿಯೋ ಬಿಸ್ಕೆಟ್ ಅಥವಾ ಆಲ್ಮಂಡ್ ಅಂತ. ಐ ಗಾಟ್ ಇಟ್. ಯಾ. ಸೊ ಬೇಸಿಕ್ಲಿ ಫ್ಲೇವರೇ ನಾವು ತಿಂತಾ ಇದ್ದೇವೆ. ನಾವು ಅದರಲ್ಲಿ ಏನು ಶುಗರ್ ಬಿಟ್ಟರೆ ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ನಾವು ತಿಂತಾ ಇದ್ದೇವೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡಿದರೆ ಒಂದು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಆಯಿತು. ಸೊ ಏನೆಲ್ಲ ಐಟಮ್ಸ್ ಇದೆ, ಶುಗರ್ ನೇಮ್ಸು ಕೂಡ ಡಿಫ್ರೆಂಟ್ ನೇಮ್ಸ್ ಇರುತ್ತೆ, ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಅಂತ ಇರುತ್ತೆ, ಇಲ್ಲಾಂದರೆ ಸ್ವೀಟ್ನರ್ಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಸ್ಟೀವಿಯಾ ಇರ್ಬೋದು, ಸುಕ್ರಲೋಸ್ ಎಲ್ಲ ಇರ್ಬೋದು, ಕೆಲವು ಒಳ್ಳೆ ಕೆಲವು ಹಾಳು. ಮೀಡಿಯಮ್ ಅಮೌಂಟಲ್ಲಿ ತಿಂದರೆ ಇಟ್ಸ್ ನಾಟ್ ಬ್ಯಾಡ್, ಎನಿಥಿಂಗ್ ಈಸ್ ಫೈನ್. ಮತ್ತು 2000 ಕ್ಯಾಲರಿ ಡಯಟ್ ಪ್ರಕಾರ ಚಾರ್ಟ್ ಕೊಟ್ಟಿರ್ತಾರೆ. ಸೊ ಎಲ್ಲ FDA ಪ್ರಕಾರ 2000 ಕ್ಯಾಲರಿ ಡಯಟ್ ಪರ್ ಡೇ ಪ್ರಕಾರ ಕ್ಯಾಲರೀಸ್ ಹೇಗೆ ಬರುತ್ತೆ, ಏನೆಲ್ಲ ಫುಡ್ ಐಟಮ್ಸ್ ಇರುತ್ತೆ. ಒಂದು ಬಿಸ್ಕಿಟ್ ಇದ್ದರೆ ಫಾರ್ ಎಕ್ಸಾಂಪಲ್ 100 ಗ್ರಾಮ್ಸಿಗೆ ಏನು ನ್ಯೂಟ್ರಿಷನ್ ಬರುತ್ತೆ, ಎಷ್ಟು ಕ್ಯಾಲರೀಸ್ ಬರುತ್ತೆ, ಪ್ರೋಟೀನ್ ಅದೆಲ್ಲ ಬರುತ್ತೆ. ಅದರ ನಂತರ ಅಲ್ಲಿ ನಿಮಗೆ ಪರ್ ಸರ್ವಿಂಗ್ ಕೂಡ ಕೊಡ್ತಾರೆ. ಒಂದು ಪ್ಯಾಕೆಟ್ ಇದ್ದರೆ ನಾವು ಪ್ಯಾಕೆಟನ್ನು ಒಂಥರ ಡೈರೆಕ್ಟ್ ಎಲ್ಲ ಫಿನಿಷ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತೇವೆ. ಬಟ್ ಅದರಲ್ಲಿ ಒಂದು ರಿಯಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಒಂದು ಕೊಕೊನಟ್ ಏನದು ಕೊಕೊನಟ್ ಬಿಸ್ಕಿಟ್ ಯಾವುದೋ ಇತ್ತು, ಬೇಕ್ಡ್ ಸಕ್ಕತ್ತಾಗಿತ್ತು ಟೇಸ್ಟ್, ಎಲ್ಲ ತಿಂದು ಮಾಡಿದೆ. ಬಟ್ ಬ್ಯಾಕ್ ಸೈಡಲ್ಲಿ ನೋಡಿದರೆ 532 ಕ್ಯಾಲರೀಸ್ ಫುಲ್ಲಲ್ಲಿ. ಇಡೀ ಬಿಸ್ಕೆಟ್ ಪ್ಯಾಕೆಟ್ ಐ ಥಿಂಕ್ 100ಗೆ 532 ಇರಬೇಕು, ಅದರಲ್ಲಿ ಒಂದು 75 ಗ್ರಾಮ್ಸ್ ಇತ್ತು. ಸೊ ಕ್ಲೋಸ್ಲಿ ಲೆಟ್ಸ್ ಸೇ ಒಂದು 400 ಅಂತ ಥಿಂಕ್ ಮಾಡೋಣ. ಅದರಲ್ಲಿ ಅವರು ಸರ್ವಿಂಗ್ ಸೈಜ್ ಕೊಟ್ಟದ್ದು 4 ಬಿಸ್ಕಿಟ್, ಅದು 160 ಗ್ರಾಮ್. ಸೊ ನಾನು ಸರ್ವಿಂಗ್ ಸೈಜ್ ಪ್ರಕಾರ ತಿನ್ಕೊಂಡ್ರೆ ಐ ಆಮ್ ಸ್ಟಿಲ್ ಬೆಟರ್. ಬಟ್ ಏನೋ ಒಂದು ಸ್ನ್ಯಾಕ್ಸ್ ಅಂತ ನಾನು ಫುಲ್ ತೊಗೊಂಡ್ರೆ ಐ ಆಲ್ರೆಡಿ ಟುಕ್ 400-500 ಕ್ಯಾಲರೀಸ್. ಮತ್ತು ನಾವೇನು ಮಾಡ್ತೇವೆ, ಸ್ನ್ಯಾಕ್ಸ್ ಅಂತ ಥಿಂಕ್ ಮಾಡ್ತೇವೆ, ನಾವು ಫುಡ್ ಅಂತ ಥಿಂಕ್ ಮಾಡಲ್ಲ. ಯೂಶ್ವಲಿ ಸ್ನ್ಯಾಕ್ಸ್ ತಿಂದೆ, ಫುಲ್ ಬಿಸ್ಕಿಟ್ ತಿಂದೆ, ನೈಟಲ್ಲಿ ನನಗೆ ಮತ್ತೆ ಊಟ ಮಾಡಬೇಕು, ಲಂಚು ನಾನು ಮಾಡಬೇಕು. ಸೊ ಎಕ್ಸ್ಟ್ರಾ ನಾನು ಅಲ್ಲೇ ತೊಗೊಂಬಿಟ್ಟೆ. ಒಂದು ಯೂಶ್ವಲಿ ಒಂದು ಗುಡ್ ಹೆಲ್ದಿ ಮೀಲ್ ತೊಗೊಂಡ್ರೆ ಒಂದು ಲಂಚ್ ಡಿನ್ನರ್ ಒಂದು 350-400 ಗ್ರಾಮ್ ಕ್ಯಾಲರೀಸ್ ಬರ್ಬೋದು. ಬಟ್ ನಾನು ಒಂದು ಮೀಲ್ ಥರನೇ ಒಂದು 400-500 ನಾನು ತಿನ್ಬಿಟ್ಟೆ. ಹಾಂ, ಸೊ ಒಂದು 100 ಗ್ರಾಮ್ ಪ್ರಕಾರ, ಇಲ್ಲಾದರೆ ಪ್ರಾಪರ್ ಫುಲ್ ಕ್ವಾಂಟಿಟಿ ಪ್ರಕಾರ ಅವರು ಕೊಟ್ಟಿರ್ತಾರೆ, ಕ್ಯಾಲರೀಸ್ ಎಷ್ಟು ಡಿವಿಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಮತ್ತು ಒಂದು ಪರ್ಸೆಂಟೇಜ್ ಪ್ರಕಾರ ಸರ್ವಿಂಗ್ ಸೈಜ್ ಪ್ರಕಾರ ಅವ್ರು ಕೊಟ್ಟಿರ್ತಾರೆ. ಮತ್ತು ಆ ಸರ್ವಿಂಗಲ್ಲಿ ನಿಮಗೆ ಡೈಲಿ RDI ಅಂದರೆ ರಿಕ್ವೈರ್ಡ್ ಡೈಲಿ ಇಂಟೇಕ್, ಡಯಟ್ರಿ ಇಂಟೇಕ್ ಪ್ರಕಾರ ರೆಕಮೆಂಡೆಡ್
ಅದರಲ್ಲಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅದು ಬರೆದಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಸೋಡಿಯಮ್ ಒಂದು ಡಯಟ್ರಿ ಇಂಟೇಕ್ ರೆಕಮೆಂಡೆಡ್ ಅಂದರೆ 2 ಗ್ರಾಮ್ ಪರ್ ಡೇ. 2 ಗ್ರಾಮ್ ಪರ್ ಡೇ ಸೋಡಿಯಂ ನಿಮಗೆ 5 ಗ್ರಾಮ್ ಸಾಲ್ಟಲ್ಲಿ ಸಿಗುತ್ತೆ. ಸೊ ನೀವು ಒಂದು 5 ಗ್ರಾಮ್ ಸಾಲ್ಟ್ ಇಲ್ಲ ಲೆಸ್ ಥಿಂಕ್ ಮಾಡಿದ್ರೆ ಯು ಆರ್ ಸ್ಲೈಟ್ಲಿ ಬೆಟರ್. ತುಂಬ ನಮಗೆ ಸಾಲ್ಟ್ ಫುಡ್ ಬೇಕಂತ ಹೇಳಿದರೆ ಚಿಪ್ಸ್ ಗಿಪ್ಸ್ ಎಲ್ಲ ತಿಂದರೆ ಎಲ್ಲ ಬಂದುಬಿಡುತ್ತೆ. ಹೌದು, ಸ್ವಲ್ಪ ಆ ಬೇಸಿಕ್ಸ್ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅಲ್ಲೇ ಸೈಡಲ್ಲಿ 2 ಬಿಸ್ಕೆಟ್ ನಾನು ಕಂಪೇರ್ ಮಾಡಿದ್ರೆ ಒಂದು ಬೆಟರ್ ಕಾಣುತ್ತೆ. ಸೊ ನನಗೆ ಬೇಕೆ ಅಂದರೆ ಐ ಸ್ಟಿಲ್ ಕ್ಯಾನ್ ಚೂಸ್ ದ ಬೆಟರ್ ಒನ್. ಬಟ್ ಕಾಸ್ಟು ಇರುತ್ತೆ ಅದಕ್ಕೆ, ಸ್ವಲ್ಪ ಕಾಸ್ಟು. ಮುಂಚೆ ಕೆಮಿಕಲ್ಸ್ ಇರಲಿಲ್ಲ, ಸಪ್ಲೈ ಎಲ್ಲ ತುಂಬ ಹೆಚ್ಚಿರಲಿಲ್ಲ, ಮೋಸ್ಟ್ಲಿ ಕೆಮಿಕಲ್ಸ್ ಇರಲಿಲ್ಲ. ಸೊ ಚೆನ್ನಾಗಿತ್ತು ಊಟ ಎಲ್ಲ. ಮತ್ತು ಸಪ್ಲೈ ಹೆಚ್ಚಾಯಿತು, ಡಿಮ್ಯಾಂಡ್ ಹೆಚ್ಚಾಯಿತು, ಕೆಮಿಕಲ್ಸ್ ಎಲ್ಲ ಬಂತು. ಯಾಕಂದರೆ ಸ್ವಲ್ಪ ಫಾಸ್ಟ್ ಪ್ರಿಸರ್ವ್ ಮಾಡಬೇಕು, ಪ್ಲಸ್ ಫಾಸ್ಟ್ ಗ್ರೋ ಮಾಡಬೇಕು. ಯಾಕಂದರೆ ಸಪ್ಲೈ ಎಲ್ಲ ಇದು ಡಿಮ್ಯಾಂಡ್ ಎಲ್ಲ ರೀಚ್ ಮಾಡಬೇಕು. ಮತ್ತೇನು ಬಂತು, ಮತ್ತು ಆರ್ಗ್ಯಾನಿಕ್ ಹೆಸರಲ್ಲಿ ವಾಪಸ್ ಅದೇ ಬರ್ತಾ ಇದೆ, ಬಟ್ ಹೆಚ್ಚು ಕಾಸಲ್ಲಿ. ಅದೇ ಏನು ಮಾಡೋದು ಎಲ್ಲ. ಪ್ರೋಟೀನ್ಗೆ ಈಗ ನೋಡೋಕ್ಕೋದ್ರೆ ಇನ್ನೊಂದು ಅದರಲ್ಲಿ ಕನ್ಫ್ಯೂಷನ್ ನೋಡಿ. ಈಗ ರೀಸೆಂಟ್ಲಿ ಒಂದು ಸೆಲ್ಫ್ ಫಂಡೆಡ್ ಸ್ಟಡಿ ಸಿಟಿಸನ್ ಪ್ರೋಟೀನ್ ಪ್ರಾಜೆಕ್ಟ್ ಅಂತ, ಸಿಟಿಸನ್ಸ್ ಪ್ರೋಟೀನ್ ಪ್ರಾಜೆಕ್ಟ್ ಅಂತ ಒಂದು ಬಂತು. 36 ಸಪ್ಲಿಮೆಂಟ್ಸಲ್ಲಿ 70% ಆಫ್ ಸಪ್ಲಿಮೆಂಟ್ಸಲ್ಲಿ 70% ಆಫ್ ಸಪ್ಲಿಮೆಂಟ್ಸ್ ಏನು ಹೇಳುತ್ತೆ ಅದು ಹಾಗೆ ಇಲ್ಲ. ಅಂದರೆ ಒಂದು 25 ಗ್ರಾಮ್ ಪ್ರೋಟೀನ್ ಅಂತ ಹೇಳಿದರೆ ಅದರಲ್ಲಿ ಒಂದು 80 70 ಅಂದರೆ ಅಷ್ಟು ಪರ್ಸೆಂಟೇಜ್ ಇಲ್ಲ. ಅಂದರೆ ರಾಂಗ್ ಇನ್ಫಾರ್ಮೇಷನ್ ಅಲ್ಲಿ ಇದೆ. ಅದು ವರ್ಷಗಟ್ಟಲೆ ನಡೀತಾ ಇದೆ. ಅದು FSSAI ಅಂತ ಇದೆ, ಓಕೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್. ಹೌದು. ಸೊ ಅದರದ್ದು ಎಲ್ಲ ಅಪ್ರೂವ್ ಆಗಿ ಬರುತ್ತೆ. ಬಟ್ ಹೀಗೆ ಅಲ್ಲಿ ಇನ್ಫಾರ್ಮೇಷನ್ ಇದ್ದರೆ ಯಾರು ಟೆಸ್ಟ್ ಮಾಡ್ತಾರೆ, ಇವರು ಸ್ಟ್ಯಾಂಪ್ ಹಾಕಿ ಕಳಿಸಿದ್ರೆ ಆ ಟ್ರಸ್ಟಲ್ಲಿ ನಾವು ತಿಂತಾ ಇದೀವಿ. ಬಟ್ ಅದರಿಂದ ನನಗೆ ಎಲ್ಲ ಫುಡ್ ಮತ್ತೆ ಡೌಟ್ ಬರುತ್ತೆ. ಅಲ್ಲಿ ಮೈದಾ 53 ಅಂತ ಹೇಳಿದ್ರೆ ಹೆಚ್ಚಿರ್ಬೋದು. ಸೊ ದಟ್ಸ್ ವೈ ದೇ ಸೇ ನಾವು ಅದ್ರಲ್ಲಿ ಒಂದು ಇದೆ, ನೀವು ನೋಡಿದಿರ ಅದು, ಎನಿಥಿಂಗ್ ವಿಚ್ ಇಸ್ ಗ್ರೋನ್ ಇನ್ ದ ಟ್ರೀ ಅಥವಾ ವಿಚ್ ಇಸ್ ಗ್ರೋನ್ ಇನ್ ದ ರೂಟ್ಸ್ ಆ್ಯಂಡ್ ವಿಚ್ ಇಸ್ ನಾಟ್ ಕಮಿಂಗ್ ಫ್ರಮ್ ಎನಿಥಿಂಗ್ ವಿಚ್ ಹ್ಯಾಸ್ ಅ ಮದರ್ ಸೇಫೆಸ್ಟ್ ಟು ಈಟ್ ಅಂತ. ಹೌದು, ಪ್ರಾಸೆಸ್ಡ್ ಆದಷ್ಟು ನಾವು ತೆಗಿಬೇಕು. ಹಂಗಾಗ್ಬಿಟ್ಟಿದೆ. ಪ್ರಾಸೆಸ್ಡ್ ಯೂಶಲಿ ನಿಮಗೆ ಕಮರ್ಷಿಯಲ್ ರೀಸನ್ಸ್ಗೆ ಮಾಡಿರ್ಬೋದು, ಸ್ವಲ್ಪ ಟೇಸ್ಟಿಗೆ, ಫಾಸ್ಟರ್ ಆಕ್ಸೆಸಿಬಿಲಿಟಿ, ನಿಮಗೆ ಫಾಸ್ಟ್ ಜನರೇಟ್ ಪ್ರೊಡ್ಯೂಸ್ ಮಾಡಬೇಕು ಅದಕ್ಕೆ. ಪ್ಲಸ್ ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಹೆಚ್ಚಿರುತ್ತೆ, ಕ್ಯಾಲರೀಸ್ ಹೆಚ್ಚಿರುತ್ತೆ. ಸೊ ಆದಷ್ಟು ರೈಸ್ ಮತ್ತು ವೀಟ್ ಕಂಪ್ಯಾರಿಸನ್ ಥರ ಗೋ ಬ್ಯಾಕ್ ಟು 1950, 60, 70 ಅವರೆಲ್ಲ ಹೆಂಗಿದ್ರು, ಊಟ ಉಪ್ಪಿನಕಾಯಿ ಥರ ಇದೆಲ್ಲ ಇಟ್ಕೋಬೇಕಂತ. ಅವ್ರದ್ದು ಏಜ್ ತುಂಬ ಇತ್ತು. ಅವ್ರದ್ದು ತುಂಬ, ಇಲ್ಲಿ ನಾವು ಕೆಮಿಕಲ್ಸ್ ತಿಂದು ಸ್ವಲ್ಪ ಏಜ್ ಕಮ್ಮಿ ಆಗ್ತದೆ. ಹೌದು. ಆ್ಯಂಡ್ ಈ ಕಡೆ ಮೆಡಿಕಲ್ ಕೇರ್ ನೋಡಿದ್ರೆ ಹಂಗೆ ಎದ್ದು ನಿಂತಿದೆ, ಏನಾದರೂ ಆಮೇಲೆ ಅಲ್ಲಿ ರಿಪೇರಿ ಮಾಡಿಸ್ಕೊಂಬರೋ ಥರ. ಐ ಡೋಂಟ್ ನೋ. ಓಕೆ, ನಾವು ಲಾಸ್ಟ್ಲಿ ನಿಮ್ಮ ಫ್ಯೂಚರ್, ಬಿಕಾಸ್ ಫಿಟ್ನೆಸ್ ಅಂತ ಬಂದಾಗ ತುಂಬ ಟ್ರೆಂಡ್ಸ್ಗಳು, ಈ ವೈಬ್ರೇಷನ್ ಬೆಲ್ಟಿಂದ ಸ್ಟಾರ್ಟ್ ಆಯಿತು, ಡಯಟ್ ಪಿಲ್ಸು, ಫ್ಯಾಟ್ ಬರ್ನಿಂಗ್ ಪಿಲ್ಸು, ಆಮೇಲೆ ಏನೋ BP ಸ್ಟ್ರೋಕು ಅದೆಲ್ಲ ಬಂತು, ಸೈಡಿಗೆ ಹೋಯಿತು. ಆಮೇಲೆ ಆ್ಯಬ್ ರೋಲರ್ ಬಂತು, ನಿಂಟೆಂಡೋ ಏನೋ ಫಿಟ್ ವಿಡಿಯೋ ಗೇಮ್ ನಿಂತಲ್ಲೇ ಯು ಕ್ಯಾನ್ ಬರ್ನ್ ಅಂತ ಅದಾಯಿತು. ಲೇಟೆಸ್ಟ್ ನನಗೆ ಒಂಥರ ಅನಿಸಿದ್ದು ವಾಸ್ ರೀಬಾಕ್ದ ಯಾವುದೋ ಒಂದು ಶೂ ಬಿಟ್ಟಿದ್ದಾರೆ, ಟೋನಿಂಗ್ ಶೂಸ್ ಅಂತ. ಅಂದರೆ ಅದು ಆ ಸೋಲಲ್ಲಿ ಬ್ಯಾಲೆನ್ಸ್ ಪಾಡ್ಸ್ ಅಂತ ಸಪ್ರೇಟ್ ಆಗಿರುತ್ತೆ. ಅದೇ ಇನ್ಸ್ಟೆಬಿಲಿಟಿ ಹೆಚ್ಚು ಕ್ರಿಯೇಟ್ ಮಾಡೋದ್ರಿಂದ ಯು ಹ್ಯಾವ್ ಟು ಪುಟ್ ಇನ್ ಮೋರ್ ಎಫರ್ಟ್ ಟು ಬ್ಯಾಲೆನ್ಸ್ ಆ್ಯಂಡ್ ಇವೆಂಚುಲಿ ಕಾಫ್ಸ್ಗೆ ಮತ್ತು ನಿಮ್ಮ ಹ್ಯಾಮ್ಸ್ಗೆಲ್ಲ ಏನೋ ಇಷ್ಟು ಪರ್ಸೆಂಟೇಜ್ ಎಕ್ಸ್ಟ್ರಾ ಅದು ಟೋನಿಂಗ್ ಆಗುತ್ತೆ ಅನ್ನೋದು. ಈ ಥರದ್ದೆಲ್ಲ ಕ್ಲೇಮ್ಗಳೆಲ್ಲ ನೋಡಿದ್ರೆ ನಿಮಗೆ ವಾಟ್ ಯು ಥಿಂಕ್ ನೆಕ್ಸ್ಟ್ ಟ್ರೆಂಡ್ ಏನು ಬರುತ್ತೆ ಫಿಟ್ನೆಸ್ಸಲ್ಲಿ? ನೆಕ್ಸ್ಟ್ ಟ್ರೆಂಡ್ ಮನೇಲಿ ಕೂತ್ಕೊಂಡೇ ಫ್ಯಾಟ್ ಬರ್ನಿಂಗ್ ಆಗುತ್ತೆ. ಫುಡ್ಡು ಎಲ್ಲ ಬಂದು ಬಾಯಿಗೆ ಅದರಷ್ಟಕ್ಕೆ ಬೀಳುತ್ತೆ. ಏನಿಲ್ಲ ಅಂದರೆ ನೋಡಿ, ಆದಷ್ಟು ನಾವು ಮೂಮೆಂಟ್ ಆಪ್ಷನ್ಸ್ ಬಂದಷ್ಟು ನಮ್ಮದು ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆದಷ್ಟು ಮತ್ತೆ ಲೈಫಲ್ಲಿ ಮಜಾ ಏನಿದೆ. ಸೊ ಏನಾದರೂ ಆ್ಯಕ್ಟಿವಿಟಿ ಇದ್ದರೆ ಮೆಟಬಾಲಿಸಮ್ ಇರುತ್ತೆ. ಈಗ ಗೋಲ್ಸ್ ಪ್ರಕಾರ ನಾವು ಥಿಂಕ್ ಮಾಡಬೇಕು. ಶಾರ್ಟ್ಕಟ್ಸ್ ಬೇಡ, ಶಾರ್ಟ್ಕಟ್ಸ್ ನಾವು ತೊಗೊಳ್ಳಿಕ್ಕೆ ಯೂಸ್ ಇಲ್ಲ. ಈಗ ಫ್ಯಾಟ್ ಕಮ್ಮಿ ಮಾಡಬೇಕಾದ್ರೆ ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ, ತುಂಬ ಜನ ಇದ್ದಾರೆ, ಆಪ್ರೇಷನ್ ಮಾಡಿ ತೆಗಿತಾರೆ. ಕೆಲವು ಫಾರಿನಲ್ಲಿ ನೋಡಿದರೆ ನೀವು ಆ್ಯಪ್ಸು ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ತಾರೆ. ಆ್ಯಪ್ಸು ಫಂಕ್ಷನಾಲಿಟಿ ವೈಸ್ ಎಷ್ಟು ಯೂಸ್ಫುಲ್ ಇದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಲ್ಲ. ಜಸ್ಟ್ ನೋಡೋಕ್ಕೆ. ಬಟ್ ಒಂದು ನ್ಯಾಚುರಲ್ ವೇ ಈಸ್ ಆಲ್ವೇಸ್ ದ ಬೆಸ್ಟ್ ವೇ ಟು ಡೂ. ಏನೋ ಒಂದು ಮತ್ತು ನಿಮಗೆ ಡೋಪಮಿನ್ ಬೇಕು, ಆ ಫೀಲ್ ಗುಡ್ ಫ್ಯಾಕ್ಟರ್ ಬೇಕಂದ್ರೆ ಹೇಳಿದ್ರೆ ನಾವು ಕೂತ್ಕೊಂಡು ಮಾಡೋಕ್ಕಾಗಲ್ಲ. ನಾವು ಎಕ್ಸಸೈಸ್ ಮಾಡಬೇಕು, ಆ ಹಾರ್ಮೋನ್ಸ್ ರಿಲೀಸ್ ಆಗಬೇಕು, ಅದೊಂದು ಫೀಲ್ ಬರಬೇಕು. ಮತ್ತು ತುಂಬ ಅಡ್ವಾಂಟೇಜಸ್ ಇದೆ ನೋಡಿ ಎಕ್ಸಸೈಸ್ ಮಾಡೋದ್ರಿಂದ. ಖಾಲಿ ಒಂದು ನಾನು ನೋಡಿದ್ದೀನಿ, ಅದು ನಿಂತ್ಕೊಂಡು ವೈಬ್ರೇಟ್ ಆಗುತ್ತೆ ಮಷಿನ್ ಎಲ್ಲ, ಅದಂತ ಇಲ್ಲ. ಡಿಪೆಂಡ್ಸ್ ಆನ್ ಹೂ ಇಸ್ ಡೂಯಿಂಗ್. ಯೂಸ್ಫುಲ್ ಇದೆಯಾ, ಅದರ ಹಿಂದೆ ಸೈನ್ಸ್ ಇದೆಯಾ, ಅದೆಲ್ಲ ಅವ್ರು ತೊಗೊಳ್ಳೋರು ನೋಡಬೇಕು. ಸೊ ಒಂದು ಏಜ್ ಲಿಮಿಟ್ ನಂತರ ಲೆಟ್ಸ್ ಸೇ ಸಂಬಡಿ ಹೂ ಈಸ್ ನಾಟ್ ಏಬಲ್ ಟು ಮೂವ್ ಮಚ್, ಮೂವ್ಮೆಂಟ್ ಡಿಸಾರ್ಡರ್ ಇದೆ, ಏನೋ ಪ್ರಾಬ್ಲಮ್ ಇದೆ, ಅಂಥವ್ರಿಗೆ ತುಂಬ ಲೋ ಲೆವೆಲ್ ಆ್ಯಕ್ಟಿವಿಟಿ ಮಾಡಬೇಕಾಗುತ್ತೆ. ಇವನ್ ಕಾರ್ಡಿಯೋ ವೈಸ್ ಕೂಡ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ತುಂಬ ನಾವು ಫಸ್ಟ್ ಕ್ಲಾಸಿಗೆ ಬಂದಂಥ ಅವ್ರದ್ದು ಏಜ್ ಫ್ಯಾಕ್ಟರ್ ಥಿಂಕ್ ಮಾಡದೆ
ಅವರು ಏಜ್ ಬಿಡಿ ಈಗ 30 ಇಯರ್ಸ್ ಓಲ್ಡ್ 25 ಇಯರ್ಸ್ ಓಲ್ಡ್ ಕೂಡ ಕೆಲವು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟ್ರೈನಿಂಗ್ ಮಾಡಿಲ್ಲ ಆದರೆ ಅವರ ಬ್ಯಾಕ್ಗ್ರೌಂಡು ನೋಡಿಕೊಂಡು ಮೆಲ್ಲ ಹೋಗಬೇಕು. ಯಾಕಂದರೆ ಸಡನ್ಲಿ ನಾವು ಮಾಡಿ ಓಕೆ ಒಂದು 5 ರೌಂಡ್ ಹಾಕಿ ಅದ ನಂತರ ಹಾರ್ಟ್ ರೇಟ್ ಇಲ್ಲಿ ಹೋಗಿರುತ್ತೆ, ಅದ ನಂತರ ತುಂಬ ಪ್ರಾಬ್ಲಮ್ ಆಗುತ್ತೆ ಮತ್ತು. ಸೊ ಅದಕ್ಕೆ ಆದಷ್ಟು ನ್ಯಾಚುರಲ್ ಈಸ್ ಆಲ್ವೇಸ್ ಬೆಸ್ಟ್. ಬಾಡಿಗೆ ಒಂದು ಶೇಪ್ ಬರುತ್ತೆ, ಒಂದು ಫೀಲ್ ಇರುತ್ತೆ, ಬಟ್ಟೆ ಒಳ್ಳೆ ಫಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ನನಗೆ ಒಂದು ತಾಲಿ ಕೊಟ್ಟರೆ ಅದರಲ್ಲಿ ನನಗೆ ಎಲ್ಲ ಲೈಕ್ ಆಗಲ್ಲ. ಒಂದು ಚಟ್ನಿಯಲ್ಲಿ 3 ವೆರೈಟಿ ಇದ್ದರೆ ಒಂದು ವೆರೈಟಿ ನಾನು ತಿನ್ಬೋದು. ಸೊ ಹಾಗೆ ಜನರು ಎಲ್ಲ ಟ್ರೈ ಮಾಡ್ತಾರೆ. ಸೊ ಟ್ರೆಂಡ್ಸ್ ಬರೋದು ಅದಕ್ಕೆ. ಕೆಲವ್ರಿಗೆ ಲೈಕ್ ಆಗುತ್ತೆ, ಇಟ್ಸ್ ಮಾಸ್ ಅಲ್ವಾ, ತುಂಬ ಜನ ಇದ್ದಾರೆ, ಕೆಲವರು ಲೈಕ್ ಮಾಡ್ತಾರೆ. ಒನ್ ಕ್ಯಾಟಗರಿ ತುಂಬಾ ದೇ ಗೆಟ್ ಬೋರ್ಡ್ ಈಸಿಲಿ, ಮೊನೋಟನಿ, ಅದನ್ನ ಬ್ರೇಕ್ ಮಾಡೋಕ್ಕೆ ಈ ಥರದ ಏನೇನೋ ಹೊಸ ಟ್ರೈ ಮಾಡಬೇಕು. ದಟ್ಸ್ ವೈ ಡಿಫ್ರೆನ್ಸ್. ಈಗ ಜಿಮ್ ಟ್ರೈನಿಂಗ್ ಇರ್ಬೋದು, ಕ್ಯಾಲಿಸ್ಥೆನಿಕ್ಸ್ ಇರ್ಬೋದು, ಪಾರ್ಕೋರ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ದೇರ್ ಆರ್ ಟೂ ಮೆನಿ ವೆರೈಟೀಸ್. ಕಳರಿಪಯಟ್ ಇರ್ಬೋದು, ತುಂಬ ಏನೋ ಒಂದು ಟ್ರೈ ಮಾಡಬೇಕು. ಫಸ್ಟ್ ಆಫ್ ಆಲ್ ಏನೋ ಒಂದು ನನಗೆ ಮಾಡಬೇಕಂತಿರುತ್ತೆ ತಲೆಯಲ್ಲಿ. ಇಲ್ಲ ನಾನು ಏನೋ ವಿಡಿಯೋ ಮಾಡಿದ್ದೇನೆ, ಏನೋ ವಿಡಿಯೋ ಇದೆ ಅದನ್ನು ನಾನು ಕಲಿಬೇಕಂತಿದೆ, ಅದು ಎಲ್ಲಿ ಕಲಿತಾರೆ? ಓಕೆ, ಅದು ಪಾರ್ಕೋರಲ್ಲಿದೆಯಾ, ಇಲ್ಲ ಅದು ಜಿಮ್ಮಲ್ಲಿದೆಯಾ? ಒಬ್ಬ ಬಾಡಿ ಬಿಲ್ಡರ್ ಆಗಬೇಕಾದ್ರೆ ಅವನು ಪಾರ್ಕೋರ್ ಮಾಡಿ ಬಾಡಿ ಬಿಲ್ಡರ್ ಮಾಡೋಕ್ಕಾಗಲ್ಲ. ಅವನು ಜಿಮ್ ವೆಯ್ಟ್ ಟ್ರೈನಿಂಗ್ ಮಾಡಲೇಬೇಕು, ಓವರ್ಲೋಡ್ ಆಗಲೇಬೇಕು. ನ್ಯೂಟ್ರಿಷನ್ ಮೇಲೆ ಡಿಸಿಪ್ಲಿನ್, ಮೇನ್ಲಿ ಡಿಸಿಪ್ಲಿನ್ ನೋಡ್ಬೇಕಾದ್ರೆ ನೀವು ಬಾಡಿ ಬಿಲ್ಡರ್ಸಿಂದ ಕಲಿಬೇಕು ಡಿಸಿಪ್ಲಿನ್. ಈಗ ನಾವು ಡಯಟ್, ಈಗ ನಾನು ಒಬ್ಬನಿಗೆ ಒಂದು ಐಡಿಯಾ ಡಯಟ್ ಹೇಳಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಅವ್ರದ್ದು ಬ್ಯಾಕ್ಗ್ರೌಂಡ್ ತೊಗೋತೇನೆ, ಒಂದು ಸ್ವಲ್ಪ ಪ್ರೋಟೀನ್ ಏನು, ಫ್ಯಾಟ್ಸ್ ಏನು, ಏನೆಲ್ಲ ಮಾಡಬೇಕಂತ ಹೇಳ್ತೇನೆ. ಬಟ್ ಅವ್ರು ಎಷ್ಟು ಫಾಲೋ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಎಕ್ಸಿಕ್ಯೂಷನ್ ಅದಕ್ಕೆ ಅದು ನಾನು ಡಯಟ್ ಚಾರ್ಟ್ ಅವರಿಗೆ ಕೊಟ್ಟರೆ ಅದು ನನಗೆ ಅಷ್ಟು ಟೈಮ್ ವ್ಯಾಲ್ಯೂ ಅಂತ ಫೀಲ್ ಆಗಲ್ಲ. ಯಾಕಂದರೆ ಅದು ಫಾಲೋ ಅಪ್ ಮಾಡಿಲ್ಲ ಆದರೆ, ಬಿಕಾಸ್ ದಟ್ಸ್ ವೈ ಐ ಡೋಂಟ್ ಗೋ ಇನ್ ಟು ಡಯಟ್ ಝೋನ್. ನಾನು ಅದೆಲ್ಲ ಮಾಡಲ್ಲ ಡಯಟ್ ಝೋನ್. ಬಟ್ ಅದಕ್ಕಂತ ನ್ಯೂಟ್ರಿಷನ್ಸ್ ಇರ್ತಾರೆ, ಕೆಲವು ಫಾಲೋಅಪ್ಸ್ ಎಲ್ಲ ಮಾಡ್ತಾರೆ, ಕೆಲವ್ರು ಮಾಡ್ತಾರೆ. ತುಂಬ ಜನ ಮಾಡಲ್ಲ, ಸುಮ್ಮನೆ ನ್ಯೂಟ್ರಿಷನ್ಸ್ ಹೇಳ್ತಾರೆ ನಾನೆಲ್ಲ ತಿಂದಿದ್ದೇನೆ ಅಂತ. ಮತ್ತು ಇವರು ನ್ಯೂಟ್ರಿಷನಿಸ್ ಟೆನ್ಷನ್ ಮಾಡ್ಕೋತಾರೆ, ಏನಾಗ್ತಿಲ್ಲ, ನಾನೆಲ್ಲ ಸರಿ ಮಾಡ್ತೇನೆ ಅಂದರೆ ಕ್ಲೈಂಟ್ ಸರಿಯಾಗಿ ಮಾಡ್ತಿಲ್ಲ ಅಂತ. ಸೊ ಅದಕ್ಕೆ ಒಂದು ಡಿಸಿಪ್ಲಿನ್ ಬರಬೇಕು. ಈಗ ಬಾಡಿ ಬಿಲ್ಡರ್ಸಿಂದ ಯಾಕೆ ಡಿಸಿಪ್ಲಿನ್ ಕಲಿಬೇಕು? ಅವ್ರು ಜಿಮ್ಮಿಗೆ ಹೋದರೆ ಅವ್ರು ಟ್ರೈನಿಂಗ್ ಮಾಡೋಕ್ಕೆ ಹೋಗೋದು, ಅವರು ಟಿ ವಿ ನೋಡಿ ಟೈಮ್ ಪಾಸ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಆಚೆ ಈಚೆ ನೋಡಿದ್ದೆಲ್ಲ ಮಾಡಲ್ಲ. ಅವರೊಂದು ಕನೆಕ್ಟ್ ಮಾಡ್ತಾರೆ ವರ್ಕೌಟ್ ಜೊತೆ. ಮತ್ತು ಅವರು ಎಷ್ಟು ಡಿಸಿಪ್ಲಿನ್ ಅಂದರೆ ನೀವೇ ಹೇಳ್ತಾ ಇರಲ್ಲ ಫೋನಲ್ಲಿ, ಚೀಟ್ ಮೀಲ್ ಶುರು ಆಗಿದ್ದವ್ರಿಗೆ. ಯಾಕಂದರೆ ವಾರ ಪೂರ್ತಿ ಅವರು ಉಪ್ಪು ಏನೂ ಇಲ್ಲದ ಊಟ ತಿಂತಾರೆ, ಅದಕ್ಕೆ ಒಂದು ಊಟದಲ್ಲಿ ಅವೆಲ್ಲ ಇರೋದವ್ರು ಕೊಡೋದು ಅಂತ. ನಾವಿಲ್ಲಿ ಎಲ್ಲ ದಿನಾನೂ ಎಲ್ಲದೆಲ್ಲ ತಿಂದ್ಬಿಟ್ಟು ವೀಕೆಂಡ್ ಬಂದರೆ ಮತ್ತೆ ಚೀಟ್ ಮೀಲು ಅಂತ. ಪ್ಲಸ್ ಅವರು ಎಲ್ಲ ಗ್ರಾಮ್ ಬೈ ಗ್ರಾಮ್ ಇದು ಮೆಜರ್ಡ್ ಫುಡ್ ಅದು. ಸೊ ಒಬ್ಬರಿಗೆ ಏನಾದರೂ ನೋಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇನ್ ಮೈ ಎಕ್ಸ್ಪೀರಿಯನ್ಸ್, ನಾನು ಲಾಕ್ಡೌನಲ್ಲಿ ಆಲ್ಮೋಸ್ಟ್ ಕುಕ್ಡ್ ರೈಸ್ ಆಲ್ಮೋಸ್ಟ್ 1 kg ಒಂದು ದಿನಕ್ಕೆ ತಿಂತಿದ್ದೆ. ಮತ್ತು ನಾನು ಡಯಟ್ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು, ಡಯಟ್ ಮಾಡಬೇಕು ಅಂತ ಮೆಜರ್ಮೆಂಟ್ ಸ್ಕೇಲ್ ತೊಗೊಂಬಂದೆ. ಮತ್ತೆ ಗೊತ್ತಾಯಿತು ನಾನು 1 kg ತಿಂದ ಅಂತ. ಮತ್ತು ಒಂದು 200 grams, ಒಂದು 50 ಗ್ರಾಮ್ ರೈಸ್, ರಾ ರೈಸ್ ಕುಕ್ ಮಾಡಿದರೆ 150 ರೈಸ್ ಕುಕ್ಡ್ ರೈಸ್ ಸಿಗುತ್ತೆ. ಹಂಗೆ ಒಂದು 75 ಮಾಡಿದರೆ ಒಂದು 200-225 ಸಿಗ್ಬೋದು. ಸೊ ದ್ಯಾಟ್ ಈಸ್ ಅನ್ ಐಡಿಯಲ್. ಇಫ್ ವೆಯ್ಟ್ ಲಾಸ್ ಮಾಡಬೇಕು, ಕಮ್ಮಿ ಮಾಡಬೇಕಾದ್ರೆ ದಟ್ ಈಸ್ ವಾಟ್ ಯೂಶಲಿ ಐ ಡಿಡ್. ಐ ಹ್ಯಾವ್ ಲಾಸ್ಟ್ 5 kgs ಇನ್ 1 month ವಿದೌಟ್ ವರ್ಕೌಟ್. ಅದು ಮಾಡ್ಬೋದು, ವರ್ಕೌಟೇ ಬೇಕಂತಿಲ್ಲ. ಬಟ್ ವರ್ಕೌಟ್ ಯಾಕೆ ಬೇಕು ಅದು ಇಂಪಾರ್ಟೆಂಟ್. ಅದರ ಮಸಲ್ ಬಿಲ್ಡಿಂಗ್. ಹೌದು, ಯಾಕಂದರೆ ಮಸಲ್ ಬಿಲ್ಡಿಂಗ್ ಕೂತಿದ್ರು ಮಸಲ್ ಇದ್ದಾಗ ನಮಗೆ ಅದು ದೇಹದಲ್ಲಿರೋ ಬರ್ನ್ ಮಾಡ್ತಾ ಇರುತ್ತೆ, ಖರ್ಚು ಮಾಡಿಸ್ತಾ ಇರುತ್ತೆ. ಕಮಿಂಗ್ ಬ್ಯಾಕ್ ಟು ಬಾಡಿ ಬಿಲ್ಡರ್, ಅವ್ರ ವರ್ಕೌಟು ಫೋಕಸ್ಡ್ ಇರುತ್ತೆ. ಯಾಕೆಂದರೆ ದೇರ್ ಇಸ್ ಅ ಗೋಲ್. ಡಯಟ್ ಅವ್ರು ಡಯಟ್ಗೋಸ್ಕರ ಮಾಡ್ತಾರೆ, ಅವರು ಟೇಸ್ಟ್ಗೋಸ್ಕರ ಮಾಡಲ್ಲ. ಈಗ 5 days ಇರ್ಬೋದು, 6 days ಇರ್ಬೋದು, ಪ್ರಾಪರ್ ಡಯಟ್ ಮಾಡಿ ಒಂದಿನ ಚೀಟ್ ತೊಗೋತಾರೆ. ಚೀಟ್ ತೊಗೊಂಡ್ರು ದೇ ಆರ್ ಮೈಂಡ್ಫುಲ್. ಒಟ್ಟಾರೆ ಸಿಕ್ಕಿದಂಥ ಅವರು ತಿನ್ನಲ್ಲ. ಕ್ಯಾಲ್ರಿ ಮೇಲೆ ಅವೆಲ್ಲ ಕ್ಯಾಲ್ಕುಲೇಷನ್ ಮೇಲೆ ಹೋಗುತ್ತೆ. ಸೊ ಅವರು ಬಲ್ಕ್ ಮಾಡೋಕ್ಕೆ ಕೆಲವು ಮಂತ್ಸ್ ತೊಗೊಂಡಿರ್ಬೋದು, ಕಟ್ ಮಾಡೋಕ್ಕೆ ಒಂದು 3 months ತೊಗೊಂಡಿರ್ಬೋದು. ಎಲ್ಲ ಕ್ಯಾಲ್ಕುಲೇಷನ್ ಬೇಸಿಸ್ ಹೋಗ್ತಾರೆ. ಅವರಿಗೆ ಸ್ಟೇಜ್ ಹಿಟ್ ಮಾಡಬೇಕು, ಅಲ್ಲಿ ಗೋಲ್ ಇದೆ. ಆ ಥರ ಒಂದು ಸ್ವಲ್ಪ ಒಂದು 5% ಡಿಸಿಪ್ಲಿನ್ ನಮಗೆ ಬಂದರೆ ನಮ್ಮದು ಒಂದು ಸ್ವಲ್ಪ ಚೇಂಜಸ್ ಬರುತ್ತೆ. ತುಂಬ ಜನರಿಗೆ ನನಗೆ ವೆಯ್ಟ್ ಚೇಂಜ್ ಆಗಬೇಕು, ನನಗೆ ಅದು ಮಾಡಬೇಕು, ಇದು ಮಾಡಬೇಕು. ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೂ ಚೇಂಜ್ ಮಾಡಿಲ್ಲ ಆದರೆ ನಿಮಗೆ ಚೇಂಜಸ್ ಹೆಂಗೆ ಕಾಣಬೇಕು? ಅದು ಕಾಣಲ್ಲ. ಹಾಗಾಗಿ ನಂದೊಂದು ಫಿಟ್ನೆಸ್ ಜರ್ನಿನಲ್ಲಿ ಕೆಲವು ರಿಯಲೈಸೇಷನ್ಸ್ ಫುಡನ್ನು ನಾನು ಎಂಟರ್ಟೈನ್ಮೆಂಟಾಗಿ ನೋಡೋದಿಲ್ಲ. ನಾನು ಆಹಾರನ ನಾಲ್ಗೆಗೆ ಯಾವತ್ತೂ ತಿನ್ನಲ್ಲ. ಈಗ ಗಾಡಿ ಓಡಿಸ್ಬೇಕಂದ್ರೆ ಪೆಟ್ರೋಲ್ ಬೇಕಲ್ವಾ, ಅದಕ್ಕೆ ನನಗೇನು ನನ್ನ ದೇಹಕ್ಕೆ ಫ್ಯೂಯಲ್ ಬೇಕು ಗೊತ್ತು. ದಿನಕ್ಕೆ ಏನೋ ಇಷ್ಟು 1600 1800 ಕ್ಯಾಲರೀಸ್ ಅದಕ್ಕೆ ಬೇಕಾಗಿರೋದು. ಮತ್ತು ಆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಏನೋ ಫೈಬರು, ಕಾರ್ಬ್ಸು, ಇದು ಅಷ್ಟು ಡೀಟೇಲಿಂಗ್ ಇಳಿದು ತಿನ್ನೋಕ್ಕೆ ಶುರು ಮಾಡಿರೋದ್ರಿಂದ ಲೈಫ್ ಹ್ಯಾಸ್ ಬಿಕಮ್ ವೆರಿ ಈಸಿ. ಆ್ಯಂಡ್ ಐ ಥಿಂಕ್ ಕೆಲವ್ರು ಇವತ್ತೂ ನನಗೆ ಎಷ್ಟೋ ಜನ ನಾನು ಹಾಕ್ತಿರ್ತೀನಿ ಇನ್ಸ್ಟಾದಲ್ಲಿ ರೆಗ್ಯುಲರ್ ಅಪ್ಡೇಟ್ಸು, ನನ್ನ ಮೀಲ್ ಇವತ್ತು ಹಿಂಗೆ ಹಂಗೆ, ನಿಮ್ಮದು ಡಯಟ್ ಚಾರ್ಟ್ ಇದೆಯಾ ಅದು ಕೊಡಿ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಡಯಟ್ ಚಾರ್ಟೇ ಇಲ್ಲ, ಡಯಟಿಗೆ ಫೌಂಡೇಶನ್ ಅರ್ಥ ಮಾಡ್ಕೊಂಡಿದ್ದೀನಿ. ದಿನ ನನಗೇನು ಚಾರ್ಟ್ ಬೇಕೋ ನಾನೇ ಕಂಡಿದ್ದೇ ಚಾರ್ಟ್ ಮಾಡ್ಕೋತೀನಿ ಅಂತ. ಸೊ ನಾಲೆಜ್ ಇದ್ದರೆ ನೀವು ಎಲ್ಲೂ ಹೋದರೂ ನೀವು ಅದರ ಪ್ರಕಾರ ಥಿಂಕ್ ಮಾಡ್ತೀರಾ. ಚಾರ್ಟ್ ಇದ್ದರೆ ಒಂದು ಸಲ ನಾನು ಒಂದು ಸತಿ ಡಯಟ್ ಚಾರ್ಟ್ ನೋಡಿ 4 ದಿನ ಮತ್ತೆ ನೋಡಿಲ್ಲ. ನಾನು ಒಂಥರ ಟೆನ್ಷನ್ ಆಯಿತು, ಟೂ ಓವರ್ವೆಲ್ಮಿಂಗ್. ಎಲ್ಲ ಇಲ್ಲಿ ಎಷ್ಟೆಲ್ಲ ಮಾಡಬೇಕಂದ್ರೆ ನಾವು ಏನು ಥಿಂಕ್ ಮಾಡ್ತೀವಿ ಯೂಶ್ವಲಿ, ಒಂದು ಡಯಟ್ ಚಾರ್ಟ್ ಇದ್ದರೆ ಆಲ್ ಆರ್ ನಥಿಂಗ್ ಥರ ಮಾಡಿದರೆ ಎಲ್ಲ ಮಾಡಬೇಕು, ಸ್ವಲ್ಪ ಹೋಯ್ತಾ ಏನಾಗಿಲ್ಲ ಅಂತ.
ಬಟ್ ಇಟ್ಸ್ ಡಸನ್ ಹ್ಯಾವ್ ಟು ಬಿ 100%. ಕರೆಕ್ಟ್. ಬಾಡಿ ಬಿಲ್ಡರ್ದು ಕೇಸೇ ಡಿಫ್ರೆಂಟ್. ಅವರು ಕಾಂಪ್ರಮೈಸ್ ಮಾಡಲ್ಲ. ಅವ್ರ ಲೈಫ್ ಡಿಪೆಂಡ್ಸ್ ಆನ್ ದಟ್. ಅವರದ್ದು ಅಂದರೆ ಇಟ್ಸ್ ಫೋಕಸ್ಡ್. ಅಲ್ಲಿ ಒಂದು ಗೋಲ್ ಇದೆ. ಅಲ್ಲಿ ನಾವು ಹೋಗ್ಕೊಂಡು ಮಾತಾಡಿದರೆ ಅವರು ವರ್ಕೌಟ್ ಮೇಲೆ ಫೋಕಸ್ ಇರುತ್ತೆ. ಸೊ ದಟ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಅಲ್ಲಿಂದ ನಾವು ಆದಷ್ಟು ಕಲಿಬೋದು. ಬಟ್ ಅಟ್ಲೀಸ್ಟ್ ಒಂದು 80%, 90%, 70% ಫಾಲೋ ಮಾಡಿದ್ರು ಕೂಡ ಯು ಆರ್ ಸ್ಟಿಲ್ ಡೂಯಿಂಗ್ ಸಮ್ ಚೇಂಜಸ್. ಒಬ್ಬ ನ್ಯೂಟ್ರಿಷನಿಸ್ಟ್ ನಾಲೆಜ್ ಇದ್ದವ್ರು ನಿಮಗೆ ಹೇಳಿದ್ದಾರೆ, ಓಕೆ ಮಾಡಿ ನ್ಯೂಟ್ರಿಷನ್ ನಿಮಗೆ ಫಾಲೋ ಮಾಡೋಕ್ಕಾಗ್ತಾ ಸ್ವಲ್ಪ ಮಾಡಿ, ಅವರಿಗೆ ರಿಪೋರ್ಟ್ಸ್ ಕೊಡಿ. ಅದರ ನಂತರ ಯು ಹ್ಯಾವ್ ಲರ್ನ್ ಸಮಥಿಂಗ್. ನಾವು ಯೂಸ್ ದ್ಯಾಟ್ ಇನ್ ಯುವರ್ ರೆಗ್ಯುಲರ್ ಪ್ರಾಕ್ಟೀಸ್. ವಾಪಸ್ ಹೋದರೆ ಮತ್ತೆ ವಾಪಸ್ ಅದೇ ಬರುತ್ತೆ. ಹೇಳ್ತಾರಲ್ಲ, ಒಂದು 10 ವರ್ಷ ನೀವು ಅಷ್ಟೆಲ್ಲ ವೆಯ್ಟ್ ಬಿಲ್ಡ್ ಮಾಡೋಕ್ಕೆ 10-20 ವರ್ಷ ತೊಗೊಂಡ್ಮೇಲೆ 3 ತಿಂಗಳಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಒಂದು ಹೆಲ್ದಿ ವೆಯ್ಟ್ ಲಾಸ್ ಅಂತ ಇದೆ. ಇನ್ನು ತುಂಬ ವೆಯ್ಟ್ ಇದ್ದವರು ಇನಿಷಿಯಲಿ ತುಂಬ ಲೂಸ್ ಮಾಡ್ಬೋದು. ಓಕೆ, ಇಟ್ ಈಸ್ ಸ್ಟಿಲ್ ಫೈನ್. ಬಟ್ ಆಫ್ಟರ್ ಸಮ್ ಟೈಮ್ ಮೆಟಬಾಲಿಸಮ್ ಪ್ರಾಬ್ಲಮ್ ಆಗುತ್ತೆ, ಮಸಲ್ ಪ್ರಾಬ್ಲಮ್ ಆಗುತ್ತೆ. ಸೊ ದ ಬೆಸ್ಟ್ ಐಡಿಯಲ್ ಸೈಂಟಿಫಿಕ್ ಸೈನ್ಸ್ ಸ್ಟಡೀಸ್ ಪ್ರಕಾರ ದ ಬೆಸ್ಟ್ ಈಸ್ ಟು ಲೂಸ್ 1% ಆಫ್ ಬಾಡಿ ವೇಟ್ ಪರ್ ವೀಕ್. ಒಬ್ಬ 100 kg ಇದ್ದವನು 1 ವೀಕಲ್ಲಿ 1 kg, ಹಾಗೆ ಸೆಕೆಂಡ್ ವೀಕ್, ಥರ್ಡ್ ವೀಕ್, ಹಾಗೆ. ಸೊ ದ್ಯಾಟ್ ಈಸ್ ದ ಸ್ಲೋಯೆಸ್ಟ್ ಇಸ್ ದ ಬೆಸ್ಟ್. ಮ್ಯಾಕ್ಸಿಮಮ್ ಮಸಲ್ ಮಾಸ್ ರಿಟೈನ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ಟ್ರೈನಿಂಗ್ ಅರ್ಥ ಮಾಡಿ, ಕಾರ್ಡಿಯೋ ಸ್ವಲ್ಪ ಬಿಲ್ಡ್ ಮಾಡಿ, ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿ, ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು. ಸೊ ಹಾಗೆ ಮಾಡಬೇಕು. ಸಾಕಷ್ಟು ಮಾತಾಡಿದ್ದೀವಿ. ಎಲ್ಲರೂ ಅವ್ರವ್ರ ಲೆವೆಲಲ್ಲಿ ಎಷ್ಟೆಷ್ಟು ತೊಗೊಳ್ತಾರೆ. ಆ್ಯಂಡ್ ನೋಡೋಣ ಇನ್ ದ ಡೇಸ್ ಟು ಕಮ್. ನಂಗೆ ಆ್ಯಕ್ಚುಲಿ ನೀ ACL ರೀಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲ ಅಂದರೆ ನಾನು 100% ಸೇರ್ಕೊಳ್ಳೋಣ ಅಂತ ಫುಲ್ ಆಸೆ. ನೆವರ್ ಸೇ ನೆವರ್. ಸೊ ನಮ್ಮಂಥ ಇಂಜುರಿ ಆಗಿರೋರು ಟ್ರೈ ಮಾಡ್ಬೋದಾ ಪಾರ್ಕೋರು? ಹೌದು. ಫಸ್ಟ್ ಇಂಜುರಿ ಅಂದರೆ ಈಗ ನೀವು ಫಿಸಿಯೋ ಹತ್ರ ಹೋಗಿರ್ತಾರೆ, ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅವರೇನ ನಿಮಗೆ ಒಂದು ಸೆಟ್ ಆಫ್ ಎಕ್ಸಸೈಸಸ್ ಕೊಟ್ಟಿರ್ತಾರೆ. ಸೊ ಹೈ ಲೆವೆಲಲ್ಲಿ, ಸ್ಮಾಲೆಸ್ಟ್ ಲೆವೆಲಲ್ಲಿ ಬಾಡಿ ಮೂವ್ಮೆಂಟ್ಸ್ ಫಂಕ್ಷನಾಲಿಟಿ ಫಿಸಿಯೋಥೆರಪಿಸ್ಟ್ ನೋಡ್ಕೋತಾರೆ. ಇಂಜುರಿ ಆದರೆ ಫಾರ್ ಎಕ್ಸಾಂಪಲ್, ಇನ್ ಯೋರ್ ಕೇಸ್ ಫಾರ್ ಎಕ್ಸಾಂಪಲ್, ಈಗ ಅವ್ರು ಡಾಕ್ಟ್ರ್ ನಿಮಗೆ ಎಕ್ಸಸೈಸ್ ಕೊಟ್ಟು ಒಂದು ಲೆವೆಲಿಗೆ ನೀವು ಬಂದರೆ ಡಾಕ್ಟ್ರ್ ಮತ್ತೆ ಓಕೆ ಯು ಕ್ಯಾನ್ ಇಂಡಲ್ಜ್ ಇನ್ ದಿಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್, ಇಷ್ಟು ಇಂಪ್ಯಾಕ್ಟ್ ಅವ್ರು ತೊಗೊಂಡ್ರೆ ದೆನ್ ಇಟ್ ಇಸ್ ಫೈನ್. ಯಾಕೆಂದರೆ ತುಂಬ ಜನ ನಮಗೂ ಬರ್ತಾರೆ, ನನಗೆ ಬ್ಯಾಕ್ ಪ್ರಾಬ್ಲಮ್ ಇದೆ, ನನಗೆ ನೀ ಪ್ರಾಬ್ಲಮ್ ಇದೆ. ನಾನು ಫಸ್ಟ್ ಹೇಳ್ತೇನೆ ಡಾಕ್ಟ್ರ್ ಏನು ಹೇಳಿದ್ದಾರೆ. ಯಾಕಂದರೆ ನಾವು ಫಿಟ್ನೆಸ್ ಟ್ರೈನರ್ಸ್ ಡಾಕ್ಟರ್ಸ್ ಅಲ್ಲ. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಫಿಟ್ನೆಸ್ ಟ್ರೈನರ್ಸ್ ಅಂದರೆ ನನಗೆ ಡಾಕ್ಟ್ರು ನಾನೇ ಇರಬೇಕು, ನಾನು ಫಿಸಿಯೋಥೆರಪಿಸ್ಟು ನಾನು ಇರಬೇಕು. ಫಿಸಿಯೋಥೆರಪಿಸ್ಟ್ 4 ವರ್ಷ ಟ್ರೈನಿಂಗ್ ಮಾಡಿರ್ತಾರೆ, ಡಾಕ್ಟರ್ಸ್ ವರ್ಷಗಟ್ಟಲೆ ಟ್ರೈನಿಂಗ್ ಮಾಡಿರ್ತಾರೆ. ನಾವು ಅವ್ರನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಅವರನ್ನು ನಾವು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಫಸ್ಟ್ ನಾನು ಕೇಳೋದು ಡಾಕ್ಟ್ರ್ ಏನು ಹೇಳಿದ್ದಾರೆ. ಫಿಸಿಯೋ ನೀವು ಮಾಡಿದಾರಾ? 99% ಆಫ್ ದ ಪೀಪಲ್ ದ್ಯಾಟ್ ಹ್ಯಾವ್ ಸ್ಪೋಕನ್ ಟು ಫಿಸಿಯೋ ಕಂಟಿನ್ಯೂ ಮಾಡಲ್ಲ. ಇಂಜುರಿ ಆಗಿರುತ್ತೆ, ಹೋದ್ರೆ 4 ಸೆಷನ್ ಮತ್ತೆ ಥಿಂಕ್ ಮಾಡೋದು ಏನೆಲ್ಲ ಮಾಡೋದಂತ. ಡೈರೆಕ್ಟ್ ರಿಸಲ್ಟ್ಸ್ ಬರಲ್ಲ, ಟೈಮ್ ತೊಗೊಳುತ್ತೆ. ಆ ಫಂಕ್ಷನಾಲಿಟಿ ಮೇಲೆ ಬೇಸಿಕ್ಲಿ ಅದು ಫಂಕ್ಷನಲ್ ಟ್ರೈನಿಂಗ್ ಅವರದ್ದು. ಅದೇ ಮಸಲ್ ಆ ಮೂಮೆಂಟ್ಸ್ ಡೆವಲಪ್ ಮಾಡೋಕ್ಕೆ, ಆ ಪರ್ಟಿಕ್ಯುಲರ್ ಮಸಲ್ಸ್ಗೆಲ್ಲ ಯೂಸ್ ಆಗೋ ಥರ ಅದು ಅವರು ರೂಟೀನ್ಸ್ ಕೊಡ್ತಾರೆ. ಅದನ್ನು ನಾವು ರೂಟೀನ್ಸ್ ಫಾಲೋ ಮಾಡಬೇಕು. ಇಫ್ ಐ ಗೋ ಟು ದೆಮ್ ಆರ್ ನಾಟ್, ಅವ್ರು ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು. ಸಮ್ ಡೇ ಇಲ್ ಬಿ ಬೆಟರ್. ಬಟ್ ಅದನ್ನೆಲ್ಲ ಅರ್ಧ ಇಟ್ಕೊಂಡು ನನಗೆ ಅದು ಆ್ಯಕ್ಟಿವಿಟಿ ಇದು ಮಾಡಬೇಕಂದ್ರೆ ವಾಪಸ್ ನಾವು ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ. ಅಮೇಝಿಂಗ್ ಡೆಲ್ಸನ್, ಹಿಂಗೆ ಮಜಾ ಮಾಡ್ತಾಯಿರಿ. ಡೂಯಿಂಗ್ ಅಮೇಝಿಂಗ್ ಜಾಬ್ ಥ್ರೂ ಪಾರ್ಕೋರ್, ನಿಂಜಾ ಕೋಚ್ ಆಗಿ, ಆ್ಯಂಡ್ ಅಫ್ಕೋರ್ಸ್ ಥ್ರೂ ಕ್ಯಾಲಿಸ್ಥೆನಿಕ್ಸ್. ಲೈಫನ್ನು ಹೀಗೆ ಪ್ರಪಂಚಕ್ಕೆ ಫಿಟ್ಟಾಗಿ ಇಡೋದ್ರ ಮೂಲಕ ನಿಮ್ಮ ಕಾಂಟ್ರಿಬ್ಯೂಷನ್ ಹೀಗೆ ನಡೀತಾ ಇರಲಿ. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಮ್ಯೂಸಿಕ್ ಪಿಲ್ಲೋ. ಓಕೆ. ಓ, ಮ್ಯೂಸಿಕ್ ಪಿಲ್ಲೋ ಇದು ಫೋನ್ ಕನೆಕ್ಟ್ ಮಾಡಿದ್ರೆ ಇಂಟ್ರೆಸ್ಟಿಂಗ್. ಯಾವ ಬುಕ್ ಕೊಡೋಣ? ಓಕೆ, ರೀವರ್ಕ್ ಅಂತ, ಚೇಂಜ್ ದ ವೇ ಯು ವರ್ಕ್ ಫಾರ್ ಎವರ್ ಅಂತ. ದಿಸ್ ಈಸ್ ಫಾರ್ ಯು. ಸೈನ್ ಮಾಡಿ ಕೊಡ್ತೀವಿ. ಅಲ್ಲಿವರೆಗೂ ಡೆಲ್ಸನ್ ನಿಮಗೆ ಒಂದು ಕೆಲಸ ಅಂದರೆ, ನಮ್ಮ ಶೋನಲ್ಲಿ ಎಲ್ಲ ಥರ ಎಕ್ಸ್ಪೋಜರ್ ಇರೋರು, ಬೇರೆ ಬೇರೆ ಕ್ಷೇತ್ರದವರು, ಅವರಲ್ಲಿರೋ ನಾಲೆಜನ್ನು ನಮ್ಮ ಜೊತೆಗೆ ಮಾತು ಮೂಲಕ ಹಂಚ್ಕೋತಾರಲ್ಲ, ಯಾವ 3 ವ್ಯಕ್ತಿತ್ವಗಳನ್ನು ನೀವು ಇಲ್ಲಿ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಅವ್ರ ಜರ್ನಿ ಆಗಿರಲಿ, ಅವ್ರ ಹತ್ರ ಇರೋ ವಿಚಾರಗಳನ್ನು ಆಚೆ ಎಳಿಲಿಕ್ಕೆ. ಅದರ ಮುಂಚೆ ಒಂದು ಫೈನಲ್ ಒಂದು ವರ್ಡ್ ಕೊಡಬೇಕು ನಾನು ಜನರಿಗೆ. ಒಂದು ಈಗ ಪಾರ್ಕೋರ್ ಇರಲಿ, ಕ್ಯಾಲಿಸ್ಥೆನಿಕ್ಸ್ ಇರಲಿ, ಜಿಮ್ ಇರಲಿ, ಏನೂ ಇರಲಿ, ಈಗ ನೀವು ಕೌಚ್ ಪೊಟ್ಯಾಟ್ ಇದ್ದರೆ ಯು ಡೂ ಎನಿಥಿಂಗ್ ಇಸ್ ಬೆಟರ್. ಕೌಚಲ್ಲಿದ್ದರೆ ಏನೂ ಮಾಡಿಲ್ಲ ಆದರೆ ಡೂ ಸಮಥಿಂಗ್ ಇಸ್ ಸ್ಟಿಲ್ ಬೆಟರ್. ಎಲ್ಲ ಟ್ರೈ ಮಾಡಿ ನೋಡಿ. ಇನ್ನೊಂದು ಪ್ರಾಬ್ಲಮ್, ಜಿಮ್ಮಲ್ಲಿ ಎಂಟ್ರ್ ಆದ ತಕ್ಷಣ ಇದೆಲ್ಲ ನನಗೆ ಬರಲ್ಲ ಅಂತ. ನಾವು ಇರೋದು ಅದಕ್ಕೆ ಅಲ್ಲಿ. ಈಗ ನಾವು ಮೂವಿ ನೋಡೋಕ್ಕೆ ಹೋಗ್ತೀವಿ, ಯಾಕೆ ನೋಡಿಲ್ಲ ಅಂತ. ಇದು ನಾನು ನೋಡೇ ಇಲ್ಲ, ಯಾಕೆ ನಾನು ನೋಡಬೇಕಾ ಅಂತ ಟೆನ್ಷನ್ ಮಾಡ್ಕೊಳ್ಳಲ್ಲ. ಜಿಮ್ಮಿಗೆ ಬಂದ ತಕ್ಷಣ ಇದು ನನಗೆ ಬರಲ್ಲ. ನಾವು ಇರೋದು ಅದಕ್ಕೆ. ಟ್ರೈನರ್ಸ್ ಇರೋದೇ, ಸರ್ಟಿಫೈ ಎಲ್ಲ ಮಾಡಿರೋದು, ಸರ್ಟಿಫಿಕೇಷನ್ ನಾಲೆಜ್ ಎಲ್ಲ ತೊಗೊಂಡಿರೋದು ನಾವು ಕಲಿಸೋಕ್ಕೆ. ನಮ್ಮ ಹತ್ರ ಪೇಷನ್ಸು ಇದೆ, ನಮ್ಮ ಹತ್ರ ಟೈಮು ಇದೆ. ಸೊ ಬಂದರೆ ನಾವು ಕಲಿಸ್ತೇವೆ. ಸೊ ಎಲ್ಲ ಇದನ್ನು ಫಿಟ್ನೆಸ್ ಕಾನ್ಸೆಪ್ಟ್ ಥರ ನೀವು ಟ್ರೀಟ್ ಮಾಡಬೇಕು. ಸ್ಲೋಲಿ ಆ್ಯಸ್ ಯು ಗೆಟ್ ಬೆಟರ್, ಯು ಮೈಟ್ ಗೆಟ್ ಬೆಟರ್ ಟು ಬಿಗಿನರ್ ಟು ಇಂಟರ್ಮೀಡಿಯೇಟ್ ಅಡ್ವಾನ್ಸ್. ನೀವು ಅಥ್ಲೀಟ್ಸು ಆಗಿರ್ಬೋದು. ಮತ್ತು ಇಫ್ ಯು ಆರ್ ದ್ಯಾಟ್ ಮಚ್. ನಮ್ಮ ಜೊತೆ ಮಾತಾಡಿಕೊಂಡು ಕೆಲವರು ಲೈನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಫ್ರಮ್ IT
ಟು ಫಿಟ್ನೆಸ್ ಫ್ರಮ್ ಡಿಫ್ರೆಂಟ್ ಟ್ರೈನರ್ಸ್ ಆಗಿಬಿಟ್ಟಿದ್ದಾರೆ, ನಮ್ಮ ಕೆಲವು ಮೆಂಬರ್ಸ್ ಟ್ರೈನರ್ಸ್ ಆಗಿಬಿಟ್ಟಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಹೂ ಯು ಆರ್ ಮೋಟಿವೇಟಿಂಗ್. ಬಟ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಟೇಕ್ ದೆನ್ ಇಟ್ ಈಸ್ ಡಿಫಿಕಲ್ಟ್. ಸೊ ನಾವು ಯಾವಾಗಲೂ ಓಪನ್ ಆಗಿರಬೇಕು. ಮತ್ತು ಯಾರು ಅಂದರೆ ಅಟ್ಲೀಸ್ಟ್ ಒಂದು ಓಕೆ, ನನ್ನ ಫ್ರೆಂಡ್ ವಿಶ್ವ ಪವರ್ ಲಿಫ್ಟರ್. ಸೊ ಅವರು ಡೆಡ್ ಲಿಫ್ಟಲ್ಲಿ ಕಾಮನ್ವೆಲ್ತ್ ರೆಕಾರ್ಡ್ ಇದೆ ಅವರದ್ದು. ಪವರ್ ಲಿಫ್ಟರ್, ಈಸ್ ಅ ಪವರ್ ಲಿಫ್ಟರ್. ಸೊ ಒಂದು ಪವರ್ ಲಿಫ್ಟಿಂಗ್ ಸ್ಪೋರ್ಟ್ ಏನು ಅದರ ಬಗ್ಗೆ ಒಳ್ಳೆ ನಾಲೆಜ್ ಸಿಗ್ಬೋದು. ಮತ್ತೊಬ್ಬರು ನನಗೆ ಪರಿಚಯ ಇದೆ, ಕಾಂತರಾಜ್ ಅಗಸ. ಬಂದಾಯ್ತಾ? ಓಕೆ. ನನ್ನ ಬ್ರದರ್ ಚೇತನ್ ಡಿಸೋಜಾ, ಫೈಟ್ ಡೈರೆಕ್ಟರ್. ಓಕೆ. ಒಂದು ಮೂವಿ ಸೈಡಿಂದ ಏನು ಟ್ರೈನಿಂಗ್ ಮೂವಿ ಎಂದು ಕಂಪ್ಯಾರಿಸನ್ ಅದು ಸಿಗ್ಬೋದು. ಮತ್ತು ಬಾಡಿ ಬಿಲ್ಡಿಂಗ್ ಒಂದು ಅದರ ಬಗ್ಗೆ ಒಂದು ಮಾತಾಡಿದರೆ ಅದರಿಂದ ಏನೆಲ್ಲ ಸಿಗ್ಬೋದು. ಶೋಧನ್ ರೇ ಅಂತ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ತುಂಬ ಸೀನಿಯರ್ ಅವರು, ತುಂಬ ಚಾಂಪಿಯನ್ ಎಲ್ಲ ಕಾಂಪಿಟೇಷನ್ ವಿನ್ ಆಗ್ತಾ ಇರ್ತಾರೆ, ಅವರು ಬರ್ಬೋದು. ನಿಶಾಂತ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಇದ್ದಾರೆ, ಅವರು ಊರವರೇ, ಬಾಡಿ ಬಿಲ್ಡರ್ ಅವರು ತುಂಬ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಆಗ್ತಾ ಇರ್ತಾರೆ. ಸೊ ತುಂಬ ನಾಲೆಜಬಲ್ ಜನರು ಇವರೆಲ್ಲ. ಇವರಿಂದ ಒಂದು ಫಿಟ್ನೆಸ್ ಲೈನಲ್ಲಿ ಒಂದು ಡಿಫ್ರೆಂಟ್ ನಾಲೆಜಸ್ ನಿಮಗೆ ಸಿಗುತ್ತೆ, ಜನರಿಗೆ ಒಂದು ಸ್ವಲ್ಪ ಔಟ್ಪುಟ್ ಸಿಗುತ್ತೆ. ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೇದು ಮಾಡಲಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಡೆಲ್ಸನ್? ಏನು ಅಂದ್ಕೊಂಡು ಬಂದಿದ್ರಿ? ಹೌ ಡಿಡ್ ಯು ಫೀಲ್? ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಸ್ವಲ್ಪ ಟೆನ್ಷನಲ್ಲಿದ್ದೆ, ಅಂದರೆ ಆಫ್ಟರ್ ವೈಲ್ ನಾನು ಸ್ವಲ್ಪ ಇಂಟರ್ವ್ಯೂಗೆ ಕೂತ್ಕೊಂಡಿರೋದು ಇದು. ಸೊ ಪ್ಲಸ್ ನಾವು ಇಂಗ್ಲೀಷಲ್ಲಿ ಏನು ಮಾತಾಡ್ತೇವೆ ಫ್ಲೋರಲ್ಲಿ ಎಲ್ಲ ಒಂದು ಕನ್ನಡದಲ್ಲಿ, ನಿಮಗೂ ನಂದು ಒಂದು ಉಡುಪಿ ಫ್ಲೇವರ್ ಸಿಕ್ಕಿರಬೇಕು ಮಾತಲ್ಲಿ ಆಲ್ರೆಡಿ. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಮೆಡಿಟೇಷನ್ ಬಗ್ಗೆ, ಆ್ಯಕ್ಚುಲಿ ಮೆಡಿಟೇಷನಲ್ಲೂ ಬೇರೆ ಬೇರೆ ಇದೆ. ಆ್ಯಕ್ಚುಯಲ್ ಮೆಡಿಟೇಷನ್ ಪವರ್ ಗೊತ್ತಾಗಬೇಕಂದ್ರೆ 1 hour 2 hour ಈ ಥರದ್ದೆಲ್ಲ ಮಾಡೋರಿದ್ದಾರೆ. ಐ ಥಿಂಕ್ ನಾವೆಲ್ಲ ಮೈಕ್ರೋ ಮೆಡಿಟೇಟರ್ಸು, ಒಂದು 10-15 ನಿಮಿಷ ಇಷ್ಟು ಕೂತ್ರೂ ಸಾಕು ಅಂತ. ಎಲ್ಲೋ ಒಂದು ಕಡೆ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರಂತೆ, ಇಟ್ಸ್ ಲೈಕ್ ಇವತ್ತು ನಂಗೆ ತುಂಬ ಕೆಲಸ ಇದೆ ಮಾಡೋದಕ್ಕೆ, ಬಟ್ ಎಲ್ಲದಕ್ಕೂ ಮುಂಚೆ ನಾನು ಒಂದು 1 to 2 hour ಮೆಡಿಟೇಟ್ ಮಾಡಬೇಕಲ್ಲ ಅಂತ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಬಿಫೋರ್ ಯು ಗೆಟ್ ಪ್ರಿಪೇರ್ಡ್ ಟು ಫೇಸ್ ದ ಬಿಗ್ ವೇವ್, ದ ಪ್ರಿಪೇರ್ಡ್ನೆಸ್, ಆ ಮೆಂಟಲ್ ಕಾಮ್ನೆಸ್ಗೆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಟೈಮ್ ಆ್ಯಂಡ್ ಅಗೇನ್ ಬೇರೆ ಬೇರೆ ವ್ಯಕ್ತಿತ್ವಗಳು ಅವರವರ ಭಾಷೆಯಲ್ಲಿ ಅವರವರ ಎಕ್ಸ್ಪೀರಿಯನ್ಸಸ್ಗಳಲ್ಲಿ ಹೇಳ್ತಾನೆ ಬಂದಿದ್ದಾರೆ. ಇಷ್ಟು ಕೇಳಿದ್ಮೇಲೆ ಅಟ್ಲೀಸ್ಟ್ ಇವತ್ತಿಂದ ಒಂದು 5 ನಿಮಿಷ, ಒಂದು 10 ನಿಮಿಷ ದಿನಕ್ಕೆ ನಂದಲ್ಲ ಅಂತ ಸೈಡಿಗಿಟ್ಟು ಮೆಡಿಟೇಟ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ಮುಂದಿನ ಎಪಿಸೋಡ್ಗಳ ಮೂಲಕ ಅಥವಾ ಇದೇ ಎಪಿಸೋಡಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕನೂ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾವು ನಿಮ್ಮ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಆ್ಯಂಡ್ ಇವತ್ತಿನ ನಮ್ಮ ಗೆಸ್ಟ್ ಡೆಲ್ಸನ್, ಅವರ ಎಕ್ಸ್ಪೀರಿಯನ್ಸ್, ಅವರ ಜರ್ನಿ ನಮಗೆ ಸಾಕಷ್ಟು ಹೇಳಿದೆ. ಆ್ಯಂಡ್ ಒಂದು ಹೇಳ್ತಾರೆ, ನಾವು ಕೇಳ್ತೀವಿ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಟರೆ ಹೇಗೆ ಮತ್ತೆ ಅಂತ. ಸೊ ಇಲ್ಲಿ ಕೇಳಿದ್ದನ್ನು ಯಾವುದನ್ನು ಇಲ್ಲಿ ತೊಗೋತೀರಾ, ಯಾವುದನ್ನು ಇಲ್ಲಿ ತೊಗೋತೀರಾ, ದ ಚಾಯ್ಸ್ ಇಸ್ ಆಲ್ವೇಸ್ ಯೋರ್ಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಲೈಫಲ್ಲಿ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ನಾವು ನಿಮ್ಮ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ಆಫ್ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.